ಪ್ರೊಫೆಸರ್ ತೀನಂ ಶ್ರೀಕಂಠೆ ಅವರ ಕವಿತೆಗಳನ್ನು ಕುರಿತು ವಿಶೇಷ ಉಪನ್ಯಾಸವನ್ನು ನೀಡಬೇಕು ಅಂತ ತಮ್ಮೆಲ್ಲರ ಪರವಾಗಿ ಪ್ರತಿಷ್ಠಾನದ ಪರವಾಗಿ ಪ್ರೊಫೆಸರ್ ಆರ್ ಮಿತ್ರ ಅವರನ್ನ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ಪ್ರೊಫೆಸರ್ ಆರ್ ಮಿತ್ರ ಅವರು. ಎಲ್ಲರಿಗೂ ನಮಸ್ಕಾರ. ಅಯ್ಯೋ, ಅದಕ್ಕೆ ನೀವು ಸಂತೋಷ ಪಡಬೇಕು. ನಾನು ಕ್ಷಮಿಸೋ ಪ್ರಶ್ನೆ ಬರೋದಿಲ್ಲ. ನೀವು ಸಂತೋಷ ಪಡಬೇಕು. ಮಾತಾಡ್ತಾರೆ, ಬೇಗ ನಿಲ್ಲಿಸ್ತಾರೆ ಅಂತ ಬೇಕಾದ್ರೆ ಇದೆಲ್ಲ ಎಲ್ಲ ಪಾಠ ಕೇಳಿದಾಗ ಏನಂದರೆ ಶ್ರೀನಿವಾಸ ರಾಯ ಎನ್ನುವ ಮನುಷ್ಯ ನನಗೆ ಪರಿಚಯವಾಗಿದ್ದು ದಾಸೇಗೌಡರ ಸಹಾಯದಿಂದ. HR ದಾಸೇಗೌಡ ಅವರನ್ನು ಜ್ಞಾಪಿಸ್ಕೊಳ್ಬೇಕು ನಾನಿವತ್ತು. ಇವ್ರ ಕ್ಷೇತ್ರ ಯಾವುದು, ಬರವಣಿಗೆ ಯಾವ ರೀತಿದ್ದು, ಸಂಶೋಧನೆ ಯಾಕೆ ಇವ್ರಿಗೆ ಅಂಟ್ಕೊಳ್ತು, ಸಂಘ ಸಂಸ್ಥೆಗಳನ್ನು ಬೆಳೆಸುವ ಮನೋಧರ್ಮ ಇವರಿಗೆ ಹೇಗೆ ಬಂತು, ಇದೆಲ್ಲ ತುಂಬ ಆಶ್ಚರ್ಯಕರ ಸಂಗತಿಗಳು. ಅವರು ಅದರಲ್ಲಿ ಇವತ್ತಿನ ದಿವಸ ಪಾಪ ಆತನ ಆರೋಗ್ಯ ನೋಡಿ ನಂಗೆ ಬೇಜಾರಾಯಿತು. ಹೇಗಿದ್ರು ಗೊತ್ತಾ, ಅರಬ್ಬಿ ಟಾಕಣ ಅಂದರೆ ಕುದುರೆ ಅಂತ. ಅರಬ್ಬಿ ಕುದುರೆ ನಿಂತ ಕಡೆ ನಿಲ್ತಾ ಇರಲಿಲ್ಲ ಆತ. ಈಗ 3 ವರ್ಷ ಹಿಂದೆ ಕೂಡ ನೋಡಿದಾಗ ಹಾಗೆ ಇದ್ದರು. ಈಗ ಆರೋಗ್ಯ ಅದು ಏನು ಕಾಲಾಯ ತಸ್ಮೈ ನಮಃ ಅನ್ನೋ ಅದಕ್ಕೇನೆ. ಹೇಗಿರ್ತೀವಿ ಹೇಗಾಗ್ತೀವಿ ಹೇಳೋಕ್ಕಾಗಲ್ಲ. ಒಂದೇ ಒಂದು ನಂಬಿಕೆ ಕೊಡ್ತೀನಿ ಶ್ರೀನಿವಾಸರಾಯರೇ, ನಾನು ಕೆಲವೇ ದಿವಸಗಳಲ್ಲಿ ಅಥವಾ ವರ್ಷಗಳಲ್ಲಿ ನಿಮ್ಮ ಜೊತೆ ಸೇರ್ಕೊಳ್ತೀನಿ. ಅಲ್ಲ, ಅಂದರೆ ಇಬ್ಬರು ಒಟ್ಟಿಗೆ ಹೆಜ್ಜೆ ಹಾಕ್ತೀವಿ ಅಂತ ಅಷ್ಟೇ. ಮೊದಲು ತೀನಂ ಶ್ರೀಯವರ ಸಮಗ್ರ ವ್ಯಕ್ತಿತ್ವವನ್ನು ಕುರಿತು ನಾನು ಕಳೆದ ತಿಂಗಳು ಇಲ್ಲೇ ಉಪನ್ಯಾಸ ಮಾಡಿದ್ದೆ. 1.5 ಗಂಟೆ ಮಾತಾಡಿದೆ. ಆದರೆ 1.5 ಗಂಟೆ ನಾನು ತೀನಂ ಶ್ರೀಯವರ ಕೃತಿಗಳನ್ನು ವ್ಯಕ್ತಿತ್ವವನ್ನು ಕುರಿತು ಮಾತಾಡಿದೆ. ಆದರೆ ನಿಜವಾಗಿ 1.5 ತಿಂಗಳು ಮಾತಾಡಿದ್ರೂ ಕೂಡ ಆ ವ್ಯಕ್ತಿತ್ವದ ಅಂಶಗಳನ್ನು ಪೂರ್ಣವಾಗಿ ಹೇಳೋಕ್ಕಾಗೋದಿಲ್ಲ. ಅಷ್ಟು ದೊಡ್ಡವರವರು. ತೀರ್ಥಪುರ ನಂಜುಂಡಯ್ಯ ಶ್ರೀಕಂಠಯ್ಯ ಅಂತಂದರೆ ಕನ್ನಡದಲ್ಲಿ ಮರೆಯಲಾಗದ ಒಂದು ಹೆಸರು. ಅವರೇನೇ 2 ದಾರಿ ಬಗ್ಗೆ ಬರೀತಾರೆ. ಯಾವ ದಾರಿ ಆರಿಸ್ಕೊಳ್ಬೇಕು ಅಂತ ಆ ಪದ್ಯಕ್ಕೆ ಮುಂದೆ ಬರ್ತೀನಿ ನಾನು. ಅದಕ್ಕೆ ಮುಂಚೆ ಅವ್ರದ್ದೊಂದು ಪದ್ಯವನ್ನು ಹೇಳಿ ಅನುವಾದ ಹೇಗೆ ಮಾಡ್ತಾರೆ. ಬಭುಕ್ಷಿತೈರ್ ವ್ಯಾಕರಣಂ ನ ಪೀಯತೆ. ಸಂಸ್ಕೃತದಲ್ಲಿ ಭಾಳ ಪ್ರಸಿದ್ಧವಾದ ಪದ್ಯ ಇದು. ಬಭುಕ್ಷಿತೈ ಅಂದರೆ ತಿನ್ನೋದು ಅಂತ. ಹಸಿವಾದವರು ಬಭುಕ್ಷಿತಿ ಅಂದರೆ ಹಸಿವು ಅಂತ. ಬಭುಕ್ಷಿತೈ ಹಸಿವಾದವರು ಏನು ವ್ಯಾಕರಣನ ಭುಜ್ಯತೆ, ಗ್ರಾಮರ್ ತಿನ್ನೋಕ್ಕಾಗಲ್ಲ ಅವ್ರಿಗೆ. ಹಸಿವಾದರೆ ಆಹಾರ ತಿನ್ಬೇಕ್ರಿ, ಗ್ರಾಮರ್ ಕೊಟ್ಟರೆ ಏನು ಮಾಡ್ತೀರಿ, ಅದು ತಿನ್ನೋದಿಲ್ಲ. ಹಾಗೆಯೇ ಪಿಪಾಸಿತೈ ಕಾವ್ಯರಸಂ ನ ಪೀಯತೆ. ಬಾಯಾರಿಕೆಯಾದವರು ಒಂದು ಲೋಟ ಕಾವ್ಯದ ರಸ ಕೊಟ್ಟರೆ ಕುಡಿತಾರ? ಕಾವ್ಯ ರಸ ಅನ್ನೋದಿದೆಯಲ್ಲ, ಅದು ಬಾಯಾರಿಕೆಯಾದವರಿಗೆ ಇಷ್ಟ ಆಗೋದಿಲ್ಲ. ಆಮೇಲೆ ಛಂದಸ ಕೇನಚಿತ್ ಉದ್ಧೃತಂ. ಛಂದಸ್ಸನ್ನು ಓದಿ ಯಾರು ಉದ್ಧಾರ ಆಗಿದ್ದಾರೆ? ನಾನೇ ತಗೊಳ್ಳಿ, ಛಂದಸ್ಸನ್ನು ಓದಿದ್ದೀನಿ, ಬರೆದಿದ್ದೀನಿ. ಛಂದಸ್ಸನ್ನು ಓದಿ ಯಾರು ಉದ್ಧಾರ ಆಗಿದ್ದಾರೆ? ಆದ್ದರಿಂದ ಹೇಳಿದಾನೆ, ಧನಮೇವ ಆರ್ಜಯ ನಿಷ್ಫಲ ಕಲಾಹ. ಹಣವನ್ನೊಂದನೆ ಗಳಿಸೋ, ಫಲವಿಲ್ಲ ಕಲೆಗೆ. ಎಷ್ಟು ಇವತ್ತಿಗೆ ಬರೋ 1000 ವರ್ಷದ ಮೇಲಾಯಿತು. ಸುಭಾಷಿತ ಇದು, ತೀನಂ ಶ್ರೀ ಅನುವಾದ ಮಾಡಿರೋದು. ಕೊನೆಯಲ್ಲಿ ಹೇಳ್ತಾರೆ, ಅಯ್ಯ ಯಾರೂ ಉದ್ಧಾರ ಆಗೋದಿಲ್ಲ ಲೋಕದಲ್ಲಿ, ಹಣ ಒಂದನ್ನೇ ಗಳಿಸು. ಇದರ್ಥ ಏನು ಅಂದರೆ, ಹಣ ಗಳಿಸೋದು ಮುಖ್ಯ ಅಂತ ಅಲ್ಲ, ಅದು ದರಿದ್ರದ್ದು ಅಷ್ಟು ಮುಖ್ಯ ಅಲ್ಲ. ವ್ಯಾಕರಣ ಅಂದರೆ ಶಾಸ್ತ್ರಜ್ಞಾನ ಇರಬೇಕು, ಕಾವ್ಯಜ್ಞಾನ ಇರಬೇಕು, ಮತ್ತು ಛಂದೋಜ್ಞಾನ ಇರಬೇಕು. ಛಂದಸ್ಸು ಅಂದರೆ ಸಂಸ್ಕೃತದಲ್ಲಿ ವೇದ ಅಂತ ಕೂಡ ಅರ್ಥ ಇದೆ. ವೇದಜ್ಞಾನ, ಛಂದೋಜ್ಞಾನ, ಕಾವ್ಯಜ್ಞಾನ ಮತ್ತು
ಭಾಷಾಶಾಸ್ತ್ರಜ್ಞಾನ, ವ್ಯಾಕರಣ, ಇವುಗಳಿಂದ ಏನು ಪ್ರಯೋಜನ ಇಲ್ಲ ಅಂತ ತೀನಂಶ್ರೀಯವರು ನಿಜವಾಗಿ ಬದುಕಿನ ಎಲ್ಲ ಸೂಕ್ಷ್ಮವಾದ ಪಾತಳಿಗಳನ್ನು ಕಂಡವರು. ಅವರಿಗೆ ಅಮಲ್ದಾರರಾಗೋ ಚಾನ್ಸ್ ಇತ್ತು. ಶ್ರೀರಂಗಪಟ್ಟಣದಲ್ಲಿ ಅವ್ರಿಗೆ ವರ್ಗಾನ ಅಲ್ಲಿಗೆ ಪೋಸ್ಟು ಆಗಿತ್ತು. KAS ಅಂತಂದಿತ್ತು, IAS ಇದೆಯಲ್ಲ ಆ ಥರ KAS ಅಂತಿತ್ತು, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. ಅದು ಮುಗಿಸ್ಕೊಂಡಿದ್ರು, ಅವ್ರ ಕೆಲಸ ಸಿಕ್ಕಿತ್ತು ಅಲ್ಲಿ. ಆದರೆ ತೀನಂ ಶ್ರೀಕಂಠಯ್ಯನವರನ್ನು BM ಶ್ರೀಯವರು ಮತ್ತು ಇತರ ಸ್ನೇಹಿತರು ಸೇರಿ ಅವರನ್ನು ಇಲ್ಲಿಗೆ ಹೇಳ್ತಂದರು, ಮಹಾರಾಜಾಸ್ ಕಾಲೇಜಿಗೆ. ಆ ಮನುಷ್ಯ ಮಹಾರಾಜಾಸ್ ಕಾಲೇಜಿನಲ್ಲಿ ಕನ್ನಡ MA, ಸಂಸ್ಕೃತ MA, ಇಂಗ್ಲೀಷ್ MA. ಆ ಕಾಲದಲ್ಲಿ ಇಂಗ್ಲೀಷ್ MA ಮಾಡೋದು ಅಂತಂದರೆ ನಿಜವಾಗಿ ಇದು ಬಹಳ ಕಷ್ಟದ ಕೆಲಸ. ಅದು ಒಟ್ಟಿಗೆ ಮಾಡಿಕೊಂಡ್ರು 2 ವರ್ಷದ ಅವಧಿಯಲ್ಲಿ ಕನ್ನಡ MA, ಇಂಗ್ಲೀಷ್ MA ಮತ್ತು ಸಂಸ್ಕೃತ MA. ಅದು ಪರಿಣಾಮ ಏನಾಗಿದೆ ಅಂದರೆ ಸಂಸ್ಕೃತದಿಂದ ಅನುವಾದ ಮಾಡಲಿ, ಇಂಗ್ಲೀಷ್ನಿಂದ ಅನುವಾದ ಮಾಡಲಿ, ಕನ್ನಡಕ್ಕೆ ಅನುವಾದ ಮಾಡುವಾಗ ಅವರ ಭಾಷಾ ಪಕ್ವತೆಯನ್ನು, ವಿಚಾರದ ಸಾರವನ್ನು ಕಾಣ್ಬೋದಾಗಿದೆ. ಅದನ್ನು ಅವರ ಪದ್ಯಗಳ ಆಧಾರದಿಂದ ನಾನು ಅವತ್ತು ಜನರಲಾಗಿ ಮಾತಾಡಿದೆ. ಇವತ್ತು ಅವರ ಕವಿತೆಗಳನ್ನು ಮಾತ್ರ ಕುರಿತು ಹೇಳ್ತಾ ಇದ್ದೀನಿ. ಒಂದು ಕವಿತೆ ಹೇಳಿದ್ದೀನಿ ಆಗಲೇ, ಅನುವಾದ ಹೇಗಿರುತ್ತೆ ಅನ್ನೋದಕ್ಕೆ. ಹಾಗೆಯೇ ಮುಂದಿನ ಉಪನ್ಯಾಸದಲ್ಲಿ ಅವರ ಕಾವ್ಯ ಮೀಮಾಂಸೆ, ಅದರ ಬಗ್ಗೆ ಇವರು DVG ಅವರು ಹೇಳಿರೋ ಒಂದು ಮಾತು ಹೇಳಬೇಕು ನಿಮಗೆ. ಇದು ನಾನು ಓದಿರುವ ಯಾವ ಪುಸ್ತಕದಲ್ಲೂ ಕೂಡ, ಇಂಗ್ಲೀಷ್ ಪುಸ್ತಕದಲ್ಲಿ, ಸಂಸ್ಕೃತ ಪುಸ್ತಕದಲ್ಲೂ ಕೂಡ ತೀನಂ ಶ್ರೀಯವರ ಭಾರತೀಯ ಕಾವ್ಯಮೀಮಾಂಸೆಗೆ ಸಮನಾದ ಇನ್ನೊಂದು ಕೃತಿಯನ್ನು ನಾನು ಕಂಡಿಲ್ಲ. ಒಬ್ಬರು ಬಹಳ ಪ್ರಸಿದ್ಧ ವಿದ್ವಾಂಸರ ಬಗ್ಗೆ ಬರೀತಾರೆ, ಎಂಟರ್ ಹಿಯರ್ ಯು ವಿಲ್ ಹ್ಯಾವ್ ದಿ ರಿವಾರ್ಡ್ ಯು ನೆವರ್ ಡ್ರೆಮ್ಟ್ ಆಫ್. ಅಯ್ಯ, ಈ ಪುಸ್ತಕ ಇದು ಕೈಲಿಟ್ಕೊಳ್ಳಿ, ನಿಮಗೆ ಏನು ಬಹುಮಾನ ಸಿಗುತ್ತೆ, ಬಹುಮತಿ ಸಿಗುತ್ತೆ ಅಂದರೆ ನೀವು ಇದುವರೆಗೆ ಇದರ ಬಗ್ಗೆ ಏನು ತೀರ್ಮಾನನೇ ಮಾಡಿಲ್ಲ, ಗೊತ್ತೇ ಇಲ್ಲ ನಿಮಗೆ ಅಂತ. ದೊಡ್ಡವರ ವಿಚಾರದಲ್ಲಿ ನಾನು ಏನು ಹೇಳೋಕ್ಕೋದ್ರೂ ಅದು ದೊಡ್ಡದೇನು ಅಂತ ಮಾತ್ರ ಹೇಳ್ತಾ ಇದ್ದೇನೆ ಅಷ್ಟೇ. ಇವತ್ತು ಬಹುಮಾನಿತರಾದ ಈ ರಾಮ್ ಯಲ್ಲಂಗಳ ಇದ್ದಾರಲ್ಲ, ಆಯಿತು ಈ ನೀವು ಯಲ್ಲಂಗಳ ನಿಮ್ಮೂರದು ಕಾಸರಗೋಡು ಊರ ಹೆಸರದು ನೋಡಿ, ಎಂಥ ಒಳ್ಳೆಯ ಹೆಸರದು. ಯಲ್ಲಂಗಳ, ಎಲ್ಲ ಅಂಗಳ ಅಂತ. ಕನ್ನಡದಲ್ಲಿ ಹೋಲ್ಡಾಲ್ ಅಂತ ಒಂದು ಮಾತಿದೆ. ಹೋಲ್ಡಾಲ್ಗೆ ಕೈಲಾಸಂ ಅವರು ಸರ್ವಧಾರಿ ಅಂತ ಕರೆದರು. ಹಾಂ, ಸರ್ವಗ್ರಾಹಿ ಸರ್ವಧಾರಿ ಅಂತ ಹೋಗುತ್ತೆ ಅಂತ ಕರೆದರು. ಶ್ರೀರಂಗರು ಯಲ್ಲಂಗಡಿ ಅಂತ ಕರೆದರು. ಎಲ್ಲಡಕ ಒಳ್ಳೆ ಊರ ಹೆಸರಿದ್ದಂಗಿದೆ ಅದು. ಎಲ್ಲಡಕ, ಎಲ್ಲವನ್ನು ಅಡಕ ಮಾಡ್ಬೋದು. ಹಾಗೆ ತೀನಂ ಶ್ರೀಯವರನ್ನು ಯಲ್ಲಂಗಳ ಅಂತ ಕರಿಬೋದು. ಅಲ್ಲಿ ಪ್ರಪಂಚನೇ ಅವ್ರಿಗೆ ಅಂಗಳ. ಎಲ್ಲ ಆಟದ ಕ್ರೀಡೆ, ಒಂದು ಸ್ಪೋರ್ಟ್ಸ್ ತೊಗೊಳ್ತೀರಾ, ಅಥವಾ ಭಾಷಾಶಾಸ್ತ್ರ ತೆಗೆದುಕೊಳ್ತೀರಾ, ಮತ್ತು ಹಲವಾರು ಭಾಷೆಗಳ ಜ್ಞಾನ ತಗೊಳ್ತೀರಾ, ಇತ್ತೀಚಿನ ಸಂಶೋಧನೆಯನ್ನು ತೆಗೆದುಕೊಳ್ತೀರಾ, ಕಾವ್ಯಮೀಮಾಂಸೆ ಕೇಳ್ತೀರಾ, ಸಂಸ್ಕೃತದ ರಾಕ್ಷಸರ ಮುದ್ರಿಕೆ ಅನ್ನೋ ನಾಟಕವನ್ನು ಓದ್ತೀರಾ, ಪ್ರಬಂಧಗಳ ರಚನೆಯಲ್ಲಿ ಎಂತಹ ಜ್ಞಾನ ಇತ್ತವರಿಗೆ. ವ್ಯಾಕರಣವನ್ನು ನಿಜವಾಗಿ ಮಧ್ಯಮ ಶಾಲೆಯ ವ್ಯಾಕರಣ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಅವರು. ಇವತ್ತಿಗೂ ಕಾಲೇಜ್ MA ಮಾಡೋರು ದಯವಿಟ್ಟು ಅದನ್ನು ಓದಬೇಕು. ಮಧ್ಯಮ ಶಾಲೆಯ ವ್ಯಾಕರಣ ಇಷ್ಟು ಸಹಜವಾಗಿ, ಸಲೀಲವಾಗಿ ಭಾಷೆಯನ್ನು ನಿಮ್ಮ ಅಂತರಂಗಕ್ಕೆ ಹುಯ್ಯುವ ಪ್ರಯತ್ನವನ್ನು ಅವರು ಮಧ್ಯಮ ಶಾಲೆಯ ವ್ಯಾಕರಣ ನೋಡಿ. ಯಾರು ಈ ಪುಸ್ತಕನ ಎಷ್ಟು ಚೆನ್ನಾಗಿ ಬರೆಯೋಕ್ಕಾಗತ್ತಾ? ನಾನು ವ್ಯಾಕರಣ ಬೇಕಾದ ಪುಸ್ತಕಗಳನ್ನು ಓದಿದ್ದೀನಿ, ಇತ್ತೀಚಿನ ಓದಿದ್ದೀನಿ. ಆದರೆ ಮಕ್ಕಳ ಮನಸ್ಸಿಗೆ ತಟ್ಟುವ ರೀತಿಯಲ್ಲಿ ಬರೆಯೋದು, ಇದೇ ಪ್ರಥಮ ವಿದ್ವಾಂಸನ ಲಕ್ಷಣ. ನೀವು ಏನು ಬೇಕಾದರೂ ಹೇಳ್ರಿ, ಕಚ್ಚಿದರೆ ಕಬ್ಬಾಗಿ, ಹಿಂಡಿದರೆ ಜೇನಾಗಿ, ಹಾಲು ಸಕ್ಕರೆ ಸೇರಿ ನೀವು ಅದಿರಾಚಾರ್ಯ ಅಂತ ಒಂದು ಕಡೆ ಹೇಳ್ತಾರೆ ಕುವೆಂಪು. ಗುರುಗಳನ್ನ ಕಚ್ಚಿದರೆ ಕಬ್ಬಾಗಬೇಕ್ರಿ, ಹಿಂಡಿದರೆ ಜೇನಾಗಬೇಕು. ಹಾಗೆ ಹಾಲು. ತೀನಂ ಶ್ರೀಯವರು ಅಂತಹ ಕಬ್ಬು, ಅಂಥ ಸಕ್ಕರೆ. ಅಂದರೆ ಯಾವುದನ್ನೇ ಅವರು ತುಂಬ ಲಘುವಾಗಿ ಬರೀತಾರೆ. ಬಹಳ ಶಬ್ದಜ್ಞಾನ ಜಾಸ್ತಿ ಅವರಿಗೆ. ಕನ್ನಡವನ್ನು ಎಂದಿಗೂ ಬಿಟ್ಕೊಡೋದಿಲ್ಲ. ಸಂಸ್ಕೃತ ಬೇರೆ, ಕನ್ನಡದ ಭಾಷೆಗೆ ಬಂದಾಗ ತಗುಣೆ ಅಂತ ಒಂದು ಶಬ್ದ ಇದೆ.
ನನಗೆ ಇಡಿಸೋದಿಲ್ಲ ತಗಣೆ ಅನ್ನೋದು. ಅದು ಕನ್ನಡದಲ್ಲಿ ತಿಗಣೆ ಅಂತಿದೆ, ತಿಗಣೆ ತಗಣಿ ಎಲ್ಲ ಹೇಳ್ತಾರೆ. ಆದರೆ ತೀನಂಶ್ರೀಯವರು ತಗುಣೆ ಅಂತಲೇ ಬರೀತಾರೆ. ಯಾರೋ ಕೇಳಿದ್ ಯಾಕೆ ಹೀಗೆ ತಗುಣೆ ಅಂತಲೇ ಬರೀತೀರಿ ಅಂದರೆ ಅವ್ರು ಹೇಳ್ತಾರೆ, ಸಾರಿ, ದಯವಿಟ್ಟು ನಮಗೆ ಈ ತಗಣೆಯ ಕಾಟವನ್ನು ಯಾರು ತಪ್ಪಿಸ್ತಾರೋ ಅವ್ರು ಕೊಡೋ ಸ್ಪೆಲ್ಲಿಂಗನ್ನು ನಾನು ಒಪ್ಕೊಳ್ತೀನಿ ಅಂತ ಹೇಳಿದ್ರು. ನೀವು ತಪ್ಪಿಸ್ಬಿಡಿ, ನಮ್ಮ ಮನೇಲಿ ಆಗಲ್ಲ. ತಗಣಿ ಕಾಟ ಅವ್ರು ತುಂಬ ಇತ್ತು ಅವಾಗ. ಈಗ ಪುಣ್ಯಕ್ಕೆ ಜಾಸ್ತಿ ಇಲ್ಲ ಅಂತ ಇಟ್ಕೊಳ್ಳಿ. ಭಾಷಣಕಾರರು ಹೆಚ್ಚಾಗಿರಲಿಲ್ಲ, ಏನೋ ಗೊತ್ತಿಲ್ಲ, ತಗಣಿಗೆ ಕಡಿಮೆ ಆಗೋದು. ಅದನ್ನು ತಪ್ಪಿಸ್ಬಿಡಿ ದಯವಿಟ್ಟು. ತಗಣಿ ಅನ್ನೋ ಕುಲವನ್ನು ನಾಶ ಮಾಡಿ ನೀವು ಹೇಳಿ ಸ್ಪೆಲ್ಲಿಂಗನ್ನು ತಗುಣೆ ಅಂತ ಬರಿತೀನಿ, ತಗುಣೆ ಅಂತ ಬರಿತೀನಿ, ತೆಗಣೆ ಅಂತ ಬರಿತೀನಿ ಅಂತ ಅವರು ಎಷ್ಟು ವಿನೋದವಾಗಿ ಮಾತಾಡ್ತಾರೆ ಅಂತಂದರೆ ನೀವು ಅವ್ರ ಮಾತು ಕೇಳಬೇಕಾಗಿತ್ತು ನೀವೆಲ್ಲ. ನಾನು ಇಲ್ಲಿ ಮೊದಲನೇ ಬಾರಿ ಅವ್ರದ್ದು ಬೆಂಗಳೂರಿನ ಉಪನ್ಯಾಸ ಇಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಇದೆಯಲ್ಲ, ಅಲ್ಲಿ ಮಾಸ್ತಿಯವರ ಅಧ್ಯಕ್ಷತೆಯಲ್ಲಿ ಅವರು ಸ್ಟೇಜಸ್ ಆಫ್ ಕನ್ನಡ ಲಿಟ್ರೇಚರ್ ಅಂತ ಒಂದು ಭಾಷಣ, ಇಂಗ್ಲೀಷ್ನಲ್ಲಿ ಭಾಷಣ ಅವಾಗೆಲ್ಲ ಅಲ್ಲಿ ನಡೀತಾ ಇದ್ದಿದ್ದು. ಅಲ್ಲಿ ಕನ್ನಡ ಸಾಹಿತ್ಯದ ಬಗ್ಗೆ ಸುಮಾರು 1960 ಕಾಣುತ್ತೆ, 59, 60, 61. ನನಗೆ ಡೇಟ್ ವಿಚಾರದಲ್ಲಿ ಅಷ್ಟೊಂದು ಜ್ಞಾನ ಇಲ್ಲ ನನಗೆ. ಮಾತಾಡಿದಾಗ ಮಾಸ್ತಿಯವರೇ ಮೆಚ್ಕೊಂಡ್ಬಿಟ್ರು ಅದನ್ನು. ಇಂಗ್ಲೀಷ್ನಲ್ಲಿ ಕನ್ನಡ ಸಾಹಿತ್ಯದ ಬಗೆಗೆ ಅಷ್ಟು ನಿಷ್ಕೃಷ್ಟವಾದ ಮಾತುಗಳನ್ನು ನಾನಂತೂ ಅದುವರೆಗೆ ಕೇಳಿಲ್ಲ. ಅವರು ನನಗೆ ಗುರುಗಳಾಗಿದ್ದರು. 3 ವರ್ಷ ನನಗೆ ಪಾಠ ಮಾಡಿದ್ದಾರೆ, 3 ಗಂಟೆ ಪಾಠವನ್ನು ಮಾಡಿದ್ದಾರೆ. ಹಲವಾರು ದಿನಗಳಲ್ಲಿ ಅವರ ಉಪನ್ಯಾಸಗಳನ್ನು ನಾವು ಕೇಳಿದ್ದೇವೆ. ಅಂಥ ವ್ಯಕ್ತಿ ಪದ್ಯಗಳನ್ನು ಯಾಕೆ ಆರಿಸ್ಕೊಂಡ್ರು? ಅವ್ರ ಮಗ ಹೇಳ್ತಾರೆ, ಇವ್ರಿಗೆ ಮೊದಲನೇ ಪ್ರೇಮ ಯಾವುದು ಅಂದರೆ ಗದ್ಯ, ಎರಡನೇದು ಯಾವುದು ಅಂದರೆ ಪದ್ಯ, ಮೂರನೇದು ಯಾವುದು ಅಂದರೆ ಮೌನ. ಏನು ಬರೀದೆ ಸುಮ್ಮನೆ ಇರಬೇಕ್ರಿ. ಇದು ಬಹಳ ಕಷ್ಟ. ಇದು ತೀನಂಶ್ರೀಯವರು ಎಷ್ಟು ಮೌನವಾಗಿರ್ತಾ ಇದ್ರು ಗೊತ್ತಾ, ಎಷ್ಟು ಮಾತಾಡ್ತಿರ್ಲಿಲ್ಲ ಅವರು. ಅವ್ರು ಏನು ಹೇಳ್ತಾರೆ, ಒಂದು ಮಾತಿದೆ ಇಂಗ್ಲೀಷ್ನಲ್ಲಿ, ಸ್ಪೀಕ್ ಓನ್ಲಿ ವೆನ್ ಯು ಕ್ಯಾನ್ ಇಂಪ್ರೂವ್ ಅಪಾನ್ ಸೈಲೆನ್ಸ್ ಅಂತ. ಅಯ್ಯ, ಮೌನದಿಂದ ಹೇಳೋದಕ್ಕೆ ಸಾಧ್ಯ ಆಗದೇ ಇದ್ದದ್ದನ್ನು ನೀನು ಹೇಳಿಬಿಟ್ರೆ ಮಾತಲ್ಲೇ ನಾನು ಒಪ್ಕೊಳ್ತೀನಿ ಅಂದರೆ ಅಷ್ಟು ಶ್ರೇಷ್ಠ. ತೀನಂಶ್ರೀಯವರು ಅದನ್ನೇ ಅವನ ಕಡೆ ಹೇಳ್ತಾರೆ, ನನಗೆ ಬಾಲ ಹೋಯಿತು, ಇದು ಬಂತು, ಡುಮ್ 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 ಅಂತ ಪದ ಎಲ್ಲ ತಗೊಂಡು ಹಾಗೆ ಓದು ಬಂತು, ಬರಹ ಹೋಯಿತು, ಡುಮ್ 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 ಅಂತ ಬರೀತಾರೆ. ಯಾಕ್ರಿ ಬರೀಬೇಕು? ನಿಮ್ಮ ಅಂತರಂಗದ ಮೋಕ್ಷಕ್ಕೆ, ಉದ್ಧಾರಕ್ಕೆ ನೀವು ಓದ್ಕೊಂಡ್ರೆ ಸಾಕಲ್ವಾ? ನನ್ನ ಸಂತೋಷಕ್ಕೆ ನಾನು ಓದ್ಕೊಳ್ತೀನಿ, ಬರೀಬೇಕು. ಇದು ನಾನು ಎತ್ಕೊಳ್ತಾ ಇರೋ ವಿಷಯನೂ ಅಷ್ಟೇ. ಪದ್ಯಗಳನ್ನು ಯಾಕೆ ಜಾಸ್ತಿ ಬರೀಲಿಲ್ಲ ತೀನಂಶ್ರೀಯವರು? ಇಷ್ಟು ಒಳ್ಳೆಯ ಕವಿಗಳು. ಕುವೆಂಪು ಅವರ ಸಹಪಾಠಿಗಳಾಗಿದ್ದರು, ಮತ್ತು BM ಶ್ರೀಯವರ ಶಿಷ್ಯರಾಗಿದ್ದರು. ಅವರ ಇಂಗ್ಲೀಷ್ ಗೀತೆಗಳ ಬಗ್ಗೆ ಬಹಳ ವಿಸ್ತಾರವಾದ ಒಂದು ಮುನ್ನುಡಿಯನ್ನು ಅವರು ಬರ್ಕೊಟ್ಟಿದ್ದಾರೆ. ಕನ್ನಡ ಛಂದಸ್ಸನ್ನು ಬಲ್ಲವರು. ಅದರ ಬಗ್ಗೆ ನಾನು ಆಮೇಲೆ ಬರ್ತೇನೆ. ಅಂತಹ ವ್ಯಕ್ತಿ ಯಾಕೆ ಜಾಸ್ತಿ ಬರೀಲಿಲ್ಲ? ಇದಕ್ಕೆ ನಾನು ಪಟ್ಟಿ ಕೊಡ್ತೀನಿ, ಎಷ್ಟು ಕೆಟ್ಟದಾಗಿ ಜನ ಬರೀತಾರೆ ಅಂದರೆ. ಯಾಕೆ ಅಂದರೆ ಆ ಕಾಲದಲ್ಲಿ ಕುವೆಂಪು, ಬೇಂದ್ರೆ ಅಂಥ ಕವಿಗಳಿದ್ದರಿಂದ ತಾವು ಆ ಮಟ್ಟಕ್ಕೆ ಬರಲ್ಲೋ ಏನೋ ಅಂತ ಅನುಮಾನ. ಯಾವ ನಿನ್ನ ಸ್ಟ್ಯಾಂಡರ್ಡ್ ಕಂಡಿಡಿಯಕ್ಕೆ ನೀನು ಯಾರಯ್ಯ? ಅಥವಾ ನಿಜವಾದ ಕಾರಣ ಏನು ಗೊತ್ತಾ, ಅವ್ರಿಗೆ ಬರೀಬೇಕು ಅಂತ ಅನ್ನಿಸ್ಲಿಲ್ಲ, ಅಷ್ಟೇ ಕಾರಣ ರೀ. ಒಬ್ಬರು ಗರ್ಭವಾಗಿ ಯಾಕೆ ಬರದೆ ಅಂತ ಕೇಳ್ತೀರಾ? ಆಮೇಲೆ ಇದೆಲ್ಲ ಯಾಕೆ ಬರದೆ ಅಂತ ಕೇಳ್ತೀರಾ? ಇಲ್ಲ, ಹಾಗೆ ಯಾಕೆ ಬರೀಲಿಲ್ಲ ಅಂದರೆ ಏನು ಹೇಳೋಣ? ಈ ವಿತಂಡವಾದಿಗಳು ಏನು ಕೊಟ್ಟರು ದೋಷ ಕಂಡುಹಿಡಿತಾರೆ. ಇಟ್ ಇಸ್ ಲ್ಯಾಕಿಂಗ್. ಇಂಗ್ಲೀಷಲ್ಲಿ ಮಾತಿದೆ, ವಾಟ್ ಈಸ್ ಲ್ಯಾಕಿಂಗ್ ಅಂದರೆ ಈ ದೋಷ ಇದೆ, ಈ ದೋಷ ಇದೆ ಅಂತ, ಈ ಕೊರತೆ. ಯಾವೊಬ್ಬರಿಗೆ ಒಳ್ಳೆ ಪರ್ಫೆಕ್ಟ್ ವರ್ಕ್ ಆಫ್ ಆರ್ಟ್ ಕೊಟ್ರಂತೆ, ಕೊಟ್ಬಿಟ್ಟು ವಾಟ್ ಈಸ್ ಲ್ಯಾಕಿಂಗ್ ಅಂತ ತೋರಿಸಿದ್ರೆ ತುಂಬ ಚೆನ್ನಾಗಿದೆ, ಏನು ಮಾತಾಡೋಕ್ಕಾಗೋದೇ ಇಲ್ಲ. ವಾಟ್ ಈಸ್ ಲ್ಯಾಕಿಂಗ್ ಅಂದರೆ ಅವನು ಹೀಗೆ ತಿರುಗಿಸಿ ನೋಡ್ಬಿಟ್ಟು ಎ ಲ್ಯಾಕ್ ಈಸ್ ಲ್ಯಾಕಿಂಗ್ ಅನ್ನಂತೆ. ಅಲ್ಲ, ಯಾವುದೇ ಕೃತಿ ಒಂದು ಕೊರತೆ ಇರಬೇಕು, ಅದಿಲ್ಲ, ಅದೇ ಒಂದು ಕೊರತೆ ಅಂತ. ಕೊರತೆ ಇಲ್ಲ, ಈಗ ಹಾಡು ಕೇಳಿದ್ರೆ ಅದು ತುಂಬ ಚೆನ್ನಾಗಿದೆ, ಅದೇ ತಪ್ಪು, ಅಷ್ಟು ಚೆನ್ನಾಗಿರಬಾರ್ದು ಅಂತ ಏನು ಹೇಳೋಣ? ತೀನಂಶ್ರೀಯವರು ಕಾವ್ಯವನ್ನು ಯಾಕೆ ಬರೀಲಿಲ್ಲ ಅಂದರೆ, ಕಾವ್ಯ ಮೀಮಾಂಸೆಯನ್ನು ಹಚ್ಕೊಂಡ್ರು, ಭಾಷಾಶಾಸ್ತ್ರವನ್ನು ಹಚ್ಕೊಂಡ್ರು, ಪ್ರಬಂಧ ರಚನೆಯನ್ನು ಹಚ್ಕೊಂಡ್ರು, ವಿಶಾಖದತ್ತನ ರಾಕ್ಷಸನ ಮುದ್ರಿಕೆ ಅನ್ನೋ ಅನುವಾದವನ್ನು ಓದ್ಕೊಂಡ್ರು, ಬಿಡಿಮುತ್ತು ಅನ್ನು ನನಗೆ ತೋರಿಸಿದ್ನಲ್ಲ, ಅದು ಭಾಳ ಸೊಗಸಾದ ಅನುವಾದಗಳ ಸಂಕಲನ. ಸಂಸ್ಕೃತ ಕಾವ್ಯಗಳಿಂದ, ಪ್ರಾಕೃತ ಕಾವ್ಯಗಳಿಂದ, ಇಂಗ್ಲೀಷ್ ಕವಿತೆಯಿಂದ ಅಂತ ತಗೊಳ್ತೀನಿ ಅದನ್ನು ಇವಾಗ. ಎಷ್ಟು ಸೊಗಸಾಗಿ ಅದು ಬರೆದರು ಅವರು. ಅದಕ್ಕೆ ಬರೆದಾಗ ಬರೆದಿದ್ದನ್ನು ನೋಡಿ ಸಂತೋಷ ಪಡಬೇಕೆ ಹೊರತು ಇಲ್ಲದೇ ಇರೋದನ್ನು ಕೇಳೋದು. ಒಂದು ಸಲ ಗೋಕುಲಾಷ್ಟಮಿಗೆ ಅಯ್ಯಂಗಾರರು ಭಾಳ ಪ್ರಸಿದ್ಧರಲ್ವಾ, ಪೂತಿಲ ಸಮಾಚಾರ ಒಂದು ಕಡೆ ನನ್ನ ಕರ್ಕೊಂಡೋಗಿದ್ರು. ಅಲ್ಲಿ ಹೋದಾಗ ಪಾಪ ಅವ್ರ ಹೆಂಡತಿ ಎಷ್ಟು ಬಗೆಯಾಗಿ ಮಾಡಿದರು ಗೊತ್ತಾ,
ನೀವು ನಿಜವಾಗ ಅವಕಾಶ ಸಿಕ್ಕಿದ್ರೆ ಯಾವ್ದಾದ್ರು ಅಯ್ಯಂಗಾರರ ಮನೆಯಲ್ಲಿ ಗೋಕುಲಾಷ್ಟಮಿಗೆ ಹೋಗ್ಬೇಕು ನೀವು. ಅಷ್ಟು ಇಲ್ಲ ಈಗಲೂ ಇದೆ, ನಾನು ಮೇಲ್ಕೋಟೆಗೆ ಹೋಗಿದ್ದೆ 2 ವರ್ಷದಿದ್ದೆ, ಅದೇ ಪ್ರಮಾಣದ ಅಯ್ಯಂಗಾರರ ಮನೆಯಲ್ಲಿ ಮಾಡ್ತಾರೆ. ಅಷ್ಟೊಂದು ತಂದು ಬಿಡ್ತಾ ಇದ್ದಾರೆ. ನಾವು ಬಹಳ ಚೆನ್ನಾಗಿದೆ ಅಂಥೇಳಿ ನಾವು ಹೇಳಿದ್ರೆ ಇವರು ಸ್ವಲ್ಪ ಬಿಟ್ಟು ಹೆಂಡತಿನ ಕರೀತಾರೆ, ಅದೆಂಥದ ಮನೋಹರಂ ಪಂಡಿರಿಕೆಯ ಅಲ್ಲಿ ಯಾವುದಿಲ್ವೋ ಅದನ್ನು ಕೇಳ್ಬಿಟ್ಟು ಹೊಂದಿದೆಯಾ ಅಂತ. ಪಾಪ 150 ಮಾಡಿಬೇಕಾರೆ ನೀವು 151ನೇದು ಕೇಳಿದ್ರೆ ಏನು ಹೇಳೋಣ. ಅಂದರೆ ದೋಷೈಕ ಗ್ರಾಹಿಗಳು ಹೇಳ್ತಾರೆ, ತೀನಂಶಿಯವರು ಕಾವ್ಯಗಳನ್ನು ಯಾಕೆ ಜಾಸ್ತಿ ಬರೀಲಿಲ್ಲ ಅಂದರೆ ಅವರು ಬರೀಲಿಲ್ಲ ಅಷ್ಟೇ. ಯಾಕೆ ಯಾರನ್ನಾರು ಯಾಕೆ ಬರದೆ ಅಂತ ಕೇಳ್ಬೋದು ಬೇಕಾರೆ. ಯಾಕೆ ಬರೀಲಿಲ್ಲ ಅಂತ ಕೇಳೋಕ್ಕೆ ಎಷ್ಟು ಜನ ನಮ್ಮ ಸ್ಕಾಲರ್ಸ್ ಇಲ್ಲ ರೀ. ಪುಣ್ಯಕ್ಕೆ ಅವ್ರು ಯಾರೂ ಬರೆದಿಲ್ಲ, ಅದರಿಂದ ನೀವು ದೊಡ್ಡವರಾಗಿದ್ದೀರಿ. ಬೀಚಿ ಹೇಳ್ತಾರೆ, ನಮ್ಮ ಹರಪನಹಳ್ಳಿಯಲ್ಲಿರೋ ಹಾಸ್ಯಗಾರರಿದ್ದಾರಲ್ಲ ಹಳ್ಳಿಗಳಲ್ಲಿ, ಅವರು ಎಷ್ಟು ದೊಡ್ಡವರು ಅಂದರೆ ಅವರೆಲ್ಲ ಬರೆದಿದ್ದರೆ ನಾನು ಬಾಲ ಮುದ್ರಕೊಂಡು ಓಡೋಗ್ಬೇಕಾಗಿತ್ತು. ಅವ್ರು ಬರೆದಿಲ್ಲ, ಅದರಿಂದ ನಾವು ಬದುಕಿದ್ದೀವಿ ಅಂತ. ಅದರಿಂದ ಕೃತಿಕಾರನನ್ನು ಆ ಹೊಣೆಗಾರಿಕೆಯನ್ನು ಕುರಿತು ಹೇಳುವ ರೀತಿಯಲ್ಲೇ ನೀವು ಇದು ಬರೀಲಿಲ್ಲ, ಇದು ತಪ್ಪು, ಇದು ದೋಷ ಅಂಥೇಳಿ ಎತ್ತಿ ತೋರಿಸಬಾರ್ದು. ಅವರ ಕೆಲವು ಪದ್ಯಗಳನ್ನು ಮಾತ್ರ ಇವತ್ತು ನಾನು ಹೇಳ್ತೇನೆ. ಮುಂದಿನ ಸಲ ಭಾರತೀಯ ಕಾವ್ಯಮೀಮಾಂಸೆಯ ಬಗ್ಗೆ ಭಾಳ ಪ್ರಸಿದ್ಧವಾದ ಪದ್ಯ ತೀನಂಶಿಯವರದ್ದು ಅಂದರೆ ಕನ್ನಡಿಗನ ಕೊರಗು ಅಂತ. ಅದು ಬರೆದು 76 ವರ್ಷ ಆಗಿದೆ. ಇವತ್ತಿಗೂ ಅದೇ ಸ್ಥಿತಿ ಇದೆ ಕನ್ನಡಕ್ಕೆ. ನೋಡಿ ಏನು ಹೇಳೋಣ, ಏನಂದರೆ ಅವರು ಒಂದು ಮಾತು ಹೇಳ್ತಾರೆ, ಯಾವ ಮಂಕೋ ಕವಿದು ಹುದುಗಿರುವೆವಲ್ಲ, ಸೊಕ್ಕಿನಲ್ಲಿ ತಲೆ ಎತ್ತಿ ಜೊತೆಯವರ ಕೂಟದಲ್ಲಿ ನಾವು ಸಮ ನಿಮಗೆ ಎಂದು ನುಡಿಯುವ ಬಲವಿಲ್ಲ. 5 ಮಾತ್ರೆಗಳ ಓಟ ಇದೆಯಲ್ಲ ಅದರಲ್ಲಿ. ಸೊಕ್ಕಿನಿಂದ ತಲೆ ಎತ್ತಿ ಬೇರೆ ಭಾಷೆಗಳ ಜೊತೆಯಲ್ಲಿ, ಜೊತೆಯವರು ಅಂದರೆ ಭಾಷೆಗಳು ತೆಲುಗು, ತಮಿಳು, ಮಲಯಾಳಂ ಇರ್ಬೋದು, ಅವರ ಜೊತೆಯಲ್ಲಿ ನಾವು ಸಮ ನಿಮಗೆ ಎಂದು ನುಡಿಯುವ ಬಲವಿಲ್ಲ. ನಿಮಗೆ ಕಂಠದಲ್ಲಿ ತ್ರಾಣ ಇಲ್ಲ. ಯಾವ ಮಂಕೋ ಕವಿದು ಹುದುಗಿರುವವಲ್ಲ. ಏನು ಮಂಕಾಗಿದೆ ಇವತ್ತಿಗೂ ಕನ್ನಡ. ಇನ್ನು ಕೆಲವೇ ವರ್ಷಗಳಲ್ಲಿ ಕಂಪ್ಯೂಟರ್ ಪ್ರಪಂಚದಲ್ಲಿ ಬಿದ್ದು ಹೋಗುತ್ತೆ ಅಂತ ಒಬ್ಬ ಭವಿಷ್ಯ ನುಡಿದಿದ್ದ ಈಗ 15 ವರ್ಷದ ಹಿಂದೆ. ಅದು ಸುಳ್ಳು ಅಂತ ಇಟ್ಕೊಂಡು ನಾನು ಒಪ್ಪೋದಿಲ್ಲ ಮಾತಲ್ಲಿ. ಆದರೆ ಯಾಕೆ ಮಂಕು ಕವಿದು ಕೂದಿದ್ದೀವಲ್ಲ, ನಮಗೆ ಅರ್ಥವೇ ಆಗಲ್ಲ. ನಮಗೆ ಯಾವ ಭಾಷೆ ಏನು ಬೇಕಾದರೂ ನೀವು ಆಡ್ಬೋದು. ಬೆಂಗಳೂರಿನಲ್ಲಂತೂ ಕನ್ನಡ ಮಾತಾಡೋದು ಸರಿಯಾದ ನಿಮ್ಮ ಏರಿಯಾದಲ್ಲೇ 79B ಅಂತ ಒಂದು ಬಸ್ ಬರುತ್ತೆ. ಅದು ಇಲ್ಲಿಂದ NR ಕಾಲೋನಿಯಿಂದ ರಾಜಾಗಿನಗರಕ್ಕೆ ಹೋಗುತ್ತೆ. ಅದರ ಮೇಲೆ ಮಹಾಲಕ್ಷ್ಮಿ ಲೇಔಟ್ ಅಂತ ಬರೆದಿದ್ದಾರೆ. ಈಗಲೂ ನೋಡಿ ನೀವು ಹೋಗಿ ಮಹಾಲಕ್ಷ್ಮಿ ಲೇಔಟ್. ಆದರೆ ನಮ್ಮ ಕನ್ನಡ ಜನ ಯಾರೂ ಆಕ್ಷೇಪಣೆ ಮಾಡಲ್ಲ, ಏನೂ ಅನ್ನೋದೇ ಇಲ್ಲ. ಬಹಳ ಸಂಕಟ. ಈ ಕಾಲಕ್ಕೂ ಅದೇ ಇದೆ. ರಾಶಿಯವರೊಂದು ಕಡೆ ಕೊರವಂಜಿಯನ್ನು 25 ವರ್ಷ ನಡೆಸಿ ನಿಲ್ಲಿಸಿಬಿಟ್ರು. ನಿಲ್ಲಿಸುವಾಗ ತಪ್ಪು ಕೊರವಂಜಿ ಅವಳು ಸೊಸೆ ಅಲ್ವಾ, ಅವಳನ್ನ ಹೇಳ್ತಾರೆ, ಅಯ್ಯೋ ನೀನು ನನ್ನ ಸೊಸೆ ಅಲ್ವೇನಮ್ಮ, ನಿಜ ಕಾಡಿಗೆ ಹೋಗ್ತಾ ಇದ್ದೀಯಾ, ನೀನು ಇದ್ದಿದ್ದೇ ನಂಗೆ ಗೊತ್ತಿರಲಿಲ್ವಲ್ಲೇ. ಎಂಥ ಕ್ರೌರ್ಯ ನೋಡಿದೆ. ಕನ್ನಡ ಆ ಸ್ಥಿತಿಯಲ್ಲಿತ್ತು ಅಂಥೇಳಿ ಕೊನೆಯಲ್ಲಿ ಒಂದು ಮಾತು ಹೇಳ್ತಾರೆ, ಸರಿಯ ಭಾಷೆಗಳ ತಲೆ ಮುಟ್ಟುವ ಸರಿಯವರ ತಲೆ ಮೆಟ್ಟಿ ಮುಂದೆ ನಿಲ್ಲುವವೇ. ನೋಡಿ ಚಾಲೆಂಜ್ ಇದು. ತಲೆ ಮೆಟ್ಟೋದು ಅಂತಂದರೆ ಯುದ್ಧ ಆಹ್ವಾನ, ಪಂಥಾಹ್ವಾನ ಇದು. ಕೊನೆಯಲ್ಲಿ ಹೇಳ್ತಾರೆ ತೀನಂಶಿಯವರು, ನಾವು ಚಾಲೆಂಜ್ ಮಾಡಿ ಇನ್ನೊಂದು ಭಾಷೆಯವರ ಸಮ ಅಂತ ಹೇಳ್ಕೊಳ್ಳೋದು, ನೆಮ್ಮದಿಯ ಬೆಳಕಲ್ಲಿ ನಾವು ಸಾಗುವೆವೆ. ಕನ್ನಡ ಜನ ನೆಮ್ಮದಿಯ ಬೆಳಕಿನಲ್ಲಿ ಹೇಗೆ ಸಾಗಬೇಕು ಅನ್ನೋದಕ್ಕೆ ಆ ಮಾತನ್ನು ಬರೀತಾರೆ. ನಮ್ಮ ಪ್ರೇಮಗೀತೆಗಳ ಬಗ್ಗೆ ಮೊದಲನೇ ಪ್ರೇಮಗೀತೆಯ ಕವಿ ಅಂತ ಇವ್ರಿಗೆ ಹೆಸರು. ಒಂದು ಸಂಕಲನ, ಪ್ರೇಮಗೀತೆಗಳ ಸಂಕಲನ ಬಂದಿರೋದು ಇವರಿಂದಲೇ. ಅದು ಏನೋ ಬಹಳ ಹಿಂದೆಯೇ 1930ರ ದಶಕದಲ್ಲೇ ಬಂದಿದ್ದದು. ಅದನ್ನು ಹೇಳ್ತಾರೆ. ದೊಡ್ಡ ಆಕ್ಷೇಪಣೆ ಏನು ಅಂದರೆ ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ ಬರೆದಂತೆ ಪ್ರೇಮಗೀತೆಗಳನ್ನು ಬರೆಯೋಕ್ಕೆ ನಮಗಾಗಲ್ಲ. ಯಾಕೆ ಅಂದರೆ ನಮ್ಮಲ್ಲಿ ವಿವಾಹ ಪೂರ್ಣ ಪ್ರಣಯ ಅನ್ನೋದು ಇಲ್ಲವೇ ಇಲ್ಲ. ನೀವು ಸೋಷಿಯಲ್ ಸ್ಟೇಟಸ್ನೇ ಗಮನಿಸಬೇಕು. ನಮ್ಮಲ್ಲಿ ಹುಡುಗ ಮದುವೆಯಾಗಿ ಹುಡುಗಿ ಬಗ್ಗೆ ಮಾತಾಡ್ತಾನೆ ಅಂದರೆ ಮದುವೆಯಾಗಿದ್ದರೆ ಮಾತ್ರ, ಯಾವಳೊಬ್ಬಳ ಬಗ್ಗೆ ಮಾತಾಡೋಕ್ಕಾಗೋದಿಲ್ಲ. ಇಂಗ್ಲೀಷ್ನಲ್ಲಿ ಹಾಗಲ್ಲ. ಗೇ ಅಂತ ಬರೆದ್ಬಿಟ್ಟು ಏನು ಬೇಕಾದ್ರೆ ಬರಿಬೋದು ನೀವು. ನಾಳೆ ನೀವು ಬರೆದಿದ್ದ ಪದ್ಯಗಳನ್ನ ನಿಮ್ಮ ಹೆಂಡತಿ ಓದಿದ್ರೆ ಸಿಟ್ಟು ಮಾಡ್ಕೋಬೋದು, ಆ ಥರ ಇರುತ್ತೆ. ಯಾಕೆಂದರೆ ಪ್ರಣಯದ ಲೆಕ್ಕಾಚಾರಗಳು ನಮ್ಮಲ್ಲಿ ಮನೆಗೆ ಸೀಮಿತ, ಮನೆಯ ಭಾಗಕ್ಕೆ ಸೀಮಿತ,
ಕೋಣೆಗೆ ಸೀಮಿತ, ರಾತ್ರಿಗೆ ಸೀಮಿತ. ಅದರಿಂದ ಕತ್ತಲೆಯಲ್ಲೇ ಇವರ ಪ್ರಣಯ ಆವೇಶಗಳು ಆದೇಶಗಳೆಲ್ಲ ನಡೆಯುತ್ತೆ. ಆದರೆ ಪ್ರೀತಿಸೋದಕ್ಕಾಗಲ್ವಾ? ಎಷ್ಟು ಪ್ರೀತಿ ಇರುತ್ತೆ, ಅದನ್ನು ವ್ಯಕ್ತಪಡಿಸೋ ರೀತಿ ಇದೆಯಲ್ಲ, ಅದನ್ನು ಪ್ರೇಮಗೀತೆಗಳು ಅಂತ ಕರೀತಾರೆ. ಇಂಗ್ಲೀಷಲ್ಲಿ ಮಾತಿದೆ, ನಾನು ಅನುವಾದ ಮಾಡಿದ್ರೆ, ಕೆನ್ನೆ ಒಂದು ಹುಡುಗಿ ನೋಡಿದ್ದಾನೆ ಅಷ್ಟೇ, ಇನ್ನು ಮದುವೆ ಆಗಿಲ್ಲ, ಅವಳು ಬಡಿಸುವಾಗ ನಾಚ್ಕೊಂಡ್ಬಿಟ್ಟಿದ್ದಾಳೆ. ಅದಕ್ಕೆ ಕೆನ್ನೆ ಉಪ್ಪಿನಕಾಯಿ ಆದು ಏತಕ್ಕೆ ಚೆನ್ನೆ ನಿನಗೆ ಬಡಿಸುವ ಗಳಿಗೆಗೆ. ಬಡಿಸೋ ಗಳಿಗೆಗೆ ನಿನ್ನ ಕೆನ್ನೆ ಉಪ್ಪಿನಕಾಯಿ ಅಂದರೆ ಅದರ ಬಣ್ಣ ಏನು? ನಾಚಿ ನೀರಾಗ್ಬಿಡ್ತಾಳಲ್ಲ ಹೆಣ್ಣು. ಆ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ನಾಚಿದರೆ ಕೆಂಪಗಾಗ್ತಾಯಿದ್ರು, ಮುಖ ಕೆಂಪಗಾಗ್ತಾಯಿತ್ತು. ನಾನು ಕಾಲದ ಮಹತ್ವವನ್ನು ಕುರಿತು ಹೇಳ್ತಾ ಇಲ್ಲ. ಅಂದರೆ ಆ ಸ್ಥಿತಿ ನಿಜವಾಗಿ ಪ್ರೇಮದ ರಚನೆ. ತೀನಂಶ್ರೀಯವರು ಆ ಸ್ಥಿತಿಯಲ್ಲಿ ಬರೆದಿರೋದು. ಬಹಳ ಒಳ್ಳೊಳ್ಳೆ ಪದ್ಯಗಳಿವೆ, ಪ್ರೇಮಗೀತೆಗಳು, ನಾನು ಇಲ್ಲ ಅಂತ ಅನ್ನೋದಿಲ್ಲ. ಆದರೆ ಅದರಲ್ಲಿ ಯಾವುದೋ ಒಂದು ಕೊರಗು ಅವ್ರನ್ನ ಕಾಡೋದನ್ನು ಕಾಣುತ್ತೆ. ನೀವು ಪ್ರೇಮದ ಗೀತೆಗಳನ್ನು ಬರೆದಾಗ ಕೂಡ ಬೇರೆ ಕವಿಗಳಂತೆ ಅವರ ಅಹಂಕಾರ ಪಡೋದಿಲ್ಲ. ಹೆಂಡತಿಗೆ ಬೇಂದ್ರೆ ಹೇಳ್ತಾರೆ, ಮಾಡದಿರು ಬಾಳನ್ನು ಬೇಳೆಯಂತೆ, ಕೂಡಿರಲಿ ಬಾಳು ಇಡೀ ಗಾಳಿನಂತೆ. ಇದು ಒಳ್ಳೆಯ ಗಂಡನ ಆದೇಶ ಆಗೋಯ್ತಿದ್ದು. ಅವಳ ಅಭಿಪ್ರಾಯ ಏನಂತ ಕೇಳಿದಾರ? ಹುಡುಗಿಗೆ ಏನು ಸೇರಬೇಕು ನಿಮ್ಮ ಬಗ್ಗೆ, ಗಂಡನ ಬಗ್ಗೆ, ಅದ್ರ ಯೋಚನೆ ಮಾಡಿದ್ರೆ ತೀನಂಶ್ರೀಯವರಲ್ಲಿ ಅದು ಏನೂ ಕಾಣೋದೇ ಇಲ್ಲ. ಆ ಥರ ಅಹಂಕಾರದ ಮಾತಾಗಲಿ ಯಾವುದೂ ಕಾಣೋದಿಲ್ಲ. ಆಮೇಲೆ ಅವರಿಗೆ ಏನೋ ಕೊರಗು ಇದ್ದಾಗ ಕಾಣುತ್ತೆ ಪ್ರೇಮಗೀತೆಗಳಲ್ಲಿ. ನಾನು ಬಹಳ ಪದ್ಯಗಳಲ್ಲಿ ಗುರುತಿಸಿದ್ದೀನಿ, ನಾನು ಅದನ್ನು ಮಾತ್ರ ಹೇಳ್ತೇನೆ. ನಾನು ಏನಂದರೆ, ಇರಿತಗಳನ್ನು ತಾಳದವರಿಗೆ ಇದರ ಗೊಡವೆ ಏಕೆ. ಪ್ರೇಮ ಪ್ರೇಮ ಅಂತೀವಲ್ಲ, ಇರಿತ ಚುಚ್ಚಿಸ್ಕೊಳ್ತಾ ಇರಬೇಕ್ರಿ. ಅನುಭವಿಸ್ತಾ ಕಾವ್ಯ ಓದೋದು ಅಂತಂದರೆ ನಿಮ್ಮ ಅಂತರಂಗದ ನೋವುಗಳನ್ನು ಚುಚ್ಚಿಸ್ಕೊಳ್ಳೋದು ಅಷ್ಟೇ. ಅಂತರಂಗಕ್ಕೆ ಮೆತ್ತಿ ನಿಲ್ಲಬೇಕು, ಉತ್ಸುಕತೆ ಅನ್ನೋದು ಬರಲೇಬೇಕು. ಅದು ಬರದೇ ಇದ್ದರೆ ಅವನು ಕವಿ ಅಲ್ಲ. ತೀನಂಶ್ರೀ ಪ್ರಣಯಗೀತೆಯಲ್ಲೂ ಹೇಳ್ತಾರೆ, ಸುಮ್ಮನೇಕೆ ಕೊರಗುತ್ತಿರುವೆ, ಕಣ್ಣ ನೀರನೇಕೆ ಮಿಡಿವೆ. ಯಾಕಪ್ಪ ಸುಮ್ಮನೆ ಒಮ್ಮೆ ಒಮ್ಮೆ ಪ್ರಿಯನ ಮನಸ್ಸು ಕಠಿಣ ಎಂದು ಕೊಳುವೆ ಏಕೆ. ಗಂಡ ಹೆಂಡತಿಯ ಮೇಲೆ ಇನ್ನು ಕೂಡಿರಲು ಕೆನೆ ಹಾಲು, ಕೂಡಿದರೆ ಕೆನೆ ಹಾಲು, ಅಗಲಿದರೆ ಕೆನೆ ಮೊಸರು, ಬದುಕಿನೊಳಗೆ ಎಲ್ಲ ಸೊಗಸು ಅಂತ ನರಸಿಂಹಸ್ವಾಮಿಯವರು ಹೇಳಿದರು. ಅಲ್ಲ, ಅವರೊಂದು ಸಂದರ್ಭದಲ್ಲಿ ಹೇಳಿದ್ದಾರೆ. ಆದರೆ ಬದುಕಿನಲ್ಲಿ ಗಂಡ ಹೆಂಡತಿ ಬರೀ ಇದನ್ನೇ ಬಳಸ್ಕೊಳಕ್ಕಾಗಲ್ಲ. ನಾನು ಬಡವಿ ಆತ ಬಡವ, ಒಲವೇ ನಮ್ಮ ಬದುಕು, ಬಳಸಿಕೊಂಡೆ ವದನೆ ನಾವು ಅದಕ್ಕೂ ಇದಕ್ಕೂ ಎದಕ್ಕೂ. ಈ ಶಬ್ದನೇ ಇಲ್ಲ ಕನ್ನಡದಲ್ಲಿ. ಎಲ್ಲದಕ್ಕೂ ಬಳಸಿ ಖರ್ಚಾಗಿ ಹೋಗಿ ಈಗ ಸಿಟ್ಟುಳ್ಕೊಳ್ತು ಅಲ್ವಾ. ಸ್ವಲ್ಪ ದಿವಸ ಆದಮೇಲೆ ಹೆಂಡತಿ ಮೊದಲಿನ ಚೆಲುವೆಯ ಪುತ್ಥಳಿಯಾಗಿರ್ತಾಳೆ, ಆದರೆ ಅದೇ ರೀತಿ ಇರೋದಿಲ್ಲ, ಬದಲಾಗ್ತಾಳೆ, ಗಂಡನೂ ಬದಲಾಗ್ತಾನೆ. ಆದ್ದರಿಂದ ಒಮ್ಮೆ ಒಮ್ಮೆ ಪ್ರಿಯನ ಮನಸ್ಸು ಕಠಿಣ ಎಂದು ಕೊಳುವೆ ಏಕೆ, ಬರಿಯ ಸುಖದ ಕ್ರೀಡೆ ಎನ್ನುತ್ತ ನೀನು ಪ್ರೇಮ ಬಗೆದೆಯ. ಪ್ರೇಮವನ್ನು ಬರಿಯ ಸುಖದ ಆಟ ಅಂತ ಬಗೆದೆಯ. ಇರಿತಗಳನ್ನು ತಾಳದವರಿಗೆ ಇದರ ಗೊಡವೆ ಏತಕ್ಕೆ. ನೀನು ಆತನೇ ಅನುಭವಿಸೋಕೆ ಸಿದ್ಧವಾಗಿದೆಯಾ? ಯಾವುದಕ್ಕೂ ಸಿದ್ಧವಾಗಿದೆಯಾ? ಹಾಗಿದ್ರೆ ಮಾತ್ರ ಮಾಡು. ಆಮೇಲೆ ಪ್ರೀತಿಸಿದವ್ರಿಗೆ ಹೇಳ್ತಾರೆ, ನೀನು ಯಾತಕ್ಕೆ ನಾನು ಅವಳು ಅಷ್ಟು ಕೊಟ್ಟೆ ಇಷ್ಟು ಕೊಟ್ಟೆ ಅಷ್ಟು ಪ್ರೀತಿ ತೋರಿಸಿದೆ, ಅದಕ್ಕೆ ಕೊಟ್ಟೆ ನಾನು ಎಂಬ ಗರ್ವ ಬೇಕೆ ನಿನಗೆ. ಅದು ತುಂಬ ದುರಹಂಕಾರದ ಮಾತದು. ನೀನು ಕೊಟ್ಟಷ್ಟೇ ತಗೊಂಡಿರ್ತೀಯ, ಜ್ಞಾಪಕ ಇಟ್ಕೊ. ಪ್ರತಿಯೊಂದರಲ್ಲೂ ಪ್ರತಿ ಮನುಷ್ಯ ಲೆಕ್ಕಾಚಾರ ಹಾಕ್ತಾ ಹೋದರೆ ಅದು ಹಾಳು. ಇದು ಪ್ರೇಮಗೀತೆಯ ಲಕ್ಷಣ. ಅಂದರೆ ಗಂಡು ಹೆಣ್ಣುಗಳ ಅಂತರಂಗವನ್ನು ಹೊಕ್ಕು ಇವರು ಬರೀತಾರೆ. ನಾನು 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 ಅಂತ ಹೇಳ್ಕೊಳ್ಬೇಡ. ಇನ್ನೊಂದು ಅಂಜಿಕೆ ಅಂತ ಪದ್ಯ, ಬಹಳ ಇಷ್ಟವಾದ ಪದ್ಯ ಇದು. ಅಂಜಿಕೆ ಅಂತ ಅದು ಆ ಪುಸ್ತಕದಲ್ಲಿ 68ನೇ ಪುಟದಲ್ಲಿ ಬರುತ್ತೆ. ನನ್ನ ತೋಳಿನ ನಡುವೆ ಹೃದಯಕ್ಕೆ ಅವಳು ತನ್ನ ತೋಳಿನ ನಡುವೆ ಹೃದಯಕ್ಕೆ ಬಿಗಿದು ತನ್ನ ತನುವಿನ ನನ್ನ ಕಾವಲಿಗೆ ಬಿಟ್ಟು, ನಾನು ತಬ್ಕೊಂಡು ನನ್ನ ದೇಹವನ್ನು ಕಾವಲಿಗೆ ಬಿಟ್ಟು ತನ್ನ ತನುವನ್ನು ನನ್ನ ಕಾವಲಿಗೆ ಬಿಟ್ಟು ವಶಗೊಂಡ ನಿದ್ದೆಯಲ್ಲಿ ಎನ್ನ ಸೇರಿಸಂದು. ಕೊನೆಗೆ ಅವರು ಕೂಡ್ತಾರೆ. ಆಮೇಲೆ ತುಂಬ ಸಂತೋಷ ಆಗುತ್ತೆ, ಪರವಶತೆ ಇರುತ್ತೆ. ಹಸು ಮಗುವಿನಂತೆ ಮೈ ಮರೆತು ಗಂಡ ಮಲಗಿದ್ದಾಗ ಎಲ್ಲ ಆಯಿತು. ಕ್ರಿಯೆ ಆದಮೇಲೆ ಮಲಗಿದಾಗ
ಇವಳಿಗೆ ಬಿಗಿಯಪ್ಪಿ ನಿಧಿಯನ್ನು ಕಾದಿರುವ ನನಗೆ ಒಂದು ಹುಡುಗಿ ಹೇಳ್ತಾ ಇದ್ದಾಳೆ, ಬಿಗಿಯಾಗಿ ಅಪ್ಕೊಂಡು ನಿಧಿಯನ್ನು ಕಾದಂತೆ ಗಂಡನ ಕಾಯ್ತಾ ಇರುವಾಗ ಬಗೆಯೊಳೆಂತೋ ಘೋರ ಭಯ ಉದಿಸಿತೊಂದು. ಇದು ನಿಮಗೆ ಸಂತೋಷ ಅಂದರೆ ಸಂತೋಷದ ಪರಾಕಾಷ್ಠೆಯಲ್ಲಿ ದುಃಖದ ನೆನಪಾಗಬೇಕು ರೀ. ಹೆಂಡತಿ ಅಂತಂದರೆ ನರಸಿಂಹಸ್ವಾಮಿ ಬರೀತಾರೆ, ಬರುವಾಗ ದಾರಿಯಲ್ಲಿ ಮುಳ್ಳು ಚುಚ್ಚಿ ರಕ್ತ ಸುರಿಯಿತು, ಇವಳ ನೆನಪಾಯಿತು. ಆ ಮಾತಿದೆಯಲ್ಲ, ಅಂದರೆ ರಕ್ತ ಸಂಬಂಧ ಮಾತ್ರ ಅಲ್ಲ, ನೋವಿನ ಸಂಬಂಧನೂ ಗಂಡ ಹೆಂಡತಿಯರಿಗಿರುತ್ತೆ. ಬರುವಾಗ ದಾರಿಯಲ್ಲಿ ಮುಳ್ಳು ಚುಚ್ಚಿ ರಕ್ತ ಸುರಿಯಿತು, ನನಗೆ ಇವಳ ನೆನಪಾಯಿತು. ಹೆಂಡತಿ ಊರಲಿಲ್ಲ, ಅವಳ ನೆನಪಾಗುತ್ತೆ. ಇದು ನಿಜವಾದ ಪ್ರೇಮ ಅಂತಂದರೆ. ಅದರಿಂದ ಹೊಸ ಮಗುವಿನಂತೆ ಮೈಮರೆತು ಇಬ್ಬರು ಮಲಗಿದ್ದಾರೆ. ಬಿಗಿಯಪ್ಪಿ ನಿಧಿಯನ್ನು ಕಾದಿರುವ ನನಗೆ, ಪಾಪ ಗಂಡನ ನಿಧಿ ಅಂತ ತಿಳ್ಕೊಂಡು ಕಾದಿದ್ದಾಳೆ. ಬಗೆಯೊಳೆಂತೋ ಒಂದು ಘೋರ ಉದಯಿಸಿತೊಂದು. ಏನೋ ಸಂಕಟ ಶುರುವಾಗುತ್ತೆ. ಇಲ್ಲಿಯೇ ಹೀಗೆಯೇ ಜೀವನವು ಸಾಗಿರಲು ಏನು ಅವಳ ಮನಸ್ಸಿಗೆ ಬರೋದು ಗೊತ್ತಾ? ನೀವು ಯಾರೂ ಹುಟ್ಟಿಸಿರೋದಿಲ್ಲ. ಮಲಗಿದ್ದಾನೆ, ನನ್ನ ದೇಹದ ಮೇಲೆ ಮಲಗಿದ್ದಾನೆ. ನಲ್ಲ ನಳಿದರೆ ಇವನು ಹೀಗೆ ಸತ್ತು ಹೋದರೆ ಯಾರಿಗಾರು ಬರುತ್ತೆ ಅಂದರೆ ಈ ಭಾವನೆ. ನಿಜವಾದ ಕಾವ್ಯ ಅನ್ನೋದು ಅಂತರಂಗದ ವ್ಯಾಪಾರಗಳನ್ನು ಹೇಳುವಂತಹ ಒಂದು ಅಂಶ. ಆ ಹುಡುಗಿಗೆ ಭಾರತೀಯ ನಾರಿಗಿಂತ ಕಲ್ಪನೆ ಬರಬಾರ್ದು, ಕೆಟ್ಟ ಮಾತು ಆಡಬಾರ್ದು ನಮ್ಮಲ್ಲಿ. ಅಂದರೆ ನಲ್ಲ ನಳಿದರೆ ಎಂದು ಎದೆ ಬೆಚ್ಚಿ ಹೋಯಿತು. ಒಂದು ಹುಡುಗಿಗೆ ಅನಿಸುತ್ತೆ, ಒಡನೆ ತುಟಿಯೊಳ ಉಸಿರು ಹರಿಯುವುದನ್ನು ಹಿಡಿದೆ. ತಕ್ಷಣ ನೋಡ್ತಾಳೆ, ಗಂಡನ ಮುಗಿ ಕೈ ಹಿಡಿತಾಳೆ. ಉಸಿರಾಡ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ. ಉಸಿರಾಡ್ತಾ ಇದ್ದಾನೆ. ತಡಹಿ ಮೈಯನು ಬೆಚ್ಚಗಾಗಿರುವುದನ್ನು ಕಂಡೆ. ಆಮೇಲೆ ಬದುಕಿಹನು ನನ್ನಿನಿಯನಿನ್ನೂ, ಆದರೆ ಹೃದಯದ ಅಂಜಿಕೆ ಮಾತ್ರ ಕೊನೆಗಾಣಲಿಲ್ಲ. ಇದು ಪ್ರೇಮದ ಸಂಗತಿಗಳಲ್ಲಿ, ಸ್ನೇಹದ ಸಂಗತಿಗಳಲ್ಲಿ ಇದು ಎಲ್ಲಿ ಹಾಳಾಗಿ ಹೋಗುತ್ತೋ ಅನ್ನೋ ದುಃಖ ಇರುತ್ತೆ ನಿಮಗೆ. ಕಾಣದಿರೆ ಕಾಂಬೊಂದು ಹಂಬಲು. ಪ್ರೇಮಗೀತೆಗಳಲ್ಲಿ ಭಾಳ ಮುಖ್ಯವಾದ ಪ್ರಾಕೃತ ಪದ್ಯ ಇದು. ಹುಡುಗಿಯನ್ನು ಕಾಣದಿರೆ ಅವಳಿಗೆ ಗಂಡನ ಕಾಣದಿರೆ ಕಾಂಬೊಂದು ಹಂಬಲು. ಕಾಣಬೇಕು ಅನ್ನೋ ಆಸೆ, ಕಂಡರೆ ಅಗಲಿಕೆ ಅಂಜಿಕೆ, ಹೊರಟೋಗ್ತಾರಲ್ಲ ಅನ್ನೋ ದುಃಖ. ಅದರಿಂದ ಕಾಣದಿರೆ ಸುಖವಿಲ್ಲ ನಿನ್ನನು, ಕಂಡರೂ ಸುಖವಿಲ್ಲವು. ಈ ದ್ವಂದ್ವ ಇದೆಯಲ್ಲ, ಮಲಗಿದ್ದ ವ್ಯಕ್ತಿಗೆ, ಗಂಡನ ತಬ್ಬಿಕೊಂಡು ಮಲಗಿದ್ದ ವ್ಯಕ್ತಿಗೆ ಇದ್ದಕ್ಕಿದ್ದಂತೆ ಗಂಡ ನಳಿದರೆ, ಹೀಗೆ ಇವನು ಸತ್ತು ಹೋಗ್ಬಿಟ್ರೆ, ಕೆಟ್ಟ ಯೋಚನೆಗಳು ನಿಮ್ಮ ಮನೆಗೆ ಬರಬಾರ್ದು ಅಂತೆಲ್ಲ ಹೇಳ್ತಾರಲ್ಲ, ಯಾರು ಅಧಿಕಾರ ಕೊಟ್ಟವ್ರು ನಿಮಗೆ ಅವ್ನು ಬರಬೇಡಿ ಅಂತ ಅಲ್ವಾ? ಏನಾದ್ರು ಹೇಳಿಬಿಟ್ರೆ ನಮ್ಮಲ್ಲಿ ಸತ್ತರು ಅಂತ ಹೇಳೋದೇ ಇಲ್ಲ, ಹೋಗ್ಬಿಟ್ರು ಅಂತೀವಿ. ನಮ್ಮ ಬಾಯಲ್ಲಿ ಬರೋಲ್ಲ ಸತ್ತರು ಅನ್ನೋ ಮಾತು. ಅವ್ರು ಎಲ್ಲಿ ಅಂದರೆ ಅವರು ಹೋಗ್ಬಿಟ್ರು, 1 ವರ್ಷ ಆಯಿತು ಹೋಗಿ. ಈ ಕೆಲವ್ರಿಗೆ ಅರ್ಥ ಆಗಲ್ಲ, ಯಾವಾಗ ಬರ್ತಾರೆ ಅಂತ ಕೇಳ್ತಾರೆ. ಬರಬಾರ್ದು ಪಾಪ ಅವ್ರು, ಮತ್ತೆ ಬದ್ರೇನು ಗತಿ ಅಲ್ವಾ? ಯಾವಾಗಲೂ ಅಷ್ಟೇ ಪ್ರೇಮಿಗಳನ್ನು ಅವ್ರು ವಿಚಾರ ಮಾತಾಡುವಾಗ ಸುಮ್ಮನೆ ಅಯ್ಯೋ ನೀನು ನೋಡೇ ಇರಲಿಲ್ಲ, ನಾನು ಈಗ ಬಂದೆ, ಅಲ್ಲೇ ಸತ್ತು ಬಿದ್ದಿದೀಯಾ, ಒಂದು ಸಲ ಕಂಡುಬಿಡು ಅಂತ ಪಾಪ ಹೆಂಡ್ತಿನೋ ಮಕ್ಕಳೋ ತಂದೆನೋ ಹೇಳ್ತಾರೆ. ಆದರೆ ಹೆಣವಾಗಿ ಬಿದ್ದಿರೋದೇ ಒಳ್ಳೇದು ಗೊತ್ತಾ? ಇವನು ಕೇಳ್ತಾ ಇದ್ದಾನೆ ಅಂತ ಕಂಡುಬಿಟ್ಬಿಟ್ರೆ ಇವ್ರ ಗತಿ ಏನಾಗಬೇಕು? ಎದ್ದವ್ರ ಗತಿ ಅಲ್ಲ. ಅದರಿಂದ ಸತ್ವಗಳನ್ನು ಒಪ್ಕೊಳ್ಳೋದಿದೆಯಲ್ಲ, ಪ್ರೀತಿಯ ಒಂದು ಭಾಷೆ ನಿಜವಾಗಿ ದುರಂತವನ್ನು ಕಾಣುತ್ತೆ, ನಿಜವಾಗಿ ಕಹಿ ದೃಶ್ಯಗಳನ್ನು ಕಾಣುತ್ತೆ, ಮನೋಯಾತನೆ ಹೆಚ್ಚಿಕೊಳ್ಳುತ್ತೆ. ಇವಳು ತಡಹಿ ಮೈಯನ್ನು ಬೆಚ್ಚಗಿರುವುದನ್ನು ತಿಳಿದೆ, ಬದುಕಿಹನು ಇನ್ನೂ ಹೃದಯದ ಅಂಜಿಕೆ ಮಾತ್ರ ಕೊನೆಯಾಗಲಿಲ್ಲ. ಆದರೆ ಅಷ್ಟಾದಮೇಲೆ ಅವಳಿಗೆ ಅಂತರಂಗದ ಹೆದರಿಕೆ ಹೋಗಲೇ ಇಲ್ಲ. ಮತ್ತೆ ದೃಢತರವಾಗಿ ನನ್ನ ಭಾಗ್ಯವನ್ನು ಒತ್ತಿ ನನ್ನೆದೆಗಪ್ಪಿ ಬಚ್ಚಿಟ್ಟೆನಲ್ಲಿ. ಈ ಪದ್ಯ ನನಗೆ ತುಂಬ ಇಷ್ಟವಾಗಿದ್ದು ಯಾಕೆ ಅಂತಂದರೆ, ನೀವು ತುಂಬ ಸಂತೋಷದ ಗಳಿಗೆಯಲ್ಲಿ ಕೂಡ ಯಾವುದೋ ಒಂದು ದುಗುಡದ ಕ್ಷಣವನ್ನು ಕಾಣೋ ಒಂದು ಮನಸ್ಸಿದೆಯಲ್ಲ, ಎಲ್ಲ ಕವಿಗಳಿಗೆ ಬರೋದಿಲ್ಲ ಅದು. ನರಸಿಂಹಸ್ವಾಮಿ ಇರಲಿ, ತೀನಂಶಿ ಇರಲಿ, ಅದೇ ಇದೆ. ಇನ್ನೊಂದು ಪದ್ಯ ನೋಡಿ, ನಡೆದ ಸಂಗತಿ ಅಂತ. ಇದು ಅನೇಕರಿಗೆ ಗೊತ್ತಿದೆ, ಅದರಿಂದ ಅವ್ರಿಗೆ ಹೇಳೋದಿಲ್ಲ ನಾನು. ಅಕಸ್ಮಾತ್ ಈ ಪದ್ಯ ಓದದೇ ಇದ್ದವ್ರಿಗೆ, ಇವನು ಮದುವೆಯಾದ ದಿವಸವೇ ರಾತ್ರಿ ಹತ್ತಿರಕ್ಕೆ ನಲ್ಲೆಯನ್ನು ಕರೆದು ಸೆಳೆದು ಮೊಗದಿರುಗಿ ಅವಳ ಮುಖ ನನ್ನ ಕಡೆ ತಿರುಗಿಸ್ಕೊಂಡು ಬಲದ ತೋಳು ಒತ್ತಿದನು ಕೊರಳ ಮೇಲೆ. ಹಳ್ಳಿ ಹುಡುಗಿಯರು ತುಂಬ ಹೂವು ಮುಡ್ಕೊಂಡಿರ್ತಾರೆ. ಆ ಹೂವು ಮುಡಿದಾಗ ಇವನಿಗೆ ಗೊತ್ತಿಲ್ಲ ಅದು
ಅವಳು ಮುಡಿದಿರೋ ಹೆರಳಲ್ಲಿರೋ ಹೂವಿನಲ್ಲಿ ಒಂದು ಸಣ್ಣ ಸೂಜಿಯ ಗಾತ್ರದ ಹಾವು ಸೇರಿಕೊಂಡಿದೆ. ನೋಡಿ, ನಿಜವೋ ಸುಳ್ಳು ಅನ್ನೋ ಪ್ರಶ್ನೆ ಬರೋದಿಲ್ಲ. ಇದಾಗೋ ಸಾಧ್ಯ ತಾನೆ? ಸೇರಿಕೊಂಡಿದೆ. ಇವನ್ ಪಾಪ ಅವಳನ್ನು ಎಳೆ ಕೇಳಿಕೊಂಡು ಅವಳ ಹೆರಳಿಗೆ ಕೈ ಹಾಕಿದಾಗ ಹಾಗೇ ಒತ್ತಿದನು. ಹಾ ಎಂದು ಚೀರಿ ಕೈ ಇಡುತ್ತಿತ್ತು. ತಕ್ಷಣ ಕಿರ್ಚ್ಕೊಂಡ್ಬಿಡ್ತಾನೆ, ಹಾ ಅಂತ. ಅಷ್ಟೇ ನಡೆದಿದ್ದು. ಹಾಸಿಗೆಯ ಮೇಲುರುಳಿ ಮೈ ಮರೆತನು. ಉಳಿದ್ಬಿಟ್ಟ. ನೋಡ್ತಾಳೆ, ಹಸಿರು ಗಟ್ಟಿತು ತೋಳು. ಸತಿಯ ಕೂಗನು ಕೇಳಿ ಬಂದ ಜನ ಅರಸಿದರು ಕಾರಣವನು. ಎಷ್ಟು ಗಟ್ಟಿಯಾಗಿ ಕಿರ್ಚ್ಕೊತಾಳೆ, ಎಲ್ಲ ಬಂದ್ಬಿಡ್ತಾರೆ ಹೀಗೆ. ಅರಸಿದರು ಕಾರಣವನು ಏನಂದರೆ ಎಷ್ಟು ಸೂಕ್ಷ್ಮ ಬರೀತಾರೆ ಅಂದರೆ, ಹೊಸ ಮುಡಿದ ಮಲ್ಲಿಗೆಯ ದಂಡೆಯೊಳಗಿದ್ದ ಕಿರುಸೂಜಿ ಎಳನಾಗರಾದು. ಬೆಂದು ಮರುಭೂಮಿಯಲ್ಲಿ ಕಂಡು ಸೋಕಿದ ಜಲವೇ ದಾಹ ಅಣಗುವ ಮೊದಲೇ ವಿಷವಾದಾಯ್ತೆ. ಎಷ್ಟು ಅವಳು ಮದುವೆಯಾಗಿ ಅವತ್ತೇನೆ ಅವಳ ಹೆರಳನ್ನು ಮುಟ್ಟಿದಾಗ ಆ ಹಾವು ಕಚ್ಚಿ ಸತ್ನಲ್ಲ. ಅದಕ್ಕೆ ಇವನು ಹೇಳ್ತಾನೆ, ಬೆಂದು ಮರುಭೂಮಿಯಲ್ಲಿ ಕಂಡು ಸೋಂಕಿದ ದಿನವೇ ಅದು ಆ ಜಲ ದಾಹ ಅಣಗುವ ಮೊದಲೇ ವಿಷವಾಯಿತೆ. ಯಾಕೆ ಅಂದರೆ ಪ್ರೇಮ ಗೀತೆಗಳಲ್ಲಿ ಕೇವಲ ದೈಹಿಕ ಆಸಕ್ತಿಯ ಕ್ರೀಡೆಗಳು ಮಾತ್ರ ಅಲ್ಲ, ಬೇರೆ ಬೇರೆನೂ ಇರುತ್ತೆ ಅಂತೇಳಿ. ಒಂದು ಸಣ್ಣ ಚಿತ್ರಗಳು ಅಗಲಿಕೆ ಅಂತ ಹೊರಡುವಾಗ ಅಂತ ಒಂದು ಪದ್ಯ ಇದೆ. ನಿಮಗೆ ಈ ಕಾಲದವ್ರಿಗೆ ಅರ್ಥವೇ ಆಗೋದಿಲ್ಲ. ಮದುವೆಗೆ ಮುಂಚೆನೇ ಅವಳ ಹತ್ರ ಮಾತಾಡಿರ್ತೀವಿ, ಸಿನಿಮಾ ಕರ್ಕೊಂಡು ಹೋಗಿರ್ತೀವಿ, ಅವಳು ಬಂದಿರ್ತಾಳೆ, ಹಾಕಿರ್ತಾಳೆ, ಅತ್ತೆ ಮಾವನ ಕಂಡಿರ್ತಾಳೆ, ಏನೂ ಇರಲ್ಲ. ಹಿಂದಿನ ಕಾಲದಲ್ಲಿ ಮೊದಲ ದಿನ ಮೌನ, ಅಳುವೇ ತುಟಿಗೆ ಬಂದಂತೆ. ಆ ಕಾಲ ಜ್ಞಾಪಿಸ್ಕೊಳ್ಳಿ. ಹುಡುಗಿಗೆ ಗಂಡನ ಮನೆ ಪರಿಚಯ ಇಲ್ಲ, ಆ ಮನೆಯವರು ಯಾರು ರಾಕ್ಷಸರೋ ಮನುಷ್ಯರೋ ಗೊತ್ತಾಗೋದಿಲ್ಲ ಅವಳಿಗೆ. ಅಂಥ ಕಡೆಯಲ್ಲಿ ಅವಳೇನು ಅನ್ಕೋತಾಳೆ ಗೊತ್ತಾ, ಗಂಡ ಬಂದಿದ್ದಾನೆ, ಊರು ಹೊರಟಿದ್ದಾನೆ. ಗಂಡ ಹೆಂಡರು ಒಟ್ಟಿಗೆ ಸೇರೋಕ್ಕಾಗ್ತಿರ್ಲಿಲ್ಲ ಅವಾಗ. ಆದರೆ ಊರು ಹೊರಟಾಗ ಇವಳಿಗೆ ಅನಿಸಿದ ಭಾವ, ಒಂದು ಹೆಣ್ಣು ಮಗಳ ಮನಸ್ಸಿನಲ್ಲಿ ಏನನ್ನಿಸ್ತು, ಹಿರಿಯರಿರುವರು ಎಂದು ನಾಚಿ ನುಡಿಯಲಾರದವಳ ಕೊರಗು. ಮನೇಲಿ ದೊಡ್ಡವರು, ಒಟ್ಟಾರದ ಮನೆಗಳಲ್ಲಿ ಅಂದರೆ ಅದೆಲ್ಲ ಗಂಡ ತಂದೆ ತಾಯಿ ಎಲ್ಲ ಇರ್ತಾರಲ್ಲ, ಅಲ್ಲಿ ತೆರೆದ ತುಟಿಯ ನಡುಕ ಎನಿಸು ಬೆವರು ಕೆಂಪಗಾದ ಕೆನ್ನೆ. ಇವಳಿಗೆ ಕೊರಳಲ್ಲಿ ನಡುಕ ಕಾಣ್ತಾ ಇದೆ, ಬೆವರ್ತಾ ಇದ್ದಾಳೆ, ಕೆನ್ನೆ ಕೆಂಪಗಾಗಿದೆ. ನೀರ ತೆರೆಯ ಹಿಂದೆ ಕಣ್ಣು ಬೀರುತ್ತಿರುವ ಬಯಕೆ ನೋಟ. ಆ ನೀರ ತೆರೆಯ ಹಿಂದೆ ಕಣ್ಣಲ್ಲಿ ನೀರು ಸುರಿತಾ ಇದೆಯಲ್ಲ, ಆ ತೆರೆ ಹಿಂದೆ ಅವಳು ಗಂಡಿನ ಕಡೆ ನೋಡ್ತಾ ಇದ್ದಾಳೆ. ಊರಿಗಿದನು ನೋಡಿ ನೋಡಿ ಹೊರಡಲಾರೆ ನಿಲ್ಲಲಾರೆ. ಇದನ್ನು ನೋಡಿ ಅವನ ಗಂಡ ಹೊರಟ್ಬಿಟ್ಟಿದ್ದಾನೆ, ಚೀಲ ಹಿಡ್ಕೊಂಡಿದ್ದಾನೆ, ಅತ್ತೆ ಮಾವ ಅಲ್ಲೇ ಇದ್ದಾರೆ. ಇವಳಿಗೆ ಪಾಪ ಮಾತಾಡೋಕ್ಕಿಲ್ಲ. ಅದಕ್ಕೆ ಇದನ್ನು ನೋಡಿ, ಊರಿಗಿದನು ನೋಡಿ ನೋಡಿ ನಿಲ್ಲಲಾರೆ ನಡೆಯಲ್ಲ. ಈ ಎರಡು ಶಬ್ದ ಇದೆಯಲ್ಲ, ಇದು ಸರಿ ಬಹಳ ಪ್ರಿಯವಾದದ್ದು. ಕಾಳಿದಾಸನೇ ತಗೊಂಡು ಹೋದ ಅದನ್ನು. ಇದನ್ನು ನೋಡಿ ನಿಲ್ಲಲಾರೆ ನಡೆಯಲಾರೆ ಅಂದರೆ ನಾಚುಗುಳಿಯಾದ ಒಂದು ಹೆಣ್ಣು ಏಕಾಂತದಲ್ಲಿ ಕಾಣಬೇಕಾದ ಪತಿಯನ್ನು ಎಲ್ಲರೆದುರಿಗೆ ಕಾಣ್ತಾ ಇರುವಾಗ ಹೊರಟ್ರೆ ತಡಿ ಅಂತ ಯಾಕೆ ಹೇಳಲಿಲ್ಲ ಅಂತ. ಇರು ಇನ್ನೊಂದು ದಿವಸ ಇದ್ದು ಹೋಗು ಅಂತ ಹೇಳಬೇಕಾಗಿತ್ತು. ಅದರಿಂದ ಕಾಳಿದಾಸ ಇದನ್ನೇ ನಿಲ್ಲಲಾರೆ ನಡೆಯಲಾರೆ. ಕಾಳಿದಾಸ ಒಂದು ಪದ್ಯ ಬರುತ್ತೆ, ಈಶ್ವರ ಒಟುವಿನ ವೇಷದಲ್ಲಿ ಬಂದ್ಬಿಡ್ತಾನೆ. ಪಾರ್ವತಿ ತಪಸ್ ಮಾಡ್ತಾ ಇದ್ದಾಗ ಅವರು ತುಂಬ ರೇಗಿಸ್ಬಿಡ್ತಾನೆ, ನಿನ್ನ ಗಂಡ ತಿರ್ಕ ಭಿಕ್ಷುಕ ಇದೆಲ್ಲ ಈಶ್ವರನ ಬಗ್ಗೆ ಇರೋ ಏನೇನು ಕಾಲ್ಬಿಟ್ಟಿದ್ದೆಲ್ಲ ಹೇಳ್ಬಿಟ್ಟು ಅಂಥವ್ನು ಸಾಹಸ ಮಾಡಿದೀಯ ನೀನು ಹಾಗೆ ಅಂತ ಹೇಳ್ತಾಳೆ. ಇವಳಿಗೆ ತುಂಬ ಸಿಟ್ಟು ಬಂದ್ಬಿಡುತ್ತೆ. ಅದರಿಂದ ಹೊಡಿಬೇಕು ಅಂತ ಕೈ ಎತ್ತಾಳೆ. ಕೈ ಎತ್ತಿದ್ರೆ ಆಗ ಶಿವನೇ ಪ್ರತ್ಯಕ್ಷ ಆಗಿಬಿಡ್ತಾನೆ. ಆಗ ಬರುತ್ತೆ ಶೈಲಾಧಿರಾಜತನಯ ನ ಯಯೌ ನ ತಸ್ಥೌ. ಬಹಳ ಸೊಗಸ. ಅವಳು ಕೈ ಎತ್ತಿದ್ದಾಳೆ, ಗಂಡನ ಬಗ್ಗೆ ಆಕ್ಷೇಪಣೆ ಮಾಡ್ತೀಯಲ್ಲ ನೀನು ಅಂಥೇಳಿ ಹೊಡಿಯೋಕೆ ಹೊರಟಿದ್ದಾಳೆ. ಇದ್ದಕ್ಕಿದ್ದ ಅವನೇ ಶಿವ ಆಗಿಬಿಡ್ತಾನೆ. ಆಗ ಶೈಲಾಧಿರಾಜತನಯ ಪಾರ್ವತಿ ನ ಯಯೌ ನ ತಸ್ಥೌ. ಅವಳು ನಿಲ್ಲಲಿಲ್ಲ, ನಡೆಯಲಿ. ಈ ಚಿತ್ರ ನೋಡಿ, ನಿಲ್ಲಲಿಲ್ಲ ನಡೆಯಲಿಲ್ಲ ಅಂತ. ಯಾವುದೋ ಸಂದರ್ಭವನ್ನು ತೆಕ್ಕೊಂಡು ಆ ಪ್ರಭಾವ ಇವ್ರ ಮೇಲೆ ಬೀರೋದನ್ನು ಅಲ್ಲಿ ನೋಡ್ಬೇಕು ನೀವು. ಅದನ್ನು ನಿಲ್ಲಲಿಲ್ಲ ನಡೆಯಲಿಲ್ಲ ಅಂಥೇಳಿ ಪರಮೇಶ್ವರ ಭಟ್ರು ಅದನ್ನು ಅನುವಾದ ಮಾಡಿದ್ದಾರೆ. ಇದು ಇಷ್ಟು ಪ್ರೀತಿಯ ಗೀತೆಗಳ ಬಗ್ಗೆ ಹೇಳಿದೆ.
ಯಲ್ಲಂಗಳ ಅವರು ಹೇಳ್ದಂಗೆ ಕಾವ್ಯದ ಅನುಭವದ ಪ್ರತಿಯೊಂದು ಮುಖವನ್ನು ನೋಡ್ತಾರೆ. ವೈಯಾಕರಣನ ಶಯ್ಯೆಯ ಬಳಿ ಅಂತ ಒಂದು ಪದ್ಯ, ಗ್ರಮೇರಿಯನ್ಸ್ ಫ್ಯುನರಲ್ ಅಂತ ಒಂದು ಪದ್ಯ ಇದೆ ಇಂಗ್ಲೀಷ್ನಲ್ಲಿ, ಮ್ಯಾಥ್ಯೂ ಆರ್ನಾಲ್ಡ್, ಭಾಳ ಪ್ರಸಿದ್ಧವಾದ ಪದ್ಯ. ಹಾಗೆ ಪಂಡಿತನ ಸಂಕಟ, ಒಬ್ಬ ನಮಗೆ ಬಹಳ ಪ್ರಸಿದ್ಧರಾದ ಮಂಗಳೂರಿನ ಕವಿ, ಭಾಳ ಸೊಗಸಾಗಿದ್ದಾನೆ ಬರೆದಿದ್ದಾರೆ, ಕಡಂಗೋಡು ಶಂಕರ ಭಟ್ರು, ಪಂಡಿತನ ಪಯಣ ಅಂತ. ಏನು ತಲೆ ಮೇಲೆ ಎಷ್ಟು ಸಂಧಿ ಸಮಾಸದ ಭಾರಗಳನ್ನು ಹೊತ್ಕೊಂಡಿದ್ದಾನೆ. ಗ್ರಮೇರಿಯನ್ಸ್ ಇದ್ದಾರಲ್ಲ, ಅವರು ಲೋಕನೇ ಬೇರೆ. ನೀವು ಒಬ್ಬರು ಗ್ರಮೇರಿಯನ್ ನನ್ನ ಕಣ್ಣಿಗೆ ಬೇರೆ ಥರ ಕಾಣ್ತಾರೆ. ಒಬ್ಬ ಕನ್ನಡ ಪಂಡಿತ ರಿಟೈರ್ ಆಗಿಬಿಟ್ಟಿದ್ದಾನೆ, ಹುಚ್ಚ, ತಲೆ ಕೆಟ್ಟೋಗಿದೆ, ಹುಚ್ಚಾಸ್ಪತ್ರೆಗೆ ಹೋಗ್ತಾನೆ. ಅಲ್ಲಿ ಡಾಕ್ಟ್ರು ಪಾಪ ನೋಡ್ತಾರೆ, ಏನೂ ಇಲ್ಲ ಇವನಿಗೆ, ಇವನು ಬರೀ ಗ್ರಾಮರ್ ಗೊತ್ತಿದೆ ಅಷ್ಟೇ, ಇವನಿಗೆ ಇನ್ನೇನು ಗೊತ್ತಿಲ್ಲ. ಡಾಕ್ಟ್ರೇ ಕೂತ್ಕೊಳ್ಳಿ, ನಿಮಗೆ ಹೇಳ್ತೀನಿ. ನಾನು 35 ವರ್ಷಗಳ ಹಿಂದೆ ಒಂದು ದಿವಸ ಅವೆನ್ಯೂ ರೋಡ್ನಲ್ಲಿ ಒಂದು ಇವಳನ್ನು ಸಂಧಿಸಿದೆ ಅನ್ನೋದು ಕೂಡಲೇ ಗ್ರಾಮರ್ ಬಂದೋಯ್ತು ಅವ್ರ ತಲೆಗೆ. ಅವಳನ್ನು ನೋಡಿದ್ದು ಮರ್ತೋಯ್ತು. ಸಂಧಿಸಿದೆ ಏನಾಯಿತು ಅಂದರೆ ಪ್ರೇಮದ ಆಗಮವಾಯಿತು, ಆಗಮ ಗ್ರಾಮರಲ್ಲಿ. ಆಮೇಲೆ ಮದುವೆಯಾಗಿ ಅಂತ ಮನೆಯವರಿಂದ ಆದೇಶನೂ ಬಂತು, ಆದೇಶ ಸಂಧಿ. ಆದರೆ ಮದುವೆ ಆಗೋಕ್ಕೆ ಮುಂಚೆ ಡಾಕ್ಟ್ರೇ ಎನ್ನ ನುಡಿ ಟಾಟ ಡಾಢಣಂ ಅಂತ ಇದ್ನಂತೆ ಅವನು. ಭೀಮ ಹೇಳ್ಕೊಳ್ಳೋದು, ಹೊಸ ಮೇಣ್ ಮುನಿಮೇಣ್ ಎನ್ನ ನುಡಿ ಟಾಟ ಡಾಢಣಂ, ಅದಕ್ಕೆ ಅರ್ಥ ಬೇರೆ ಇದೆ, ಆಮೇಲೆ ಹೇಳ್ತೇನೆ ಅಂತ ಇದ್ದವನು ಕೊನೆಗೆ ನನ್ನ ಮಾತಿಗೆಲ್ಲ ಶಿಥಿಲದ್ವಿತ್ವದ ಕಾಯಿಲೆ ಬರೋಕ್ಕೆ ಶುರುವಾಯಿತು. ಶಿಥಿಲದ್ವಿತ್ವ ಅಂದರೆ ತೇರಿಸಿ ಉಚ್ಚರಿಸಬೇಕು. ಗ್ರಮೇರಿಯನ್ ತನ್ನ ಶಬ್ದಗಳ ಲೋಕದಲ್ಲಿ ಎಷ್ಟು ಅಡಗಿರ್ತಾನೆ ಅಂತಂದರೆ ನೀವು ಹೇಳಿದ್ದು ಗೊತ್ತಾಗೋದು. ನನಗಂತೂ ಇದು ಅನುಭವ ಬಂದಿದೆ. ಓದ್ತಾ ಇದ್ದರೆ ನಿಮಗೆ ಟೈಮ್ ಹೋಗೋದು ಗೊತ್ತಾಗಲ್ರಿ. ಕಾಫಿ ತಂದಿಟ್ಟಿರ್ತಾರೆ, ಕುಡಿತೀರಿ, ಅದು ಜ್ಞಾಪಕ ಇಲ್ಲ. ಕುಡ್ದಿಲ್ಲ, ತಣ್ಣಗಿದೆ, ಅದು ಜ್ಞಾಪಕ ಇರಲ್ಲ. ಆನಕೃಷ್ಣರಿಗೆ ಬಗ್ಗೆ ವಸಂತ ಅವ್ರ ಹೆಂಡತಿ ಆಕಾಶವಾಣಿಯಲ್ಲಿ ಅವ್ರು 10 ದಿವಸ ಸ್ವಲ್ಪ ದಿವಸ ಮಾತಾಡಿದ್ರು. ಅವ್ರು ಅದನ್ನೇ ಹೇಳ್ತಾರೆ, ನನ್ನ ಗಂಡನಿಗೆ ಊಟ ತೊಗೊಂಡೋಗಿ ಇಡ್ತಾ ಇದ್ದೆ ಬಾಗಿಲಲ್ಲಿ. ಮಧ್ಯಾಹ್ನ ಹಾಗೆ ಇದ್ದರೆ ಅವ್ರು ಊಟ ಮಾಡಿಲ್ಲ ಅಂತ ಅರ್ಥ. ಹಾಗೆ ಇರ್ತಾಯಿತ್ತು. ಮನೆಗೆ ತೊಗೊಂಡೋಗ್ತಿದ್ದೆ, ಬೇರೆ ಮಾಡ್ತಾಯಿದ್ದೆ, ಸಾಯಂಕಾಲ ತಂದಿಡ್ತಾಯಿದ್ದೆ, ಮತ್ತೆ ಹೊಟ್ಟೋಗ್ತಿದ್ದೆ, ಸಾಯಂಕಾಲ ಅದು ಹಾಗೆ ಇರ್ತಾಯಿತ್ತು. ರಾತ್ರಿ ಇಟ್ಟ ಊಟವನ್ನು ಯಾವಾಗಲೂ ಮಾಡಿರ್ತಿದ್ದು ಅಂತ ಗೊತ್ತಾಯಿತು. ಕಾಫಿ ಎಷ್ಟು ಸಲ ತಣ್ಣಗಿರೋ ಕಾಫಿ ವಾಪಸ್ ತೊಗೊಂಡೋಗಿದ್ದೀನಿ ನಾನು. ಅಂದರೆ ಬರವಣಿಗೆಯಲ್ಲಿರೋರಿಗೆ, ಕಲಾ ತತ್ಪರರಾದವರಿಗೆ ಕಾಲದ ಗಣನೆ ಇರೋದಿಲ್ಲ. ಹಾಗೆ ಒಬ್ಬ ಪಂಡಿತ ಇವನು ತಿರುಮಶ್ರೀ ಭಾಳ ಚರ್ಚಿಸ್ತಾರೆ. ಓಣಿಯ ಮನೆಯಲ್ಲಿ ಮಬ್ಬಿನ ಕೋಣೆಯಲ್ಲಿ ನೆಲದಲ್ಲಿ ಕೆದರಿದ ಶಯನದಲ್ಲಿ ರೋಗಕ್ಕೆ ಮೈತೆತ್ತು ಚಿಂತೆಗೆ ಮನಸ್ಸಿತ್ತು ವೈಯಾಕರಣನು ಮಲಗಿಹನು. ಒಳ್ಳೆ ಬ್ಯೂಟಿಫುಲ್ ಪಿಕ್ಚರ್. ಅವನು ವಯಸ್ಸಾಗೋಗಿದೆ, ಮೈಯೆಲ್ಲ ಜಡ್ಡು ಹಿಡಿದಿದೆ, ಅವನು ಕೃಶಿವಾಗಿದೆ, ಆದರೆ ಮಲಗಿದಾನೆ. ರೋಗಿಯ ಮೈಯೆಲ್ಲ ಕನಸೆಲ್ಲ ನಟ್ಟಿಹುದೊಂದೇ ಗ್ರಂಥದಲ್ಲಿ. ರೋಗಿಯ ಮೈಯೆಲ್ಲ 4 ಮಾತ್ರೆಗಳ ಓಟವನ್ನು ಇದರಲ್ಲಿ ಎಷ್ಟು ಅದ್ಭುತವಾಗಿ ಅವ್ರಿಗೆ ಛಂದಸ್ಸಿನ ಪರಿಜ್ಞಾನ ತುಂಬ ಇತ್ತು. ಅಂದರೆ ನಟ್ಟಿಹುದೊಂದೇ ಗ್ರಂಥದಲ್ಲಿ ಆಗೋ ತಲೆಮಗ್ಗಿಲಲ್ಲಿ ಆತನ ಬಾಳಿನಲ್ಲೂ ಅಪೂರ್ಣವಾದ ವ್ಯಾಕರಣ. ಪಾಪ ಪೂರ್ತಿ ಮಾಡಿಲ್ಲ ಅವನು, ಕಂಡ್ಕೊಂಡ ಅದು ಬಿಟ್ಟೆಲ್ಲ ಓದ್ದ ಕೊನೆಗೆ ಗೊತ್ತಾಯ್ತು ಅವನಿಗೆ, ಸೂಕ್ಷ್ಮಗಳನ್ನು ತಿಳಿದ. ಇನ್ನೇನು ಬರೀಬೇಕು ಅನ್ನುವಾಗ ಅವನಿಗೆ ಆರೋಗ್ಯ ಕೆಟ್ಟೋಗಿದೆ. ಈ ಸ್ಥಿತಿಗೆ ಏನು ಹೇಳ್ತಾರೆ? ಮನುಷ್ಯನಿಗೆ ಈ ಸ್ಥಿತಿ ಬರಬಾರ್ದು. ಏನಾಯಿತು ಅಂದರೆ ಪ್ರಾಯದ ಕಾಲದಲ್ಲಿ ನೆಚ್ಚಿನ ಹೃದಯದಲ್ಲಿ ನಾಟಿತು ವ್ಯಾಕರಣದ ಹುಚ್ಚು. ಕವಿಗಳಿಗೆ ಈ ಹುಚ್ಚು, ಶಬ್ದದ ಹುಚ್ಚು ಇದೆಯಲ್ಲ, ಅದನ್ನ ಹಿಡ್ಕೊಂಡೆ ಅದು ಬೆನ್ನಿಡಿದು ಎಷ್ಟು ದೂರ ಪ್ರಯಾಣ ಮಾಡಿದ್ದಾರೆ. ಡಿ ಎಲ್ ನರಸಿಂಹಾಚಾರ್ಯರು ಒಂದು ಶಬ್ದಕ್ಕೆ ಅರ್ಥ ಕಂಡಿದ್ದಕ್ಕೆ ಎಷ್ಟು ದಿವಸ ಆಗುತ್ತಾ? 1 ತಿಂಗಳು ಅವ್ರ ಅಂತರಂಗವನ್ನು ಕೊರೆದಿದೆ. ಅದು ಏನಂದರೆ ಆ ವ್ಯಕ್ತಿಯನ್ನು ಕುರಿತು ಮಾತುಗಳು ಬರ್ತವಲ್ಲ, ಅದರಲ್ಲಿ ಹೇಳೋದು ಓಹಿ ಹಿರಿಯರಸಿ ದರಿದ್ರಾಂಗನೆ. ಒಂದು ಪದ್ಯ ಯಾವುದೋ ಕಾವ್ಯದಲ್ಲಿ ಬರುತ್ತೆ. ಹಿರಿಯರಸಿ, ನೀವು ಕಟ್ಟಿಕೊಂಡ ಹೆಣ್ಣು ದೊಡ್ಡ ರಾಣಿ ಮಹಾರಾಣಿ, ಅವಳು ದರಿದ್ರಾಂಗನೆ, ಅವಳು ಬಡವಳು. ಇವನು ಬಡವ ಅಲ್ವಾ, ಅವಳು ಬಡವಿ. ಹಿರಿಯರಸಿ ದರಿದ್ರಾಂಗನೆ. ನಿಂಗೆ ಯಾವತ್ತು ವಿದ್ವಾಂಸ ತಿಳ್ಕೊ, ವಿದ್ವಾಂಸರಿಗೆ ಹಿರಿಯರಸಿ, ದೊಡ್ಡವಳು ರಾಣಿ ಯಾರು ಅಂದರೆ ದರಿದ್ರಾಂಗನೆ. ಸಿರಿ ಓಹಿ ಯಾಕೆ?
ಈ ಓಹಿ ಎನ್ನುವ ಶಬ್ದಕ್ಕೆ ಅರ್ಥ ಗೊತ್ತಿರಲಿಲ್ಲ ಕನ್ನಡದಲ್ಲಿ. ಡಿ ಎಲ್ ಏನು ಒದ್ದಾಡ್ತಾರೆ, ಕೊನೆಗೆ ಒಂದು ಇದ್ದಕ್ಕಿದ್ದಾಗೆ ಹೊಳಿದಂತೆ ಅವರಿಗೆ. ಏನಂದರೆ ಆಹಿ ಅಂದರೆ ಪ್ರಾಕೃತದಲ್ಲಿ ವ್ಯಾಧಿ ಅಂತ. ಓಹೋ, ಹಾಗೆ ಓಹಿ ಅಂದರೆ ಅವಧಿ. ಇಟ್ಕೊಂಡವಳು ಇರೋ ತನಕ ಅಂತ ಒಂದು ಮಾತಿದೆ, ಕಟ್ಕೊಂಡವಳು ಕಡೆ ತನಕ. ಅದು ಹಿರಿಯರಸಿ ದರಿದ್ರಾಂಗನೆ, ಸಿರಿ ಲಕ್ಷ್ಮಿ ಸಂಪತ್ತು ದುಡ್ಡು, ಓಹಿ ಯಾಕೆ ದುಡ್ಡು ಕೊಟ್ಟರೆ ಬರುವಂಥವಳಾಗ್ತಾನೆ. ಅಂದರೆ ಒಂದು ಶಬ್ದಕ್ಕೆ ಅರ್ಥವನ್ನು ಕಂಡುಹಿಡಿಯುವ ಸಮಯದಲ್ಲಿ ಕವಿಗೆ ಏನು ಆನಂದ ಆಗುತ್ತೆ. ಆದರೆ ಅದರ ಚಿಂತೆಯಲ್ಲೇ ಇರ್ತಾನೆ, ಸದಾಕಾಲ ಅಲ್ಲೇ ಇರ್ತಾನೆ. ಮಟಚಿ ಹತೇಶು ಕುರುಷು ಅನ್ನೋ ಶಬ್ದ ಇದೆಯಲ್ಲ ಇದರಲ್ಲಿ ವೇದದಲ್ಲಿ, ಅದು ಕನ್ನಡ ಶಬ್ದ ಮಟಚಿ, ಮಿಡಿತೆ. ಮಿಡಿತೆ ಅನ್ನೋದು ಅಲ್ಲಿ ಬಂದಿದೆ. ತೀನಂಶಿಯವರು ಹೇಳ್ತಾ ಇದ್ದಾರೆ ಇದನ್ನು, ಬೇರೆ ವಿದ್ವಾಂಸರು ಹೇಳಿರ್ಬೋದು, ನನಗೆ ಅಷ್ಟು ಜ್ಞಾಪಕ ಇಲ್ಲ. ಅಂದರೆ ಒಂದು ಶಬ್ದ ವೇದಕಾಲದ ಶಬ್ದಕ್ಕೆ ನಮ್ಮ ಕನ್ನಡದ ಒಂದು ಭಾಷೆಯ ಶಬ್ದ ಹೋಗಿದೆ ಅಂತಂದರೆ ವಿದ್ವಾಂಸರಿಗೆ ಎಷ್ಟು ಸಂತೋಷ ಆಗುತ್ತೆ. ಹಾಗೆ ಅಪೂರ್ಣವಾದ ಪ್ರಾಯದ ಕಾಲದಲ್ಲಿ ಕೆಚ್ಚಿನ ಹೃದಯದಲ್ಲಿ ನಾಟಿದ ವ್ಯಾಕರಣದ ಹುಚ್ಚು. ಕವಿ ಇಲ್ಲಿ ಸಹೃದಯನ ಹೀಗೆ ಮೆಡಿತಾನೆ ಅನ್ನೋರ ಚಿತ್ರ ಇದೆ. ಇಲ್ಲೆಲ್ಲ ನೀವು ಛಂದಸ್ಸಿನಿಂದ ಅಧ್ಯಯನ ಮಾಡೋಕ್ಕೆ ನನಗೆ ಸಮಯ ಇಲ್ಲ. ಇಲ್ಲಿ ನಿಜವಾಗಿ 4-5 ಮಾತ್ರೆಗಳ ಒಂದು ವಿಲಾಸ ಇಲ್ಲಿ ಕಾಣುತ್ತೆ. ಇದನ್ನು ಬಸು ಪಟ್ಟದ್ದನ್ನವರು ಒಂದು ಛಂದಸ್ಸು ಅಂತ ಕರೆದರು. 4-5 3-4 ಇದೆ. ನನ್ನ ಹರಣ ನಿನಗೆ ಶರಣ ಸಕಲ ಕಾರ್ಯ ಕಾರಣ 3 ಇದೆ, 3-4 ಇದೆ, 3-5 ಇದೆ, 6 ಮಾತುಗಳಿವೆ. ಸೂರ್ಯೋದಯ, ಚಂದ್ರೋದಯ, ದೇವರ ಕೃಪೆ ಕಾಣು, 6 ಮಾತುಗಳದವು. 7 ಅಂದರೆ ಭಾಮಿನಿ ಷಟ್ಪದಿ. ಆದರೆ ಇಲ್ಲಿ 4-5 ಓಣಿಯ ಮನೆಯಲ್ಲಿ ಅಂದರೆ 9 ಮಾತ್ರೆಯ ಗಣಗಳ ಚಲನೆ ಅಲ್ಲಿದೆ. ಅದು ವ್ಯಾಕರಣ ಮನಸ್ಸೆಲ್ಲ ಅಲ್ಲೇ ಇದೆ. ಕೊನೆಗೆ ಬಹುಶಃ ಪ್ರಾಯದ ವಿಚಿತ್ರ ಮರ್ತೋಗಿದೆ ಅವನಿಗೆ, ನಲ್ಲೆಯ ಸರ ಮರ್ತೋಗಿದೆ ಅವನಿಗೆ. ಆದರೆ ಪ್ರಕೃತಿ ಪ್ರತ್ಯಯಗಳ ಯೋಗ ವಿಷಾದ ಅದೊಂದೇ ಅವನ ತಲೆಯಲ್ಲಿದೆ. ಆದರೆ ತುಂಬ ಅವನಿಗೆ ಹಂಬಲ, ಅವನು ಒದ್ದಾಡ್ತಾ ಇದ್ದಾನೆ. ಕವಿ ಇಲ್ಲಿ ಪ್ರವೇಶ ಮಾಡ್ತಾನೆ. ಏನು ಹೆದರಬೇಡ, ನಾನು ನಿನ್ನ ಸ್ಥಿತಿಯಲ್ಲೇ ಇದ್ದೇನೆ. ಕೆಲವರು ಸಮಾಧಾನ ಅದೇ ತಾನೆ, ನಿಮಗೂ ಅದೇ ಸ್ಥಿತಿ ಬರುತ್ತೆ, ನಾನು ಅದೇ ಸ್ಥಿತಿಯಲ್ಲಿ ಇದ್ದೇನೆ, ನೀನು ಒಂದು ಭಾವನೆಯನ್ನು ಇಟ್ಕೊಂಡಿರೋದು ತಪ್ಪಲ್ಲ ಅನ್ನೋ ಮಾತನ್ನು ತೀನಂಶಿಯವರು ಅವನಿಗೆ ಹೇಳ್ತಾರೆ. ಮುಂದಿನ ನೋಡಿ, ವಚನಗಳು ಅಂತ ಒಂದು ಸಾಹಿತ್ಯ ಇದೆ ಕನ್ನಡದಲ್ಲಿ, ಭಾಳ ಪ್ರಸಿದ್ಧವಾದಿದು, ಇನ್ಯಾವ ಭಾಷೆಯಲ್ಲೂ ಇಲ್ಲ. ವಚನದ ಗದ್ಯ ಇದೆ, ಪದ್ಯ ಇದೆ. ಇವ್ರು ಹೇಳ್ತಾರೆ ಸಾಹಿತ್ಯದಲ್ಲಿ ಶಾರದೆ ತೋರಿದ ದಾರಿ 2, ಗದ್ಯ ಪದ್ಯ. ಆದರೆ 3ನೆಯ ಹಾದಿ ಹತ್ತಿತು ಪುರಾತನರಿಗೆ. ಏನು ಅಂದರೆ ವಚನ ಪಥ. ಈ ವಚನ ಇದೆಯಲ್ಲ, ನಾನೇ ಅದರ ಬಗ್ಗೆ ವ್ಯಾಖ್ಯಾನ ಬರೆದೆ. ಉಳ್ಳವರು ಬಸವಣ್ಣವ್ರದ್ದು ವಚನ ಇದೆ, ಅದನ್ನೇ ಹೇಳಿದೆ ನಾನಿಲ್ಲಿ. ಉತ್ತರದಿಂದ ಕಲ್ಲು ಮಣ್ಣನ್ನು ತಂದು ಕಟ್ಟುವರು ವಚನಗಳ ಮಹಾಮನೆ, ಕಂದ ವೃತ್ತಗಳ ಮಹಾಮನೆ. ನೀವೇನ ಮಾಡಿದಿರಿ ಬಸವ ಬಡವರಯ್ಯ, ಕುಳಿತ ಕಾಲಡಿಯ ಮಣ್ಣನ್ನೇ ಮಂತ್ರಿಸಿ ಕಟ್ಟಿದಿರಿ ವಚನಗಳ. ಕುಳಿತ ಕಾಲಡಿಯ ಮಣ್ಣು ಮಂತ್ರಿಸಿ ಕಟ್ಟಿದಿರಿ ಅಂಥೇಳಿ 3ನೆಯ ಹಾದಿ ಹತ್ತಿತು ಪುರಾತನರಿಗೆ. ಇಂದು ಆ ವಚನ ಪುಟದಲ್ಲಿ ಬೆಳಕು ಮೂಡಿ ನನ್ನನ್ನು ಕರೆಯುತ್ತಿದೆ ಬಾ ಎಂದು. ವಚನಗಳು ನನ್ನ ಆಕರ್ಷಿಸ್ತಾ ಇವೆ ಅಂಥೇಳಿ ಅದರಲ್ಲಿ ಒಂದು ತೊಡಕಿದೆ ಅಂತ ಹೇಳ್ತಾರೆ ಅವರು. ಇವತ್ತು ನಿಜ ಅದು. ವಚನಗಳು ಎಷ್ಟು ಅದ್ಭುತವಾಗಿದ್ದರೂ ಕೂಡ ಅವು ಸಣ್ಣ ಸಣ್ಣ ಮುಕ್ತಕಗಳಾಗ್ತವೆ ಹೊರತು ಕಥನ ಕವಿತೆ ಆಗಲ್ಲ. ದೀರ್ಘವಾದ ನ್ಯಾರೇಷನ್ ಮಾಡೋಕ್ಕಾಗತ್ತಾ? ವಚನಗಳಲ್ಲಿ ಒಂದು ಅದ್ಭುತವಾಗಿ ನಿಮ್ಮ ಸ್ಥಿತಿ ತಿಳಿಸ್ಬೋದು. ವ್ಯಾಧ ಒಂದು ಮೊಲನ ತಂದರೆ ಸಲುವ ಹಾಗಕ್ಕೆ ಬಿಲಿವರಯ್ಯ. ಬೇಡ, ಒಂದು ಮೊಲ ಬೇಟೆಯಾಡ್ಕೊಂಡು ಬಂದರೆ ಸತ್ತು ಹೋಗಿದ್ರು ಕೂಡ ಅದನ್ನು ಕೊಂಡ್ಕೊಳ್ತಾರೆ. ಸಲುವ ಹಾಗ ಎಷ್ಟು ದುಡ್ಡು ಕೊಡಬೇಕು ಕೊಟ್ಟು ಕೊಂಡ್ಕೊಳ್ತಾರೆ. ಆದರೆ ನೆಲನ ನಾಳ್ದನ ಹೆಣ ಎಂದರೆ ಒಂದು ಅಡಕೆಗೆ ಕೊಂಬವರಿಲ್ಲ ಕಂಡಯ್ಯ. ಇದು ವಚನ. ಇದು ಅಂದರೆ ಇವರು ಹೇಳ್ತಾರೆ, ನಿಜ ಇದು ನನ್ನ ಬಗೆಯ ಕಪ್ಪವನ್ನು ಭಾವುಕರೆದೆಗೆ ನಡೆಸಿ ಮುಟ್ಟಿಸಲು ದೀವಟಿಗೆಯಾಗುತ್ತೋ? ಅದೊಂದು ಅನುಮಾನ ಇದೆ. ನಮ್ಮ ಎದೆಯ ಕಪ್ಪವನ್ನು, ಕಪ್ಪ ಅಂದರೆ ಹಡಗು ಅಂತ ಒಂದು ಅರ್ಥ ಇದೆ, ಇನ್ನೊಂದು ಕಪ್ಪ ನಾವು ಕೊಡಬೇಕಾದ ಸುಂಕ ಮುಟ್ಟಿಸುತ್ತೋ ಅಥವಾ ವಂಚಿಸಿ ಸೆಳೆದು ತಂದು ಕೆಸರ ಮುಡುವಿನಲ್ಲಿ ಕೆಳಗಿ ಕೊಳ್ಳಿಯ ಭೂತವಾಗುವುದೋ ನಾನರಿಯೆ. ವಚನಗಳು ಯಾವಾಗಲೂ ಕೂಡ ನಿಮಗೆ ಅವರು ಬರೆದ್ರು ಅವ್ರಿಗೆ ಒಳ್ಳೇದು ಮಾಡ್ತು, ನೀವು ಬರೆದ್ರೆ ಒಬ್ಬರ ಅಮೃತ ಇನ್ನೊಬ್ಬರಿಗೆ ವಿಷ ಆಗ್ಬೋದು. ಕನ್ನಡದಲ್ಲಿ ವಚನ ಉಳಿಲಿಲ್ಲ, ಯಾಕೆಂದರೆ ತನ್ನ ಕೆಲಸ ಮುಗಿಸ್ತು. ವಚನ ಸಾಹಿತ್ಯ ಮುಂದೆ ಯಾರು ಮುಂದುವರಿಸಲಿಲ್ಲ, ಯಾಕೆಂದರೆ ಅದರ ದಾರಿ ಅಷ್ಟೇ. ಇಂಥ
ಬಹಳ ವಿಚಿತ್ರವಾದ ವಚನಗಳ ಬಗ್ಗೆ ವ್ಯಾಖ್ಯಾನ ಮಾಡುವಾಗ ಇದು ಗದ್ಯ ಪದ್ಯ ಮಧ್ಯದ್ದು, ಇದು ಉಳಿಯುತ್ತಾ, ಬಹಳ ಕಾಲ ಇರುತ್ತಾ, ಜನರನ್ನ ಆಕರ್ಷಿಸುತ್ತಾ, ನಾವು ಬರೆಯೋಕ್ಕಾಗತ್ತಾ, ಇದು ಯೋಚನೆ ಮಾಡಿದ್ದಾರೆ. ಇನ್ನೊಂದು ಇಂಗ್ಲೀಷ್ ಒಂದು ಪದ್ಯ ಇದೆ, ರಾಬರ್ಟ್ ಫ್ರಾಸ್ಟ್ ಅವ್ರದ್ದು, ರೋಡ್ ನಾಟ್ ಟೇಕನ್ ಅಂತ ಹೇಳಿ. ನಿಮ್ಗೆ ಎಷ್ಟೋ ಸಲ ನಾನು ಇಂಜಿನಿಯರಿಂಗ್ ಸೇರಿದ್ದು ಸರಿ ಹೋಯ್ತಾ, ಮೆಡಿಕಲ್ ಸೇರಿದ್ದರೆ ಏನಾಗ್ತಾಯಿತ್ತು, ಸಾಹಿತ್ಯನೇ ತೊಗೊಂಡಿದ್ರೆ ಹೇಗಿರ್ತಾಯಿತ್ತು, ಅಪ್ಪನಂತೆ ವ್ಯಾಪಾರ ಮಾಡ್ಕೊಂಡಿದ್ಬಿಟ್ರೆ. ಇದು ಜೀವನ ನದಿಯ ಈ ಕಡೆ ದಡದಲ್ಲಿರೋರಿಗೆ ಆ ದಡ ಸಂಪಾದ ಕಾಣುತ್ತೆ, ಅದೇ ಗ್ರಹಚಾರ. ನೀವಿರೋ ಜಾಗ ಗೊತ್ತಾಗಲ್ಲ ನಿಮಗೆ, ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೊಸರಿದೆ ಅಂದ್ಕೊಂಡು ಅಲ್ಲಿಗೆ ಹೋಗ್ತೀರಿ, ಅಲ್ಲೂ ಅದೇ ಸ್ಥಿತಿ. ಅವನಿಗೆ ಲಾಯರ್ ಆಗಿದ್ರೆ ಚೆನ್ನಾಗಿ ದಬಾಯಿಸಿ ದುಡಿಬೋದು ಅಂತ. ಲಾಯರ್ಗಳಾಗ್ಬಿಟ್ರೆ ಕೆಲವು ಭಾವನೆ ಇರುತ್ತೆ ಅಷ್ಟೇ, ಆದರೆ ಬರೀ ಅದೇ ಮುಖ್ಯ ಅಲ್ಲ. ಅದರಿಂದ ಲಾಯರ್ ಆಗಬೇಕಾಗಿತ್ತೋ, ಅಥವಾ ಸೈಂಟಿಸ್ಟ್ ಆಗಬೇಕಾಗಿತ್ತೋ, ಅಥವಾ ವರ್ತಕ ಆಗಬೇಕಾಗಿತ್ತೋ, ಎಲೆಕ್ಷನ್ ನಿಲ್ಲಬೇಕಾಗಿತ್ತೋ, ರಾಜಕಾರಣಿ ಆಗಬೇಕಾಗಿತ್ತು, ಇಂಥ ಯೋಚನೆಗಳು ಎರಡು ದಾರಿ ಅಂದರೆ ಅದು ಫಾಸ್ಟ್ ಅವರು ಬರೆದಿದ್ದ ಬಗ್ಗೆ ಒಬ್ಬ ಥಾಮಸ್ ಅನ್ನೋನು ಅವನು ಹೇಳ್ತಾನೆ, ಗದ್ಯ ಬರೆಯುವುದು ಸ್ವಂತಕ್ಕೆ ಸಂಬಂಧಪಟ್ಟ ವಿಷಯ, ಆಲೋಚನೆ ಇದೆಯಲ್ಲ ಅದು ನನ್ನ ಮನಸ್ಸಿನ ಒಂದು ಆಲೋಚನೆಯ ಫಲ. ಐ ಟುಕ್ ದಿ ಒನ್ ಲೆಸ್ ಟ್ರಾವೆಲ್ಡ್ ಬೈ, ಒಂದು ಮಾತದು ರಾಬರ್ಟ್ ಫಾಸ್ಟು. ನಾನು ಹೋದೆ ರೋಡ್ ನಾಟ್ ಟೇಕನ್ ಅಂತೇಳಿ. ನಾನು ಹೋಗಿದ್ದು ಸ್ವಲ್ಪ ದಿವಸ ಆದಮೇಲೆ ಯೋಚನೆ ಮಾಡಿದೆ, ಕವಲು ಬರುತ್ತೆ, ಎಲ್ಲಿ ಹೋಗಬೇಕು, ಈ ಕಡೆ ಹೋಗಬೇಕಾಗಿತ್ತೋ ಈ ಕಡೆ ಹೋಗಬೇಕಾಗಿತ್ತೋ, ಇಂಜಿನಿಯರಿಂಗೋ, ಮೆಡಿಕಲ್ಲೋ, ಮದುವೆ ಆಗಲೋ, ಸನ್ಯಾಸಿ ಆಗಲೋ, ವಿದೇಶಕ್ಕೆ ಹೋಗಲೋ, ಇಲ್ಲೇ ಹಾಳಾಗಿ ಹೋಗಲೋ, ಏನು ಮಾಡಲಿ ಅಂತ ಯೋಚನೆ ಮಾಡ್ತಾಯಿದ್ದಾರೆ. ನಿಮಗೆ ಹೋಗುವಾಗ ಗೊತ್ತಾಗಲ್ಲ, ಮುಂದೆ ಅನಿಸುತ್ತೆ. ಅದಕ್ಕೆ ಇವನು ಹೇಳ್ತಾನೆ, ಐ ಟುಕ್ ದಿ ಲೆಸ್ ಟ್ರಾವೆಲ್ಡ್ ಬೈ ಆ್ಯಂಡ್ ದಟ್ ಹ್ಯಾಸ್ ಮೇಡ್ ಆಲ್ ದಿ ಡಿಫರೆನ್ಸ್. ತೀನಂಶ ಈ ಪದ್ಯ ಓದಿರಲಿಲ್ಲ ರಾಬರ್ಟ್ ಫ್ರಾಸ್ಟ್ ಬರೆದಾಗ, 1917 ಬರೆದಿದ್ರು ಕೂಡ ನಮ್ಮ ಗಮನಕ್ಕೆ ಬಂದಿರೋದಿಲ್ಲ ಅದು. ಆದರೆ ಇವರು ಹೇಳ್ತಾರೆ, ಅದೇ ಭಾವನೆ ಹೇಳ್ತಾರೆ, ಬಂದು ನಿಂತೆನು ಬಾಳಿನ ಪ್ರತಿಯೊಬ್ಬರಿಗೂ ಬರೋ ಪ್ರಶ್ನೆ ರೀ ಇದು. ಬಂದು ನಿಂತೆನು ಬಾಳಿನ ಅಡವಿಗೆ, ಮುಂದುಗಡೆ ಕವಲೊಡೆದ ಹಾದಿ. ಒಂದು ಕಡೆ ಇನ್ನೊಂದು 2 ರಸ್ತೆ ಬರೋ ತನಕ ನಿಮ್ಗೆ ಯೋಚನೆ ಇರೋಲ್ಲ, ಹೋಗ್ತಾ ಇರ್ತೀರಿ, 2 ರಸ್ತೆ ಬಂದುಬಿಟ್ರೆ ನಿಂತ್ಕೊಳ್ತೀರಿ. ಯಾವ ಕಡೆ ಈಗ ರೋಡ್ಗಳಲ್ಲಾದರೆ ಒಂದು ಕಡೆ ಇರುತ್ತೆ, ಇದು ಕೇರಳಕ್ಕೆ, ಇದು ಕರ್ನಾಟಕಕ್ಕೆ, ಇದು ನದಿಗೆ ಅಂತಿರುತ್ತೆ. ಆದರೆ ಕಾಡಿನಲ್ಲಿ, ಬದುಕಿನ ಕಾಡಿನಲ್ಲಿ ಗೊತ್ತಿಲ್ಲ. ಮುಂದುಗಡೆ ಕವಲೊಡೆದ ಹಾದಿ, ಯಾವ ಸೀಳನ್ನು ಹಿಡಿಯಲಿ. ಒಳ್ಳೆ ಶಬ್ದ ಸೀಳು ಅನ್ನೋದು. ವಿಚ್ ಪಾತ್ ಶುಡ್ ಐ ಟೇಕ್, ಯಾವ ಸೀಳನ್ನು ಹಿಡಿಯಲಿ. ಹೋಗಲಿ, ಜೊತೆಗೆ ನಡೆಯುವವರೊಬ್ಬರಿಲ್ಲ. ನಿನ್ನ ಜೊತೆಗೆ ಯಾರು ಬರೋರಿದ್ದಾರಾ? ಯಾರೂ ಇಲ್ಲ. ಹಿತದ ಗೆಳೆಯನು ಹಿಂದೆ ಕುಳಿತರು, ಹಿತದ ಗೆಳೆಯರು ಹಿಂದೆ ಉಳಿದರು. ನನ್ನ ಹಾಗೆಯೇ ಕುರುಡರು, ನುಗ್ಗಿ ಹೋಗಲು ಧೈರ್ಯವಿಲ್ಲ, ಕುಗ್ಗಿ ಕುಸಿಯಿತು ಹೃದಯವೆಲ್ಲ. ಅದರಿಂದ ತನ್ನ ಹೊರೆಯನ್ನು ತಾಳದೆ ನನ್ನ ಅಂತರಂಗ ಕುಸಿಯಿತು. ಇವತ್ತಿಗೂ ಹುಡುಗರನ್ನು ಕಾಡೋ ಪ್ರಶ್ನೆ ಇದ್ದೇನೆ. ಪರೀಕ್ಷೆಗೆ ಹೋಗ್ತಾರೆ, ಅಲ್ಲಿ ನೋಡ್ತಾರೆ, ನಾನು ಈ ಉತ್ತರ ಹೀಗೆ ಕೊಡಬೇಕಾಗಿತ್ತೋ ಏನೋ, ಹೀಗೆ ಹೇಳಬೇಕಾಗಿತ್ತು. ಆದರೆ ನೀವು ಹೇಳೋದು ಹೇಳ್ಬಿಟ್ಟಿರಿ. ಧೈರ್ಯವಾಗಿ ಅದನ್ನ ಕುರಿತು ನಾವು ಮಾತಾಡ್ತೀವಿ. ಅದರಿಂದ ಇವ್ರಿಗೆ ಅನಿಸುತ್ತೆ ಏನಂದರೆ, ನಾನು ತೆಗೆದುಕೊಂಡ ಹಾದಿ ಸರಿಯಾಗಿತ್ತೋ ಇಲ್ವೋ. ಈ ದ್ವಂದ್ವ ಇದೆಯಲ್ಲ, ಅದನ್ನೇ ಭಗವದ್ಗೀತೆಯಲ್ಲಿ ಕೂಡ ಈ ಪ್ರಶ್ನೆ ಬರ್ತದೆ. ನಾನು ಸರಿಯಾದ ಕ್ರಮದಲ್ಲಿ ಸಾಗ್ತಾ ಇದ್ದೇನೆ, ನೈವ ಕಿಂಚಿತ್ ಕರೋಮೀತಿ, ನಾನು ಏನೂ ತಪ್ಪು ಮಾಡ್ತಾ ಇಲ್ಲ, ಏನೂ ಮಾಡ್ತಾ ಇಲ್ಲ ಅಂತ ಅನ್ನೋದಿದೆಯಲ್ಲ, ಅದು ನಮ್ಮ ಅಂತರಂಗವನ್ನು ಕೊರೆಯುವ ವಿಚಾರ. ಅದರಿಂದ ಅವ್ರು ಹೇಳ್ತಾರೆ, ನಮಗೆ ಈ ಪದ್ಯ 2 ದಾರಿ ಅನ್ನೋ ಪದ್ಯ ಪ್ರತಿಯೊಬ್ಬರನ್ನೂ ಅವರವರ ಬದುಕಿನಲ್ಲಿ ಸಂಕಟಕ್ಕೆ ಸಿಲುಕಿಸುವಂತಹ ಒಂದು ಕಾರ್ಯ ಅದು. ಮದುವೆ ಆಗಲೋ, ನನ್ನ ಗೆಳತಿಯನ್ನು ಮದುವೆ ಆಗಲೋ, ನನ್ನ ಸ್ನೇಹಿತ ಒಬ್ಬ ಅಥವಾ ನಮ್ಮ ಅಪ್ಪ ಹೇಳಿದವ್ರನ್ನ ಮದುವೆ ಆಗಲೋ, ಈ ಥರ ಪ್ರಶ್ನೆಗಳು ಬರುತ್ತೆ. ತಮ್ಮನ್ನು ಎಲ್ಲಿ ಓದಿಸ್ಬೇಕು? ಮದುವೆ ಆದಮೇಲೆ ಒಬ್ಬಳೇ ಇರಬೇಕಾ, ಹೆಂಡತಿ ಕಟ್ಕೊಂಡು ಒಬ್ಬನೇ ಇರಬೇಕಾ, ಅಥವಾ ಎಲ್ಲರೂ ಬೇಕಾ ನಮಗೆ? ಇವತ್ತಿನ ಹಿರಿಯರ ಯೋಚನೆ, ತುಂಬ ವಯಸ್ಸಾದವರು ಎಲ್ಲಿರಬೇಕು?
ಭಾಳ ದೊಡ್ಡ ಪ್ರಶ್ನೆ ಇದು. ಮಕ್ಕಳಿಗೆ ನೀವೇನು ಹೊರೆ ಅಲ್ಲ, ಆದರೆ ನೀವು ಬೇಕಾಗಿಲ್ಲ ಅವ್ರಿಗೆ. ಈ ಸತ್ಯ ನಿಮಗೆ ಗೊತ್ತಾಗಲ್ಲ ಬೇಗ. ಹೊರೆ ಅಲ್ಲ ಅವರು. ಪಾಪ ಸೊಸೆ ತುಂಬ ಒಳ್ಳೆಯೇ, ಒಂದು ವಾರ ಹೋಗೋರು ಮನೇಲಿ ತುಂಬ ಜನ ನೋಡ್ಕೊಳ್ತಾಳೆ, ಅಲ್ಲೇ ಉಳಿದ್ಬಿಟ್ರೆ ಚೆನ್ನಾಗಿದೆ ಅಂತ. ಅವ್ರದ್ದೊಂದು ಭವಿಷ್ಯ ಇದೆಯಲ್ಲಪ್ಪ, ಅವ್ರ ಜೀವನ ಕ್ರಮ ಬೇರೆ ಇದೆ, ಬದಲಾಗುತ್ತೆ. ಒಂದು ಸಣ್ಣ ಪಾತ್ರೆ ಇಟ್ಕೊಳ್ತಾರೆ, ಅಡುಗೆ ಮಾಡ್ತಾಯಿರ್ತಾರೆ, ನೀವಿಬ್ಬರು ಹೋಗ್ಬಿಟ್ರೆ 4 ಜನಕ್ಕೆ ಮಾಡಬೇಕಲ್ಲ. ಇವೆಲ್ಲ ಸಮಸ್ಯೆಗಳು ಶುರುವಾಗುತ್ತವೆ. ಇವತ್ತಿನ ಫ್ಯಾಮಿಲೀಸ್ ಅಮೆರಿಕಾದಲ್ಲಿ ಇರೋರ ಮಕ್ಕಳೆಲ್ಲ ಇಲ್ಲಿರ್ತಾರಲ್ಲ, ಇಲ್ಲಿರೋರ ಮಕ್ಕಳೆಲ್ಲ ಅಲ್ಲಿರ್ತಾರಲ್ಲ. ನೀವು ಹೋದಾಗ ನನ್ನ ಮಗನೇ ಒಂದು ಸಲ ಹೇಳಿದೆ ನನಗೆ, ನೋಡು ಆ ಮಗುಗೆ ಬೈತಾ ಇದ್ದ, ಇರಲಿ ಮಾಡು, ಎಷ್ಟು ಕುಣಿತೀಯೋ ಕುಣಿ, ಇನ್ನು 10 ದಿವಸ ಅಪ್ಪ ಹೊರಟಾಗ್ತಾರೆ, ಆಮೇಲೆ ನೋಡ್ಕೊತೀನಿ ನಿಂದ. ನಮಗೆ ಬೇಕಾದವರು ಅವ್ರು ನಿಜ, ತುಂಬ ಬೇಕಾದರೆ ನಾವೇನೋ ಕಲಿಸ್ಬಿಟ್ಟಿರ್ತೀವಲ್ಲ, ಅದು ಆ ಮಗುಗೆ ಇಷ್ಟ ಆಗುತ್ತೆ. ಆದರೆ ಅಪ್ಪ ಅಮ್ಮನಿಗೆ ಅವ್ರು ಕಲಿಸೋ ರೀತಿ ಬೇರೆ. ಈ ಥರ ಭಿನ್ನ ಮನಸ್ಸು ಉಳ್ಳವರು ಹೇಗಿರ್ತಾರೆ, ಇದು ನನಗೆ ಯೋಚನೆಗೆ ಹಚ್ಚುವಂಥ ಪದ್ಯಗಳನ್ನ ಮಾತ್ರ ಆರಿಸ್ಕೊಂಡಿದ್ದೀನಿ ನಾನಿಲ್ಲಿ. ತೀನಂಶಿಯವರು 2 ದಾರಿಯಲ್ಲೂ ಇದೇ ಪ್ರಶ್ನೆ ಹೇಳ್ತಿರ್ತಾರೆ. ಇನ್ನೊಂದು ನಾನು ತೀರಾ ವೈಯಕ್ತಿಕ ವಿಚಾರ ಹೇಳ್ತಾ ಇದ್ದೀನಿ, ಈ ಪದ್ಯನ ಇದು ಹೇಳಲೇಬೇಕು ಅನಿಸ್ತು ನನಗೆ. ಬ್ರಾಹ್ಮಣ ಕುಲ ಅಂತ, ಅಬೌಟ್ ಬ್ರಾಹ್ಮಿನ್ಸ್ ಇವರು ಬರೆದಿರೋದು. ಅದು 70-80 ವರ್ಷದ ಹಿಂದೆ ಬರೆದಿದ್ದು. ಕಮ್ಯುನಿಟಿ ಬಗ್ಗೆ ಯಾರು ಮಾತಾಡಬಾರ್ದು ನಿಜ, ಆದರೆ ಆ ಕಮ್ಯುನಿಟಿನೇ ಮಾತಾಡಿದ್ರೆ ಒಳ್ಳೆಯದಲ್ವ. ಶಾನುಭೋಗ ಕುಮಾರವ್ಯಾಸ, ಆದರೆ ಬ್ರಾಹ್ಮಣರ ಬಗ್ಗೆ ಅವನು ತುಂಬ ಚೆನ್ನಾಗಿ ಬರೀತಾನೆ. ಅವ್ರಿಗೂ ಶಾನುಭೋಗರಿದ್ದಾರಲ್ಲ, ಅವರೆಲ್ಲ ಬ್ರಾಹ್ಮಣರು ತಾನೆ. ಅವರು ಬರೆದ ಬಳಿಕ ಅದು ವಿಧಿಯ ಸೀಮೆಯ ಬರಹ. ಬ್ರಾಹ್ಮಣರು ಶಾನುಭೋಗರು ಪಾಪ ಪುಸ್ತಕದಲ್ಲಿ ಬರೆದ್ಬಿಟ್ರೆ ಅದು ವಿಧಿಯ ಸೀಮೆಯ, ರಾಜನಿಗೂ ಒಪ್ಪಿಗೆ ಆಗಬೇಕದು. ಆದರೆ ಅನಂತರ ಪತಿಯರ್ಥ ನೀರಲ್ಲಿ ಬರೆದ ಲಿಪಿಯಂತೆ, ನೀರಲ್ಲಿ ಬರೆದ ಲಿಪಿ ಹಾಗೆ, ಏನು ತಪ್ಪಿಲ್ಲ ಇದರಲ್ಲಿ. ಆದರೆ ಇವರು ಬರೆದಿರೋದು ಬ್ರಾಹ್ಮಣರಾಗಿ ಬ್ರಾಹ್ಮಣರ ಬಗ್ಗೆ ಬರೆಯೋದಿದೆಯಲ್ಲ, ಇದಕ್ಕೆ ಆತ್ಮಶೋಧನೆ ಅಂತ ಕರೀತಾರೆ. ಇದು ನನಗೆ ತುಂಬ ಇಷ್ಟ ಆಗೋದು ಏನಂದರೆ ಅಂತರ್ಮಥನ ಅಂತ. ಇದು ನಾನು ಬ್ರಾಹ್ಮಣನಾಗಿದ್ದೇನೆ, ಆದರೆ ನನ್ನ ಸುತ್ತಮುತ್ತ ಇರೋ ಜನ ಬೇರೆ ಜನಗಳ ಬಗ್ಗೆ ನಾವು ಮಾತಾಡುವಾಗ ನಾಲಿಗೆ ಹರಿತವಾಗುತ್ತೆ. ಸ್ವಜನರ ಬಗ್ಗೆ ಮಾತಾಡುವಾಗ ವಸ್ತುನಿಷ್ಠತೆ ಇರೋದಿಲ್ಲ. ಇದು ಬ್ರಾಹ್ಮಣ ಅಂದರೆ ತೀನಂಶಿಯವರಿಗೆ ಜಗಕ್ಕೆ ಧರ್ಮಧ್ವಜವನ್ನು ತೋರಿದವನು. ಒಂದು ಕಾಲಕ್ಕೆ ನಿಜ, ಬ್ರಾಹ್ಮಣ ಜನಕ್ಕೆ ಧರ್ಮಧ್ವಜವನ್ನು ತೋರಿದವನು. ಧರೆಯ ದೇವತೆ, ಭೂಸುರಾಗಿ ಕರೀತಾನೆ ಅವನು. ಈ ಭೂಮಿಯ ಮೇಲಿನ ದೇವತೆ ಅವನೇನೆ ಎನಿಸಿಕೊಂಡವನು, ಪ್ರಥಮ ಮನ್ನಣೆಗೆ ಪಾತ್ರನಾದವನು. ಆದರೆ ಇವರು ಕೇಳೋ ಪ್ರಶ್ನೆ, ಇವತ್ತೇನಾಗಿದ್ದಾನೆ ಬ್ರಾಹ್ಮಣ? ಕೇಳ್ತಾರೆ, ಉಳಿಯಬಹುದೇ ನಿನಗೆ ಮೊದಲ ಗೌರವವು? ಅಯ್ಯ ಬ್ರಾಹ್ಮಣ, ಯೋಚನೆ ಮಾಡ್ಕೋ, ಉಳಿಯಬಹುದೇ ನಿನಗೆ ಮೊದಲ ಗೌರವ. ಇದು ಭಾಳ ಪನ್ನಿದು. ಮೊದಲ ಗೌರವ ಅಂದರೆ ಈ ಹಿಂದೆ ಸಿಗ್ತಾ ಇದ್ದ ಗೌರವ, ಇನ್ನೊಂದು ಮೊದಲ ಗೌರವ. ನಿನ್ನ ಫಸ್ಟತೆ ಪರಿಗಣಿಸ್ಬೇಕಲ್ಲ, ಅದು ಇವತ್ತು ಸಿಕ್ಕಲ್ಲ ನಿನಗೆ. ಉಳಿಯಬಹುದೇ ನಿನಗೆ ಮೊದಲ ಎಂಬ ಮಾತು ಶ್ಲೇಷೆಯ ಸಹಾಯ ಪಡೆದು ಹಿಂದಿದ್ದ ಅಂತ ಒಂದು ಅರ್ಥ, ಇನ್ನೊಂದು ಪ್ರಥಮ ಪಂಕ್ತಿ ಈ ಅರ್ಥ ಕೊಡೋದಿಲ್ಲ. ಏನಂದರೆ ಕಿರಿಯರ ತುಳಿಮೆಟ್ಟಿ ಮೆರೆದ ಗರ್ವದಲ್ಲಿ. ಅಯ್ಯ ಬ್ರಾಹ್ಮಣ, ನೀನು ಉಳಿದವರನ್ನು ತುಳಿದು ಮೆಟ್ಟಿ ಮೆರೆದ ಗರ್ವದಲ್ಲಿ ಮುಂದುವರಿಯಲು ಮರೆತೆ ನೀತಿ ಪಥವನ್ನು ತೊರೆದೆ. ಒಂದು ಕಾಲಕ್ಕೆ ನಿಮ್ಮ ಜನಾಂಗ ಏನು ಮಾಡಿದ್ರು ಜ್ಞಾಪಿಸ್ಕೊ ಅಂಥೇಳಿ ಅಲ್ಲಿ ಹಿಂದೆ ಪತಿತರೆಲ್ಲ ನೂಕಿ ಕೈ ಬಿಟ್ಟದಕ್ಕೆ ಇಳೆಗೆಲ್ಲ ನೀನು ಇಂದು ಪತಿತ ನೆನೆಸಿರುವೆ. ಇವತ್ತು ಯಾಕೆ ನಿನ್ನ ಜನ ನೋಡ್ತಾರೆ ಅಂದರೆ, ನೀನು ಮಾಡಿದ ನಿನ್ನ ಹಿಂದಿನವರು ಮಾಡಿದರ ಫಲ ಇದು. ಅದರಿಂದ ಕಳೆದ ವೈಭವವೆಲ್ಲಿ, ದುರ್ಗತಿ ಇದೆಲ್ಲಿ ಅಂತ ಕೊರಗಬೇಡ. ಕಾಲ ಮಹಿಮೆ ಇದು. ಅದರಿಂದ ಈ ಭಾವಗಳನ್ನು ಪ್ರಕಟಿಸುವಾಗ ಬ್ರಾಹ್ಮಣನಾಗಿ ಬ್ರಾಹ್ಮಣರ ಬಗ್ಗೆ ಹೇಳೋದಿದೆಯಲ್ಲ, ಹೊಗಳ್ಬಿಡೋದು ತುಂಬ ಸುಲಭ. ನಾವು ಬ್ರಾಹ್ಮಣರು ಪ್ರಪಂಚಕ್ಕೆ ಮೊದಲನವರು, ಸ್ಕೂಲಿಗೆ ಫಸ್ಟ್ ಬಂದುಬಿಟ್ಟೆ ಅಂತ ಒಂದು ಹುಡುಗಿ ಹೇಳಿದ್ಲಂತೆ. ಹೇಗೆ ಪರವಾಗಿಲ್ಲ ಅಂದರೆ, ಯಾಕೆಂದರೆ 8 ಗಂಟೆಗೆ ಶುರು ಆಗುತ್ತೆ, ನಾನು 6:45ಗೆ ಹೋಗ್ಬಿಟ್ಟೆ, ಅದನ್ನ ಸ್ಕೂಲಿಗೆ ಫಸ್ಟ್ ಬಂದೆ ಅಂತ. ಆ ರೀತಿ ಅಲ್ಲ, ಬ್ರಾಹ್ಮಣ ವರ್ಗದವರು ತಮ್ಮ ತೂಕವನ್ನು ಕಂಡುಕೊಂಡಂತೆ ತಮ್ಮ ಪತನವನ್ನು ಯಾಕೆ ಕಂಡುಕೊಂಡ್ರು? ಅದಕ್ಕೆ ಜನಗಳನ್ನು ದೂರಿ ಪ್ರಯೋಜನ ಇಲ್ಲ. ನೀವು ನಿಮ್ಮನ್ನೇ ದೂರ್ಕೋಬೇಕು. ನಮ್ಮ ನಡವಳಿಕೆಯಲ್ಲೇ ಎಲ್ಲೋ ಒಂದು ಕಡೆ ವ್ಯತ್ಯಾಸವಾಗಿದೆ. ಹಿಂದೆ ಒಬ್ಬ ಬ್ರಾಹ್ಮಣ ಮಾತಾಡಿದ್ರೆ ಯಚೋ ವಾಚಂ ಅರ್ಥೋನುಧಾವತೆ ಅಂತ ಒಂದು ಮಾತಿತ್ತು. ಶಾಪ ಕೊಟ್ಟರೆ ಏನು ಗೊತ್ತಾ, ನಿನ್ನ ಮನೆ ಹಾಳಾಗಲಿ ಅಂದರೆ ಹಾಳಾಗಲಿ ಅಂತಲೇ ಅರ್ಥ. ತಕ್ಷಣ ಸುಟ್ಟೋಗ್ತಾ ಇತ್ತು ಆ ಮನೆ ಆ ಕಡೆ.
ಅಷ್ಟು ಶಕ್ತಿ ಇತ್ತು ನಿಮಗೆ. ಇವತ್ತು ನಿಮ್ಮ ಮನೆ ಹಾಳಾಗಿದ್ದರೆ ಇಲ್ಲ ನಾನು 8 ಮಾಡಿ ಮನೆ ಕಟ್ಕೊಂಡಿದ್ದೀನಿ ಅಂತ ಸಂತೋಷ ಹೇಳಿ, ಇನ್ನೂ ಬೈದಿ ಸರ್ ಇನ್ನೂ ಒಳ್ಳೆಯದಾಗುತ್ತೆ. ಹೋದ ಸಲ ಬೈದಿರಿ 4 ಮಾಡಿ ಮನೆ ಕಟ್ಕೊಂಡಿದ್ದೆ, ಈ ಸಲ 8. ಮಾತಿನ ಹಿಂದೆ ಅರ್ಥದ ತೂಕ ಇಲ್ಲ. ಅದರಿಂದ ಈ ಕಮ್ಯುನಿಟಿನವರು ಸ್ವಲ್ಪ ಯೋಚನೆ ಮಾಡಬೇಕು. ಕೊನೆಯದಾಗಿ ಟ್ರಾನ್ಸ್ಲೇಷನ್, ನಾನು ಮೂಲ ಎಲ್ಲ ಇಟ್ಕೊಂಡ್ಬಂದಿದ್ದೀನಿ. ಇಂಗ್ಲೀಷ್ನಲ್ಲಿ ಬರೆದಿರೋ ಪದ್ಯಗಳಿಗೆ ಅವರು ಕನ್ನಡಕ್ಕೆ ಅನುವಾದ ಮಾಡೋದಕ್ಕೆ ಬಹಳ ಮುಖ್ಯವಾದ ಸಂಗತಿ ಅಂತಂದರೆ ನಿಮಗೆ ಅದರ ಭಾವ ಕನ್ನಡದಲ್ಲಿ ಮೂಡಿಸೋದು. ಹೋಲ್ಡಾಲ್ ಅಂತಂದರೆ ಸರ್ವಧಾರಿ ಅಂತ, ಸರ್ವ ಇನ್ನೊಂದು ಗ್ರಾಹಿ. ನೀವೇನು ಹೇಳಿದ್ರಲ್ಲ ಹೋಲ್ಡಾಲ್ಗೆ ನೀವೇನು ಹೇಳಿದ್ರಲ್ಲ ಸರ್ವಗ್ರಾಹಿ ಅಂದರೆ ಎಲ್ಲರನ್ನೂ ಗ್ರಹಿಸತ್ತೆ ಅನ್ನೋ ಅರ್ಥದಲ್ಲಿ. ಇದಕ್ಕೆ ನಿಜವಾಗಿ ಬೇಕಾದ್ದು ಹೋಲ್ಡಾಲ್ ಅಂತ ಈ ಯೋಚನೆ, ಬೇರೆದು ಆಗೋದಿಲ್ಲ. ಹಾಗೆ ಎಲ್ಲಡ್ಕ ಅಂದರು ಶ್ರೀರಂಗರು. ಎಲ್ಲಡ್ಕ ಅದು ಚೆನ್ನಾಗಿ ಎಲ್ಲವನ್ನೂ ಹೇಳ್ಕೊಡುತ್ತೆ. ಅಂದರೆ ನಾವು ಅನುವಾದ ಮಾಡುವಾಗ ನಾವು ಆ ಮೂಲದ ಅರ್ಥಛಾಯೆ ಏನಿದೆ ಅನ್ನೋದ್ರ ಕಡೆ ಗಮನ ಹೋಗಬೇಕು. ನೋಡಿ ಇವರು ಎಷ್ಟು ಸೊಗಸಾಗಿ ಇಂಗ್ಲೀಷ್ನಲ್ಲಿ ಬರೆದಿರೋ ಪದ್ಯಗಳನ್ನು ನಾನು ಕೋಟ್ ಮಾಡ್ತೀನಿ. ಅದನ್ನು ಕನ್ನಡಕ್ಕೆ ಹೇಗೆ ಮಾಡಿದ್ದಾರೆ ಅಂತ ಹೇಳ್ತೇನೆ ನಿಮಗೆ. ಕೀಟ್ಸ್ ಆನ್ ದಿ ಗ್ರಾಸ್ ಹಾಪರ್ ಆ್ಯಂಡ್ ಕ್ರಿಕೆಟ್ ಅಂತ ಒಂದು ಪದ್ಯ ಇದೆ, ಭಾಳ ಪ್ರಸಿದ್ಧವಾದ ಪದ್ಯ. ಅದು ಇಂಗ್ಲೀಷ್ನಲ್ಲೇ ಪ್ರಸಿದ್ಧವಾದದ್ದು. ಇದನ್ನು ಇಳೆಯ ಗೀತ ಅಂತ ಮಾಡಿದ್ದಾರೆ ಇವರು. ಗ್ರಾಸ್ ಹಾಪರ್ ಅನ್ನೋದಕ್ಕಿಂತ ಇಳೆಯ ಗೀತ, ಇಳೆಯ ಗೀತವದೆಂದಿಗೂ ಅಳಿದುದಿಲ್ಲ. ಇಂಗ್ಲೀಷ್, ದಿ ಪೊಯೆಟ್ರಿ ಆಫ್ ಅರ್ತ್ ಹ್ಯಾಸ್ ನೆವರ್ ಬೀನ್ ಡೆಡ್ ಅಂತ. ಎಷ್ಟು ಸೊಗಸಾಗಿದೆ ನೋಡಿ. ದಿ ಪೊಯೆಟ್ರಿ ಆಫ್ ದಿ ಅರ್ತ್ ಡಸಂಟ್ ಡೈ. ಇಳೆಯ ಗೀತ ಎಂದಿಗೂ ಅಳಿಯುತ್ತಿಲ್ಲ. ಇನ್ನೊಂದು ಗೀತಾಂಜಲಿ ಪದ್ಯವನ್ನು, ಬಿಡು ಬಿಡಿ ಗಾನವನು ಮಂತ್ರ ಉಚ್ಚರಿಸುವುದನು ಜಪಮಾಲೆಗಳನ್ನೆಲ್ಲ ಸಾಕು ಮಾಡು ದೇವನೆಲ್ಲಿ ಅಂತ ಗೀತಾಂಜಲಿಯ ಪದ್ಯ. ಇವರು ಅಲ್ಲಿ ಮೂಲದಲ್ಲಿ ನೋಡಿ, ಮೀಟ್ ಹಿಮ್ ಆ್ಯಂಡ್ ಸ್ಟ್ಯಾಂಡ್ ಬೈ ಹಿಮ್ ಇನ್ ಟಾಯಿಲ್ ಆ್ಯಂಡ್ ಇನ್ ಸ್ವೆಟ್, ಇನ್ ಟಾಯಿಲ್ ಆ್ಯಂಡ್ ಬೈ ಸ್ವೆಟ್. ಈ ಅನುವಾದ ಮಾಡುವಾಗ ಸುಮ್ಮನೆ ಆ ಶಬ್ದಗಳನ್ನ ಇಟ್ಕೊಂಡ್ಬಿಡೋದಲ್ಲ. ಮೈ ಬೆವರು ಸುರಿಯುವಂತೆ ಶ್ರಮಿಸು ದೇವನ ಜೊತೆಯೇ, ಮೈ ಬೆವರು ಸುರಿಯುವಂತೆ ಶ್ರಮಿಸು ದೇವನ ಜೊತೆ, ಇವನ ಆ ಕಾರ್ಯಗಳೇ ನೋಡಲೊಪ್ಪು. ಆಮೇಲೆ ಪದ್ಯ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು. ಏನಂದರೆ, ಬಿಡು ಬಿಡಿ ಗಾನವನು ಮಂತ್ರ ಉಚ್ಚರಿಪುದನು, 4 ಮಾತ್ರೆಗಳ ಕುಸುಮ ಷಟ್ಪದಿ ಇದು. ನಮ್ಮ ಕಾಲದವರೆಗೆ ಕುಸುಮ ಷಟ್ಪದಿ ಅಂದರೆ ಅರ್ಥವಾಗೋದಿಲ್ಲ. 4 4 4 4 4 4 4 ಪ್ಲಸ್ ಗುರು ಅದು ಹಾಗೆ ಬರಬೇಕು. ಅದರಿಂದ ಧ್ಯಾನ ಮೌನವ ಕಳೆದು ಪುಷ್ಪ ಧೂಪವನ್ನೆಲ್ಲ ಬದಿಗೊತ್ತೆ ನೀಂಬಾರೋ ಬೇಗ ಹೊರಗೆ. ಆ ಸ್ಪರ್ಶ ಅಂತಿದೆಯಲ್ಲ, ಅದು ಶುದ್ಧ ಶರಷಟ್ಪದಿ. ಅದು ಕೆಲವೊಮ್ಮೆ ಶರಷಟ್ಪದಿ ಮಾಡಿದ್ದಾರೆ. ಅನುವಾದದಲ್ಲಂತೂ ಅವ್ರನ್ನ ಮೀರಿಸಿದವರಿಲ್ಲ. ನಾನು ಇಂಗ್ಲೀಷ್ ಪದ್ಯಗಳನ್ನು ನನಗೆ ಅನುಮಾನ ಇರ್ಬೋದು ಅಂತ ರಾಮಚಂದ್ರ ಮೂರ್ತಿ ಅಂತ ಬರುವ ಹಿರಿಯರಿದ್ದಾರೆ, HK ರಾಮ್, ಅವ್ರನ್ನ ಓದಿ ಹೇಳಿದೆ ಇದನ್ನೆಲ್ಲ ಪದ್ಯ ನಾನು ಹೀಗೆ ಅನುವಾದ ಮಾಡಿದ್ದಾರೆ ತೀನಂಶ್ರೀಯವರು ನೋಡಿ ಅಂತ. ಲಲಬಿ ಅಂತದಿದೆ. ಯಾವುದು ಅಂದರೆ ಸರ್ ವಾಲ್ಟರ್ ಸ್ಕಾಟ್ದು ಅರಸು ಕೂಸಿನ ಜೋಗುಳ, ಅರಸು ಕೂಸಿನ ಜೋಗುಳ. ಅದನ್ನೇನು ಮಾಡಿದ್ದಾರೆ ಗೊತ್ತಾ, ತ್ರಿಪದಿಗೆ ಅನುವಾದ ಮಾಡಿದ್ದಾರೆ. ತ್ರಿಪದಿ ಅನ್ನೋದು ಕನ್ನಡದಲ್ಲಿ ಭಾಳ ಸೊಗಸಾದ ಪದ್ಯ. 11 ಗಣ ಇರುತ್ತೆ, 7 ಗಣ ಆದಮೇಲೆ ನಿಲ್ಲಬೇಕು. ಆ ಪದ್ಯನ ಎಷ್ಟು, ಮಲಗೆಲೋ ಕಂದಮ್ಮ ಅರಸನ ಮಗು ನೀನು, ಮಲಗೆಲೋ ಕಂದಮ್ಮ ಅರಸನ ಮಗು ನೀನು, ಚೆಲುವೆಯು ಪಡೆದಳು ರಾಣಿ, ಚೆಲುವೆಯು ಪಡೆದಳು ರಾಣಿ, ನಿಮ್ಮಮ್ಮ ಬಲು ಸಿರಿ ಸದ್ಗುಣದವಳು. ಈ ಪೊಯಮು ಆಶ್ಚರ್ಯವಾಗಿದೆ. ಇಂಗ್ಲೀಷ್ನಲ್ಲಿ ಓ ಹಶ್ ದಿ ಮೈ ಬೇಬಿ, ಹಶ್ ಹಶ್ ದಿ ಮೈ ಬೇಬಿ, ದ ಸೈರ್ ವಾಸ್ ಎ ನೈಟ್, ದೈ ಮದರ್ ದೈ ಲೇಡಿ ಬೋತ್, ದೈ ಮದರ್ ದೈ ಲೇಡಿ ಬೋತ್ ಲವ್ಲಿ ಆ್ಯಂಡ್ ಬ್ರೈಟ್. ಇದರ ಅನುವಾದ ಅದು. ಎಷ್ಟು ಆ ಪದ್ಯ ನಿಮಗೆ ಮಲಗಿಸೋ ಹಾಗಿದೆ. ತ್ರಿಪದಿಯನ್ನು ಆರಿಸ್ಕೊಂಡಿರೋದು ಅದು ಭಾಳ ಮುಖ್ಯವಾದ ಛಂದಸ್ಸನ್ನು ಉಳಿಸ್ಕೊಂಡು ಪ್ರಾಸ ಮಲಗುವುದರ ಚೆಲುವೆ ಅಂತ ಬರುತ್ತೆ, ಬಲು ಸೇರಿಲ್ಲ ಕಾರಣನೇ ಬರುತ್ತೆ ಅಲ್ಲಿ. ಅದು ಆರಿಸ್ಕೊಂಡು ಬರೆದಿದ್ದಾರೆ. ಬಾಳು ಶಾಂತಿಯಲ್ಲಿ ನೀನು ಆದಷ್ಟು ದಿನ ಕಂದ, ಈ ಪದ್ಯ ನೋಡಿ, ಬಾಳು ನೀ ಶಾಂತಿಯಲ್ಲಿ ಆದಷ್ಟು ದಿನ ಕಂದ, ಕಾಳೆಗ ಪ್ರಾಯದ ಜೊತೆಗೆ ಬರುವುದು ಏಳಾಟ ಹಗಲಿನ ಜೊತೆಗೆ. ಬಹಳ ಸೊಗಸಾದ ಪದ್ಯ ಇದು. ಓ ಹಶ್ ದಿ ಮೈ ಬೇಬಿ, ಅದು ಹಶ್ ಅಂದರೆ ಹಶ್ ದಿ ಮೈ ಬೇಬಿ, ದಿ ಟೈಮ್ ಸೂನ್ ವಿಲ್ ಕಮ್ ವೆನ್ ದೈ ಸ್ಲೀಪ್ ಶಾಲ್ ಬಿ ಬ್ರೋಕನ್.
ಬೈ ಟ್ರಂಪೆಟ್ ಡ್ರಮ್. ಯುದ್ಧ ಅಂದಮೇಲೆ ಕ್ಷತ್ರಿಯರ ಮಗು ಅಂದಮೇಲೆ ಟ್ರಂಪೆಟ್ ಡ್ರಮ್ ಇದೆಯಲ್ಲ, ಅದು ಯಾವತ್ತೂ ನೀನು ಎಪ್ಸುತ್ತೆ. ಯುದ್ಧ ಕೊಟ್ಟೋಗ್ತೀಯ ನೀನು, ಅಲ್ಲಿ ತನಕ ಶಾಂತವಾಗಿ ಮಲಗು. ಸ್ನೇಹಿತರೆ, ಇಷ್ಟು ಪದ್ಯಗಳನ್ನ ಹೇಳೋದು ನನ್ನ ಉದ್ದೇಶ ಅಲ್ಲ. ಹೋಯ್ತಾ? ಇಲ್ಲಿ ಪರವಾಗಿಲ್ಲ, ಕೇಳಿಸೋದಲ್ಲ? ಕೇಳಿಸುತ್ತಾ? ಅಲ್ಲ ಬಿಡಿ, ಮುಗಿದ್ದೀನಿ ಅಂತ. ಹಾಂ, ಈ ಕೊನೆಯದೊಂದು ಪದ್ಯ ಹೇಳ್ಬಿಡ್ತೇನೆ. ಮ್ಯಾಥ್ಯೂ ಆರ್ನಾಲ್ಡ್ದು ದಿ ಲಾಸ್ಟ್ ವರ್ಡ್ ಅಂತ ಹೇಳಿ, ಲಾಸ್ಟ್ ಕೊನೆಯ ಮಾತು. ಕ್ರೀಪ್ ಇನ್ ಟು ದ ನ್ಯಾರೋ ಬೆಡ್, ಕ್ರೀಪ್ ಇನ್ ಟು ದ ನ್ಯಾರೋ ಬೆಡ್, ಕ್ರೀಪ್ ಆ್ಯಂಡ್ ಲೆಟ್ ನೋ ಮೋರ್ ಬಿ ಸೆಡ್. ಇವ್ರು ಹೇಳಿರೋದು, ನುಸುಳು ನುಸುಳೈ ನಿನ್ನ ಕಿರಿಯ ಹಾಸಿಗೆಗೆ. ಏನು ಸೊಗಸಾಗಿದೆ ಇದು. ರಾಮಚಂದ್ರಮೂರ್ತಿಗಳಿಗೆ ಹೇಳಿದಾಗ ಕುಣಿದಾಡ್ಬಿಟ್ರು ಅಲ್ಲೇನೆ. ಇವು ನಾನು ಓದೇ ಇರಲ್ಲಪ್ಪ, ಇದು ಎಷ್ಟು ಚೆನ್ನಾಗಿದೆ, ಇದು ಕನ್ನಡನೇ ಚೆನ್ನಾಗಿದೆ ಇಂಗ್ಲೀಷ್ಗಿಂತ ಅಂದರು. ಅವ್ರು ಇಂಗ್ಲೀಷ್ ಪ್ರೊಫೆಸರ್ ಅವರು. ಅದಕ್ಕೆ ಹೇಳ್ತಾರೆ, ನುಸುಳು ನುಸುಳೈ ನನ್ನ ಕಿರಿಯ ಹಾಸಿಗೆಗೆ, ನುಸುಳು ಹೆಚ್ಚಿನ ಆಡಲಿ ಇನ್ನೇಕೆ, ಬರಿದೆ ಹೋರಿದೆ ನೀನು ಭದ್ರವಿಹುದೆಲ್ಲ. ಇನ್ನೊಂದು ನೋಡಿ, ಅನುವಾದ ಮಾಡೋರು ಗಮನಿಸ್ಬೇಕಾದ್ದು ಏನಂದರೆ, ಗೀಸ್ ಆರ್ ಸ್ವ್ಯಾನ್ಸ್ ಆ್ಯಂಡ್ ಸ್ವ್ಯಾನ್ಸ್ ಆರ್ ಗೀಸ್ ಅಂತ. ಗೀಸ್ ಅಂದರೆ ಗೂಸಿನ ಬಹುವಚನ ರೂಪ. ಅದು ಗೂಸ್ ಅನ್ನೋದನ್ನು ಹಂಸ ಅನ್ನೋದು ಗೂಸಾಗುತ್ತೆ. ಲೆಟ್ ದೆಮ್ ಹ್ಯಾವ್ ಇಟ್ ನೌ ದೇ ವಿಲ್. ಅವ್ರಿಗೆ ಹೇಗೆ ಪ್ರಕಾರ ಹಾಗಿಟ್ಕೊಳ್ಳಿ. ಇವ್ರು ಹೇಳೋದು, ನುಸುಳು ಹೆಚ್ಚಿನ ಮಾತನಾಡಲಿ ಇನ್ನೇಕೆ, ಬರಿದೆ ಹೋರಿದೆ ನೀನು ಭದ್ರವಿಹುದೆಲ್ಲ. ಕತ್ತೆಯೇ ಕುದುರೆ, ಸರಿ ಕುದುರೆಯೇ ಕತ್ತೆ. ನೋಡಿ, ಗೀಸ್ ಅಂಥೇಳಿ ನಾಟ್ ಸ್ವ್ಯಾನ್, ಸ್ವ್ಯಾನ್ಸ್ ಆರ್ ನಾಟ್ ಗೀಸ್. ನಾವೇನು ಮಾಡ್ತಾಯಿದ್ವಿ, ಸುಮ್ಮನೆ ಅಲ್ಲಿ ಶಬ್ದಗಳನ್ನು ಅನುವಾದ ಡಿಕ್ಷನರಿ ನೋಡಿಬಿಟ್ಟು ಅರ್ಥ ಕೊಟ್ಬಿಡ್ತಾ ಇದ್ವಿ. ಆದರೆ ಇಂಗ್ಲೀಷ್ನ ಅರ್ಥ ಏನು ಅಂತಂದರೆ, ಕತ್ತೆಯೇ ಕುದುರೆ ಸರಿ, ಕುದುರೆಯೇ ಅದು. ಅಂದರೆ ಮಾತಾಡುವಾಗ ಈಗ ಅನುವಾದ ಮಾಡೋರಿಗೆ ಈ ಬುದ್ಧಿ ಇರಬೇಕು ರೀ. ನಮ್ಮ ಕನ್ನಡದಲ್ಲಿ ಕನ್ನಡದಲ್ಲಿ ಎಲ್ಲರಿಗೂ ಇತ್ತು. ಟಿ ಶರ್ಮಾ ಅವ್ರ ಕಡೆ ಶಾಂತಮೂರ್ತಿನವ್ರು ಬಂದು ಮಾತಾಡ್ತಾ ಇದ್ರಲ್ಲಿ, ತೆಲುಗಲ್ಲಿ ಮಾತಾಡ್ತಾಯಿದ್ರು, ಅವರು ಇಂಗ್ಲೀಷಲ್ಲಿ ಮಾತಾಡ್ತಾಯಿದ್ರು. ಅವರು ದೀಸ್ ಎಸ್ ಮೆನ್, ಈ ಬ್ರಿಟಿಷ್ ಪೀಪಲ್ ಇದಾರಲ್ಲ ಅವರು ಅಯೋಗ್ಯರು ಅಂತ ನಾವು ಹೇಳೋದಿಲ್ಲ. ಈ ನಮ್ಮವ್ರು ಇದ್ದಾರಲ್ಲ ಆಫೀಸರ್ಸು, ಎಸ್ ಮೆನ್ ಅಂತ. ಇನ್ನು ಹೇಗಪ್ಪ ಟ್ರಾನ್ಸ್ಲೇಟ್ ಮಾಡೋದು? ಅದು ಅಲ್ಲೇ ಮಾಡಬೇಕು. ದೀಸ್ ಎಸ್ ಮೆನ್ ಅಂದರೆ ಇವರು ತಥಾಸ್ತು ದೇವತೆಗಳು ಅಂತ ಬರೆದಿ. ಐ ಟೆಲ್ ಯು, ದಿಸ್ ಈಸ್ ನಾಟ್ ಟ್ರಾನ್ಸ್ಲೇಷನ್, ರೀಕ್ರಿಯೇಷನ್. ಈವನ್ ಹೋಮರ್ ನಾಟ್ ಸತ್ ಒಂದು ಮಾತಿದೆ ಇಂಗ್ಲೀಷ್ನಲ್ಲಿ. ಅಂದರೆ ಹೋಮರ್ ಮಹಾಕವಿ ಅಲ್ವಾ? ಅಲ್ಲ, ಅವನು ಬಡತನ ಇದ್ದ. ತಿನ್ನಂಶವರು ಹೇಳುವಂತೆ ಬಡತನ ಎಲ್ಲರಿಗೂ ಕವಿಗಳಿಗೆ ಇದ್ದೇ ಇತ್ತು ಒಂದು ಕಾಲದಲ್ಲಿ. 7 wealthy towns contended for Homer dead. ಹೋಮರ್ ಸತ್ತಾಗ 7 ಕ್ರೀಬಿಂದ ಮೊದಲುಗೊಂಡು ಎಲ್ಲ ಕೂಡ 7 wealthy towns in Greece contended for Homer dead, through all of which the living Homer begged his bread. ಅವನು ನಿಜ 7 ಊರಲ್ಲೂ ಇದ್ದ, ಭಿಕ್ಷೆ ಬಿಡ್ತಾ ಇದ್ದ. ಹಾಗೆ ಇಟ್ಕೊಂಡಿದ್ರೆ ಸತ್ತ ಮೇಲೆ ನಮ್ಮವನು ಅಂತ ಹೇಳ್ತೀರಿ ಅಷ್ಟೇ. ಕವಿಗಳ ಸ್ಥಿತಿ ಎಲ್ಲ ಕಾಲದಲ್ಲೂ ಅದೇನೆ. ಈವನ್ ಹೋಮರ್ ನಾಟ್ಸ್ ಅಂದರೆ ಎಂಥವರು ತಪ್ಪು ಮಾಡ್ತಾರೆ ಅಂತ ಅರ್ಥ. ಎಂಥವರು ಇದು ಈ ಹೋಮರ್ ಕೂಡ ತಲೆ ಆಡಿಸ್ತಾರೆ ಅಂದರೆ ಯಾರಿಗೆ ಅರ್ಥ ಆಗುತ್ತೆ? ಕೈಲಾಸನ ಹೇಳ್ತಾರೆ, ಐರಾವತಕ್ಕೂ ಅಡಿ ತಪ್ಪತ್ತೆ, ಐರಾವತಕ್ಕೂ ಅಡಿ ತಪ್ಪತ್ತೆ. ದಿಸ್ ಈಸ್ ಟ್ರಾನ್ಸ್ಲೇಷನ್. ಏಕೆಂದರೆ ಟ್ರಾನ್ಸ್ಲೇಷನ್ ಅನ್ನೋದು ಕೇವಲ ಶಬ್ದಕ್ಕೆ ಶಬ್ದವನ್ನು ಜೋಡಿಸುವಂಥ ಒಂದು ಕ್ರಿಯೆ ಅಲ್ಲ. ಅದಕ್ಕೆ ಬದುಕಿನ ಸಾರವನ್ನು, ಅವನ ಆಲೋಚನೆಯ ಕ್ರಮವನ್ನು ಇನ್ನೊಂದು ಭಾಷೆಯಲ್ಲಿ ಇಡುವಂಥ ಒಂದು ರೀತಿ. ತೀನಂಶಿಯವ್ರನ್ನ ಹೇಳ್ತೀನಿ ಕೇಳಿ. ಅವರು ಕನ್ನಡದಲ್ಲಿ ಬರೀಲಿ, ಇಂಗ್ಲೀಷ್ನಲ್ಲಿ ಬರೀಲಿ. ಇಂಗ್ಲೀಷಲ್ಲಿ ಭಾಳ ದೊಡ್ಡ ಲೇಖನಗಳು ಬರೆದಿರೋ, ಅದು ಸ್ವಲ್ಪ ಭಾಷಾಶಾಸ್ತ್ರದ ಬಗೆಗೆ. ಹಾಗೆ ಬಿಡಿಮುತ್ತು ಇದೆಯಲ್ಲ, ಇದು ಆಶ್ಚರ್ಯ ಏನು ಅಂತಂದರೆ, ಬರೆದಿರೋ ಬಿಡಿಮುತ್ತು ಅವ್ರು ತೀರ್ಕೊಂಡ ಮೇಲೆ ಪ್ರಕಟ ಆಗಿರೋದು. ಆದರೆ ಕೂಡ್ಲಿ ಚಿದಂಬರಂ ಅಂತ ಒಬ್ಬರು ಇದ್ದರು, ಪುಣ್ಯಕ್ಕೆ ಕಾವ್ಯ ಪ್ರಕಾಶಕರವರು. ಅವರು ಇವರು ಇಂಗ್ಲೀಷ್ನಲ್ಲಿ ಇದರ ಬಗ್ಗೆ ಬರೆದಿದ್ದ ಲೇಖನಗಳನ್ನು ಹುಡುಕೊಂಡು ಕನ್ನಡದಲ್ಲಿ ಅನುವಾದ ಮಾಡಿ ಹಾಕಿದ್ದಾರೆ. ಅಂದರೆ ಕನ್ನಡದಲ್ಲೇ ಬರೆದಿದ್ದು ಹೇಗಿರ್ತಾ ಇತ್ತು, ಇವರು ಇಂಗ್ಲೀಷಲ್ಲಿ ಬರ್ತಿದ್ದನ್ನು ತೆಗೆದು ಟ್ರಾನ್ಸ್ಲೇಟ್ ಮಾಡಿ, ಅದು ತುಂಬ ಚೆನ್ನಾಗಿದೆ. ಅಂದರೆ ನಿಜವಾದ ಕವಿಗೆ ಮನಸ್ಸು ಬಹಳ ಮುಖ್ಯ. ಕೇಳಲಿಲ್ಲ ಜಗದ ಕಿವಿ, ಪ್ರಪಂಚ ಕೇಳಿಲ್ಲರಿ,
ಕೇಳಲಿಲ್ಲ ಜಗದ ಕಿವಿ, ನೋಡಲಿಲ್ಲ ಭಾನು ರವಿ, ನೀನಾದರೂ ಬಾರೋ ಕವಿ. ಪ್ರಪಂಚ ಬೇಡ್ಕೊಡುತ್ತೆ, ಯಾರೂ ಆಗಲ್ಲ ನೀನು ಬಾ ಅಂತ. ತೀನಂಶ್ರೀಯವರು ಆ ರೀತಿ ಹತ್ತಿರಕ್ಕೆ ಬರುವ, ಅಂತರಂಗಕ್ಕೆ ಇಳಿದು ಅಲ್ಲಿ ನಿರ್ಮಲತೆಯನ್ನು ಕಾಪಾಡುವ, ನಿಮ್ಮ ಮನಸ್ಸಿನಲ್ಲಿ ಗೊಂದಲವನ್ನು ಉಂಟು ಮಾಡಿ ನೀವೇ ಉತ್ತರವನ್ನು ಕಂಡುಕೊಳ್ಳುವಂತೆ ಮಾಡುವಂಥ ಒಬ್ಬ ಕವಿ. ಅದನ್ನು ಹೇಳಿ ಎಷ್ಟು ಬರೆದು ಯಾರು ನನಗೆ ಮುಖ್ಯ ಅಲ್ಲ, 108 ಬರೆದು ಏನು ಪ್ರಯೋಜನ? ವರ್ಡ್ಸ್ವರ್ತ್ ಬರೆದ ಪದ್ಯಗಳಲ್ಲಿ 80% ಯಾರೂ ಹೇಳಲ್ಲ ಇವಾಗ. ಆದರೆ ಯಾರೋ ವಿಸಿಟೆಡ್ ಆಗ್ಬೋದು, ಅಂಥ ಪದ್ಯಗಳನ್ನು ಮಾತ್ರ ಯಾಕೆ ಹೇಳ್ತಾರೆ ಅಂದರೆ ಇಷ್ಟು ಬರೆದಿದ್ರೆ ಸಾಧನೆ ಅದು. ತೀನಂಶಿಯವರು ಸಾಧಕರೇ ಅಲ್ಲ, ಬರೆದೇ ಬಿಟ್ಟಿದ್ದಾರೆ, ಸಿದ್ಧರು ಅವರು. ಅದರಿಂದ ಅವ್ರು ಬರೆದಿದ್ದೆಲ್ಲ ನಿಜವಾಗಿ ಶ್ರೇಷ್ಠವಾಯಿತು. ಅದರಿಂದ ನಾನು ಅವ್ರ ಸಂಖ್ಯಾದೃಷ್ಟಿಯಿಂದ ನೋಡೋದಿಲ್ಲ, ಯೋಗ್ಯತೆಯ ದೃಷ್ಟಿಯಿಂದ ನೋಡ್ತೇನೆ. ಅವರು ಬರೆದ ಪ್ರತಿಯೊಂದು ಕವಿತೆಯೂ ಕೂಡ ಒಂದೊಂದು ಕವನವು ಭರವಸೆಯ ವ್ಯವಸಾಯ ಅಂತ ರಾಮಚಂದ್ರ ಹೇಳ್ತಾರೆ. ಎವ್ರಿ ಪೊಯಮ್ ಇಸ್ ಅಟೆಂಪ್ಟ್ ಏನು ಸೈತ್. ಒಂದೊಂದು ತೀನಂಶ್ರೀಯವರ ಒಂದೊಂದು ಕವನವು ಹೀಗೆ ಭರವಸೆಯ ವ್ಯವಸಾಯ. ಅಲ್ಲಿ ಭಾಷೆಯ ಸಂಪತ್ತಿದೆ, ಛಂದಸ್ಸಿನ ವೈವಿಧ್ಯ ಇದೆ, ಲೋಕ ಮನ್ನಣೆ ಇದೆ, ಮತ್ತು ಲೋಕ ನಿರೀಕ್ಷಣೆ ಇದೆ, ಮತ್ತು ಎಲ್ಲರಿಗೂ ಅರ್ಥವಾಗುವಂತೆ ಬರೆಯಬೇಕು ಎಂಬ ಆ ತಹತಃ ಇದೆಯಲ್ಲ, ಅದು ದೊಡ್ಡ ಪ್ರಮಾಣದಲ್ಲಿದೆ. ಅಂತಹ ಕವಿಯನ್ನು ಇವತ್ತು ನಾನು ನನ್ನ ಮಾತುಗಳಲ್ಲಿ ಹೇಳಿದ್ದೇನೆ. ಅದಕ್ಕೆ ಏನು ನನಗೂ ಅರ್ಥ ಆಗಲ್ಲ. ನನಗೆ ಪುತಿನ ನರಸಿಂಹಾಚಾರ್ಯ ಅವ್ರ ಸ್ನೇಹಿತರು ಗೋಕುಲ್ ನಿರ್ಗಮನ ಅಂತ ಒಂದು ಒಳ್ಳೆ ಕಾವ್ಯ ಬರೆದಿದ್ದಾರೆ. ಬರೆದು ಕೊನೆಯಲ್ಲಿ ಹೇಳ್ತಾರೆ, ಅಯ್ಯ ಪುರುಷೋತ್ತಮ, ನಿಂತು ಪಾಡಿದ್ದೇನಯ್ಯ, ನಾನು ಹೇಳಿದ್ದೇನೆ ನಿನ್ನ ಬಗ್ಗೆ ಇಷ್ಟೊಂದು, ಆದರೆ ನನ್ನ ಮನದ ಸೋಂಕಿಂದ ಆವ ಕುಂದಾಯಿತ ಭವ್ಯತೆಗೆ. ಆ ಪವಿಟ್ರಿ ಇದೆಯಲ್ರಿ, ಕೃಷ್ಣನ ಥೀಮು ಎಷ್ಟು ಭವ್ಯ ಅಂದರೆ ನಾನು ಮಾತಾಡ್ಬಿಟ್ಟು ಹಾಳಾಗೋಯ್ತದು ಅಂತ. ಮನದ ಸೋಂಕಿಂದ, ಸೋಂಕುದೊಂದು ರೋಗ ಬೇರೆ ಕೆಟ್ಕೊಂಡು ನೀವು, ಮನದ ಸೋಂಕಿಂದ ಆವ ಕುಂದಾಯಿತ ಭವ್ಯತೆಗೆ ಅಷ್ಟು ದೊಡ್ಡ ಕವಿಯನ್ನು ಕುರಿತು ಬರೆದಿದ್ದೇನೆ. ಬುಧರೆನ್ನ ಮನ್ನಿಸಲಿ ನುಡಿಯ ನೇಹದಳು. ವಿದ್ವಾಂಸರು ಮಾತಿನ ಸ್ನೇಹದಿಂದ ನನ್ನನ್ನು ಕ್ಷಮಿಸಲಿ ಅಂತ ಪೂತಿನ ಕೇಳ್ತಾರೆ. ನಾನು ಅದನ್ನೇ ಕೇಳ್ತಿದ್ದೀನಿ. ಮುಂದಿನ ಸಲ ಅವರ ಭಾರತೀಯ ಕಾವ್ಯಮೀಮಾಂಸೆಯನ್ನು ಕುರಿತು ನಾನು ಮಾತಾಡ್ತೇನೆ. ನೀವು ದಯವಿಟ್ಟು ಯಾರಾದರೂ ಏನೋ ಪ್ರಶ್ನೆ ಕೇಳಿದ್ರೆ ಕೇಳ್ಬೋದಾಗಲಿ, ಯಾಕೆಂದರೆ ಅದು ಅಷ್ಟೊಂದು ಸುಲಭವಾದ್ದಲ್ಲ. ಶಬ್ದಗಳನ್ನ ಕುರಿತು ಅರ್ಥ, ಜಹಲ್ಲಕ್ಷಣ, ನಾನು ಆ ಭಯಂಕರವಾದ ಅಕ್ಷರಗಳೆಲ್ಲ ಹೇಳಿ ನಿಮ್ಮನ್ನು ಹೆದರಿಸಲ್ಲ. ಆದರೆ ಅಂತರಂಗಕ್ಕೆ ಇಳಿಯುವ ಸಾಧಕವಾಗಿ ಭಾಷೆ ಹೇಗೆ ಕೆಲಸ ಮಾಡುತ್ತೆ, ಕಾವ್ಯದ ಲಕ್ಷಣ ಏನು, ರಸ ಅಂದರೆ ಏನು, ಆಡು ಮಾತಿಗೂ ಅದಕ್ಕೂ ಇರೋ ವ್ಯತ್ಯಾಸ ಏನು. ಬರೀ ವಾಚಕ ಮಾತಿಗೆ ಅರ್ಥ ಇಲ್ಲ, ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಒಂದು ಶಬ್ದಕ್ಕೆ ವಿಶೇಷವಾದ ಅರ್ಥ ಬರುತ್ತಲ್ಲ, ಅದು ಯಾವುದು? ಈ ರಹಸ್ಯವನ್ನು ಕುರಿತು ನಾನು ಹೇಳ್ತೇನೆ. ಇದು ಎಲ್ಲರಿಗೂ ಪ್ರವೇಶಕ್ಕೆ ಸಾಧ್ಯ ಆಗಿರೋ ಕ್ಷೇತ್ರ ಅಲ್ಲ, ಆದರೆ ಮಾಡಿಸ್ಬೇಕು ನಾವು. ನೀವು ಮಾಡಿಸೋಕ್ಕೆ ಪ್ರಯತ್ನ ಪಡ್ತೇನೆ. ನಾನು ಸೋತರೆ ತೀನಂಶ್ರೀಗೆ ಅದು ಓದಿ, ನೀವು ನನ್ನ ಭಾಷಣ ಕೇಳಿದ ಮೇಲೆ ತೀನಂಶ್ರೀಯವರ ಕಾವ್ಯಮೀಮಾಂಸೆ ಓದಿ, ನಿಮಗೆ ಅದು ಅರ್ಥವಾಗುತ್ತೆ. ಇನ್ನೂ ಒಂದು ಅರ್ಥ ಆಗುತ್ತೆ, ಅವರು ಎಷ್ಟು ದೊಡ್ಡವರು ಅನ್ನೋದು. ನನ್ನ ಭಾಷಣ ಅಲ್ಲ, ಅವರು ಹೇಳಿದ್ರು ಯಾಕೋ ಸರಿ ಹೋಗಲಿಲ್ಲ, ಅವನು ಅಷ್ಟು ಮೂಲವಾಗಿ ಅಷ್ಟು ಚೆನ್ನಾಗಿ ಹೇಳಿದ್ದಾನೆ ಅಂತ. ಅಂತಹ ಹಿರಿಯ ಚೇತನ ಅದನ್ನು ಎಷ್ಟು ಸಲ ಜ್ಞಾಪಿಸ್ಕೊಂಡ್ರೂ ಸಾಲ್ದ್ರಿ. ನಾವು ಸುಮ್ಮನೆ ಈಗ ಒಂದು ಸಲ ಆಯಿತು, 2ನೇ ಸಲ, ನಾಳೆ ಇನ್ನೊಂದು ಸಲ ನಾನು ಅವರ ಭಾರತೀಯ ಕಾವ್ಯಮೀಮಾಂಸೆ ಮುಂದಿನ ಪ್ರಬಂಧದಲ್ಲಿ ಅವ್ರದ್ದು ವಿಚಾರಗಳನ್ನು ತಿಳ್ಕೊಳ್ತೇನೆ. ನೀವು ಸಹನೆಯಿಂದ ಕೇಳಿದ್ದಕ್ಕೆ ನಮಸ್ಕಾರ. ಏನಾದರೂ ಪ್ರಶ್ನೆ ಕೇಳಿದ್ರೆ ಕೇಳಬೇಕಾಗ್ತದೆ. ನೋಡಿ 1900 ಅಲ್ಲ, ಅದು ಇದು ನಾನು ಅದೇ ಪ್ರಶ್ನೆ ನಾನು ಅಂದ್ಕೊಂಡಿದ್ದೀನಿ. ಅವ್ರಿಗೆ 19 ವರ್ಷ. ಹೌದು, ಅದು ನಿಜ ಸಂಖ್ಯೆ. ಅದನ್ನೇ ಹೇಳ್ತಾರೆ. ಅಂದರೆ ಒಂದು ಪದ್ಯವನ್ನು ಓದುವಾಗ ಬರೆಯುವಾಗ ಎಲ್ಲರೂ ಹೇಳಿದ ರೀತಿಯಲ್ಲಿ ಸಾಗೋದಿಲ್ಲ. ತೀನಂಶ್ರೀಯವರು ಅದರ ವಿರುದ್ಧ ಧ್ವನಿಯನ್ನೇ ಗುರುತಿಸ್ತಾರೆ. ನಾನು ಈಗ ಹೇಳೋಕ್ಕೆ ಮುಂಚೆ ಅವನೇನು ಹೇಳ್ಬೋದು ಅಂತ ಯೋಚನೆ ಮಾಡ್ತಾರೆ. ತೀನಂಶ್ರೀಯವರು ಕರುಳನ್ನು, ಪ್ರೇಮ ಕವಿತೆಗಳು ನಿಮ್ಮ ಕರುಳನ್ನು ಇರಿತವೆ ರೀ, ತುಂಬ ಇರಿತವೆ. ಯಾಕೆ ಹೀಗಾಯಿತು ಅಂತ ಪದ್ಯ ಇದೆ, ಓದಲಿಲ್ಲ ನಾನು. ಯಾಕೆ ಇದು ನ್ಯಾಯ ಆಯ್ತಿದು? ಗಂಡ ಒಳ್ಳೆಯವನು, ಹೆಂಡತಿನೂ ಒಳ್ಳೆಯವಳು, ಆದರೆ ಅವ್ರಿಗೆ ವಿರಸ ಬೆಳೆದಿದೆ. ಯಾಕೆ ಬೆಳೀತು? ಇದಕ್ಕೆ ಉತ್ತರ ಕೊಡೋಕ್ಕಾಗಲ್ಲ. ಇಂಗ್ಲೀಷ್ BMC 100 ಕವಿತೆಗಳನ್ನ
ಈ ರಸಡಿ ಇದೆಯಲ್ಲ, ಇಂಗ್ಲೀಷ್ನಲ್ಲಿ ಒಂದು ಕರೆದು ಅದರ ಅದರ ಜಾಯಮಾನ ಅಂತಾರೆ. ಕನ್ನಡಕ್ಕೆ ಬರೋವಾಗ ಎಲ್ಲ ಅದು ಯಾಕೆ ನೋಡಿ, ಏನಂದರೆ ಪ್ರತಿಯೊಂದು ಭಾಷೆಗೂ ಕೂಡ ತನ್ನದೇ ಆದ ಒಂದು ಸತ್ವ ಇರುತ್ತೆ. ಯಾವ ಭಾಷೆಗೂ ಅನುವಾದ ಮಾಡೋಕ್ಕಾಗಲ್ಲ ರೀ. ನೋಡಿ ಒಂದು ಪತಿ ಹೇಳ್ತೀನಿ, ಚಟ್ಟಿ ಮುಂದಿನ ಬಿಟ್ಟಿ ಬೇಂದ್ರೆ ಅವ್ರದ್ದಿದು. ಚಟ್ಟಿ ಮುಂದಿನ ಬಿಟ್ಟಿ ಮೋಡವು ಒಮ್ಮೆ ಗಳಿಗೆಯ ನೆರಳನ್ನು ಹೂಡುವಲೆ. ಷಷ್ಠಿ ಅಂದರೆ ಸುಬ್ರಹ್ಮಣ್ಯನ ಷಷ್ಠಿ. ಅದಕ್ಕೆ ಮುಂಚೆ ಬಿಟ್ಟಿ ಮೋಡ, ರೈನ್ ಬೇರಿಂಗ್ ಕ್ಲೌಡ್ ಅಲ್ಲ ಅದು. ಬಿಟ್ಟಿ ಅಂದರೆ ಫಲ ಇಲ್ಲದ, ಏನೂ ಇಲ್ಲದ ಮೋಡ. ಗಳಿಗೆಯ ನೆರಳನ್ನು ಹೂಡುವಲೆ, ಸ್ವಲ್ಪ ಹೊತ್ತು ಕರೀ ಮೋಡ ನೆರಳು ಹುಡುತ್ತೆ. ಹಾಗೆ ಮಕ್ಕಳು ದೊಡ್ಡವರು, ಬೆಟ್ಟಿಗೆ ಬಂದನು ಇದ್ದೊಬ್ಬ ಕಂದನು ಅತಿಥಿಯೋ ಎಂಬಂತೆ ತೆರಳಿದ್ದಾನೆ. ವಾಟ್ ಎ ಗ್ರೇಟ್. ಇದು ಯಾವ ಭಾಷೆ ವಿರೋಧ ಮಾಡ್ತೀರಪ್ಪ? ಆ ಚಟ್ಟಿ ಬಿಟ್ಟಿ ಬೆಟ್ಟಿ ತರೋಕ್ಕಾಗಲ್ಲ. ಆದ್ದರಿಂದ ನಾನೇನು ಮಾಡಬೇಕು ಅಂತಂದರೆ, ಇಂಗ್ಲೀಷಿನ ಕಾವ್ಯದಲ್ಲಿ ಎ ಕೆ ರಾಮಾನುಜಂ ಅವರು ಈ ಪ್ರಯತ್ನ ಮಾಡಿದ್ರು. ನಿಮ್ಮ ಭಾಷೆಯಲ್ಲಿ ಏನು ಹೇಳ್ತಾ ಇದ್ರಿ ಇದಕ್ಕೆ ಸಾವಿನ ಬಗ್ಗೆ, ಅದು ಅನುವಾದ ಮಾಡೋರು ಯಾರು ಕೂಡ ಪ್ಯೂರ್ ಟ್ರಾನ್ಸ್ಲೇಷನ್ ಮಾಡಬಾರ್ದು, ದಯವಿಟ್ಟು ತಿಳ್ಕೊಳ್ಳಿ. ಅದರ ಭಾವಾನುವಾದ ಅಂತ ಹೇಳ್ತೀವಲ್ಲ, ಛಾಯಾನುವಾದ ಅಂತ ಹೇಳ್ತೀವಲ್ಲ, ಅದನ್ನು ಇನ್ನೊಂದು ಭಾಷೆಯಲ್ಲಿ ಇಟ್ಟರೆ ಹೇಗಿರುತ್ತೆ. ನನಗೆ ಕಾರಣ ಹೇಳ್ತೀನಿ. ಮೊನ್ನೆ ಒಬ್ಬಳು ಕೆ.ಎಸ್. ನರಸಿಂಹಸ್ವಾಮಿಯವರು ಮೊಮ್ಮಗಳು ಬರೆದಿರೋ ಒಂದು ಪದ್ಯ ಸಂಕಲನ ತಂದುಕೊಟ್ಲು ಇಂಗ್ಲೀಷ್ನಲ್ಲಿ. ತುಂಬ ಚೆನ್ನಾಗಿದೆ. ಅದು ನಾನು ಓದೋಕ್ಕಾಗಲಿಲ್ಲ ನನಗೆ ಅದನ್ನು, ಯಾಕೆಂದರೆ ಕನ್ನಡದ್ದು ಗೊತ್ತಿದೆ ನನಗೆ. ನನ್ನವಳು ನನ್ನೆದೆಯ ಹೊನ್ನಾಡ ನಾಡುವಳು, ನರಸಿಂಹಸ್ವಾಮಿಯವ್ರ ಪದ್ಯ ಕನ್ನಡದಲ್ಲಿ ಓದಿದ್ಮೇಲೆ ನಿಮಗೆ ಇಂಗ್ಲೀಷ್ನ ಎಷ್ಟೇ ಚೆನ್ನಾದ ಅನುವಾದ ಕೂಡ ತಲೆಗಿಡಿಯಲ್ಲ, ಹೋಗಲ್ಲ. ಯಾಕೆಂದರೆ ಆಯಾ ಭಾಷೆಯ ಲಕ್ಷಣ, ಮಗ್ಗ ಇದೆಯಲ್ಲರೆ ಹಾಗೆ ಬರುತ್ತೆ. ನಮ್ಮ ತಾಯಿ ಅಡುಗೆ ಮಾಡುವಾಗ ಯಾರೂ ಮಾಡಲ್ಲ ಅಂತ ನಮ್ಗೆ ಅನಿಸುತ್ತೆ. ಯಾಕೆ ಅಂತಂದರೆ ಆ ಪಾಕದ ಜೊತೆಗೆ ಆ ಪ್ರೀತಿ ಇರುತ್ತಲ್ರಿ, ಅದನ್ನು ಅವ್ರು ಸೇರಿಸಿರ್ತಾರೆ. ನಮ್ಮಲ್ಲಿ ಸೇರಿಸಿಲ್ಲ. ಬೇರೆ ಕಡೆ ಹೋಟೆಲಲ್ಲಿ ತಿಂದು ಎಷ್ಟಿದ್ರೂ ಆಗಲ್ಲ ಇದು ಅಲ್ವಾ. ಒಂದು ವಾರ ಊಟ ಮಾಡಿ ಹೋಟ್ಲಲ್ಲಿ, ಒಂದು ದಿವಸ ಮನೆಯಲ್ಲಿ ಊಟ ಮಾಡಿದ್ರೆ ಆ ಭಿನ್ನತೆ ಗೊತ್ತಾಗುತ್ತೆ. ಅಂದರೆ ಅನುವಾದಕಾರರು ನಿಜ ಇಂಗ್ಲೀಷ್ನಿಂದಲೇ ನಾವು ಜಾಸ್ತಿ ಮಾಡೋದು, ಆದರೆ ಇಂಗ್ಲೀಷ್ ಬಲ್ಲ ತೇನಂಶ್ರೀಯವರು ಮಾಡೋದಕ್ಕೂ ಕೂಡ ನಾವು ಮಾಡೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ತೋರ್ಸೋಕ್ಕೋಸ್ಕರ ಇದನ್ನ ಹೇಳಿದೆ ಅಷ್ಟೇ. ನಮಸ್ಕಾರ. ವಿಶೇಷ ಉಪನ್ಯಾಸ ನೀಡಿದಂತಹ ಛಂದೋಮಿತ್ರರಿಗೆ, ಅದು ಅವರ ಛಂದಸ್ಸಿನ ಗ್ರಂಥದ ಹೆಸರು, ಛಂದೋಮಿತ್ರರಿಗೆ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಒಂದೆರಡು ಮಾತುಗಳ